ಎಲ್ಲರೂ ಒಂದು ನಿಮಿಷ ಕಣ್ಣುಗಳ ಮುಚ್ಚೋಣ. ಹೌದು, ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂತಹ ಪ್ರೀತಿಗಳ ತಂದೆಯೇ, ಈ ಪರಿಶುದ್ಧವಾದಂತಹ ಈ ಬೆಳಗಿನ ಸುಪ್ರಭಾತದಲ್ಲಿ ನಾವು ನಿಮ್ಮನ್ನು ಆರಾಧಿಸಿ, ನಾವು ನಿಮ್ಮನ್ನು ಸ್ತುತಿಸಿ, ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ, ನಿಮ್ಮ ಸ್ವರವನ್ನು ಆಲಿಸಲು ನಿಮ್ಮ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ತಲೆಬಾಗಿ ನಿಂತಿದ್ದೇವೆ ಡ್ಯಾಡಿ. ಈಗ ತಾನೇ ಡ್ಯಾಡಿ, ನಾವೆಲ್ಲರೂ ಕೂಡ ನಿಮ್ಮನ್ನು ಆರಾಧಿಸುವುದರ ಮೂಲಕ ನಾವು ಬಾಯಿ ತೆಗೆದು ನಿವೇದಿಸಿದ್ವಿ, ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ ಎಂಬುದಾಗಿ. ಹೌದು ಡ್ಯಾಡಿ, ನಮ್ಮ ಜೀವಿತದಲ್ಲಿ ಮಾಡುವಂತಹ ಎಷ್ಟೋ ಉಪಕಾರಗಳಿವೆ. ಆ ಎಷ್ಟೊಂದು ಉಪಕಾರಗಳನ್ನು ನೀವು ಮಾಡಿದ್ರು, ಅನೇಕ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಮರೆತು ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸದೆ ಅನೇಕ ದಿನಗಳು ನಾವು ಕಾಲ ಕಳೆದುದುಂಟು. ಆದರೆ ಈ ಬೆಳಗಿನ ಸುಪ್ರಭಾತದಲ್ಲಿ, ಅದು ಕೂಡ ನಿಮ್ಮ ಆಲಯದಲ್ಲಿ ನಿಮ್ಮನ್ನು ಆರಾಧಿಸಲು, ಸ್ತುತಿಸಲು ಒಂದು ಒಳ್ಳೆಯ ಅವಕಾಶವನ್ನು ನೀವು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಅಪ್ಪ ತಂದೆಯೇ, ನಾವೆಲ್ಲರೂ ಈಗ ಹೃದಯದ ಅಂತರಾಳದೊಂದಿಗೆ ನಾವು ನಿವೇದಿಸಿದ್ದೇವೆ, ನನ್ನ ಪ್ರಾಣವು ನೀನೇ, ನನ್ನ ಉಸಿರು ನೀನೇ. ಹಾಗಾಗಿ ನನ್ನ ಪ್ರಾಣ ಇರುವವರೆಗೂ, ನನ್ನ ಉಸಿರು ಇರುವವರೆಗೂ ನಾನು ನಿಮ್ಮನ್ನು ಆರಾಧಿಸ್ತೇನೆ ಎಂಬುದಾಗಿ ನಾವು ಈಗ ತಾನೇ ಹೃದಯದ ಅಂತರಾಳದೊಂದಿಗೆ ನಿಮ್ಮನ್ನು ಆರಾಧಿಸಿದ್ದೇವೆ ಡ್ಯಾಡಿ. ವಿಶೇಷವಾಗಿ ಈ ಒಂದು ಆಗಮನ ಕಾಲದಲ್ಲಿ, ಈ ದಿನದಲ್ಲಿ ಪ್ರಭು ಯೇಸುವೆ, ನಿಮ್ಮ ಹುಟ್ಟುಹಬ್ಬವನ್ನು, ನಿಮ್ಮ ಜಯಂತಿಯನ್ನು ಕೊಂಡಾಡಲು, ನಮ್ಮ ಹೃದಯವನ್ನು ಮಾರ್ಪಡಿಸಿಕೊಳ್ಳಲು ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ ಡ್ಯಾಡಿ. ಪ್ರಭು ಯೇಸುವೆ, ನೀವೇ ನಮ್ಮ ತಂದೆಯು, ಸರ್ವಶಕ್ತರು, ರಕ್ಷಕರು, ಕುರಿಗಾಯಿ ಸಕಲವು ನೀವೇ ಆಗಿದ್ದೀರಿ. ಈ ನಿಮಿಷದಲ್ಲಿ ಇಡೀ ದಿನ ನಿಮ್ಮ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಾವು ಇಲ್ಲಿಗೆ ಬಂದಿರುವಾಗ, ಪ್ರಭು ಯೇಸುವೆ, ನೀವು ನಮ್ಮನ್ನು ಮಾತ್ರವಲ್ಲ, ನಮಗೆ ಸಂಬಂಧಪಟ್ಟಂತಹ ನಮ್ಮ ಕುಟುಂಬವನ್ನು, ನಮ್ಮ ವ್ಯವಹಾರಗಳನ್ನು, ನಮ್ಮ ಆಸ್ತಿಪಾಸ್ತಿಯನ್ನು, ನಮ್ಮ ವ್ಯವಸಾಯವನ್ನು, ದನಕರುಗಳನ್ನು, ಸಕಲವನ್ನು ಕೂಡ, ಪ್ರತಿಯೊಂದು ಪ್ರಾಣಿಗಳನ್ನು ಕೂಡ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡ್ತಿದ್ದೇವೆ. ಪ್ರಭು ಯೇಸುವೆ, ನೀವು ನಮಗೋಸ್ಕರ ಪರಲೋಕವನ್ನು ತೊರೆದು ಪಾಪಿಗಳು ತುಂಬಿರುವಂಥ ಈ ಲೋಕಕ್ಕೆ ಬಂದು ನಮಗೋಸ್ಕರ ಶಿಲುಬೆಯಲ್ಲಿ ಬಲಿಯಾಗಿ ಮರಣವನ್ನು ಗೆದ್ದು ಜೀವಂತವಾಗಿ ಎದ್ದು ಬಂದಿರುವಂತಹ ಪ್ರಭು ಯೇಸುವೆ, ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದೇವೆ. ನೀವೇ ನಮ್ಮ ರಕ್ಷಕರು, ನೀವೇ ನಮ್ಮ ಒಡೆಯರು, ನೀವೇ ನಮ್ಮ ಪ್ರಭು, ನೀವೇ ನಮ್ಮ ಸರ್ವಶಕ್ತ ದೇವರಾಗಿದ್ದೀರಿ. ವಿಶೇಷವಾಗಿ ಇಲ್ಲಿ ಬಂದಿರುವಂಥ ಪ್ರತಿಯೊಂದು ಮಕ್ಕಳನ್ನು, ಇವರ ಕುಟುಂಬಗಳನ್ನು, ನಮ್ಮ ವಿಚಾರಣೆ ಗುರುಗಳನ್ನು, ಇನ್ನು ಬರಲಿಕ್ಕೆ ಸಾಧ್ಯವಿಲ್ಲದಿರುವಂಥ ಪ್ರತಿಯೊಂದು ಮಕ್ಕಳನ್ನು, ಮತ್ತು ಯಾರೆಲ್ಲ ಇದೇ ಧ್ಯಾನ ಕೂಟದಲ್ಲಿ ಭಾಗವಹಿಸಲಿಕ್ಕಿರುವಂತಹ ಪ್ರತಿಯೊಂದು ಮಕ್ಕಳನ್ನು, ಯೂಟ್ಯೂಬ್ ಮೂಲಕ ಆಗಿರ್ಬೋದು, ಫೇಸ್ಬುಕ್ ಮೂಲಕ ಆಗಿರ್ಬೋದು, ಅಂತ ಪ್ರತಿ ಒಬ್ಬೊಬ್ಬರನ್ನು ಕೂಡ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡ್ತಿದ್ದಾನೆ. ಓ ಪವಿತ್ರಾತ್ಮರೇ, ನೀವು ನಮ್ಮ ಸಹಾಯಕರಾಗಿದ್ದೀರಿ, ನೀವೇ ನಮ್ಮ ಮಾರ್ಗದರ್ಶಕರು ಆಗಿದ್ದೀರಿ, ನೀವೇ ನಮ್ಮ ಸಲಹೆಗಾರರಾಗಿದ್ದೀರಿ. ವಿಶೇಷವಾಗಿ ನಮ್ಮ ಪ್ರೀತಿಯ ಸಹೋದರನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಆರಾಧನೆಯಲ್ಲಿ ನಮ್ಮನ್ನು ಮುನ್ನಡೆಸಿದ್ರೋ, ಅದೇ ರೀತಿ ಈ ನಿಮಿಷದಲ್ಲಿ ನನ್ನನ್ನೇ ಸಂಪೂರ್ಣವಾಗಿ ಅರ್ಪಿಸಿಕೊಡುವಾಗ, ನನ್ನ ನಾಲಿಗೆ ಮೂಲಕ ನೀವು ಮಾತನಾಡುವಂತೆಯೂ, ನನ್ನ ಮನಸ್ಸಿನ ಮೂಲಕ ನೀವೇ ಆಲೋಚಿಸುವಂತೆ ನನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಡ್ತಿದ್ದೇನೆ. ಪವಿತ್ರಾತ್ಮರೇ, ಇಲ್ಲಿ ಯಾರ ಹೆಸರು ಅಲ್ಲ, ಬದಲಾಗಿ ಪ್ರಭು ಯೇಸುವಿನ ನಾಮ ಮಹಿಮೆಗೊಳ್ಳುವಂತಾಗಲಿ. ಇಲ್ಲಿ ನಡೆಯುವಂಥ ಒಂದೊಂದು ಅದ್ಭುತ ಕಾರ್ಯಗಳು, ಒಂದೊಂದು ಬದಲಾವಣೆಗಳು ಪ್ರಭು ಯೇಸುವಿನ ನಾಮಕ್ಕೆ ಮಾತ್ರ ಸಲ್ಲುವಂತಾಗಲಿ. ಸಂತ ಪೌಲ್ ಹೇಳಿದ ರೀತಿಯಲ್ಲಿ ನನ್ನ ಹೆಸರು ಅಳಿದು ಹೋಗಬೇಕು, ಪ್ರಭು ಯೇಸುವಿನ ನಾಮ ಮೇಲುಗೈ ಸಾಧಿಸಬೇಕೆಂಬುದಾಗಿ. ಅದೇ ರೀತಿಯಲ್ಲಿ ಯಾರ ಹೆಸರಲ್ಲ, ಬದಲಾಗಿ ಪ್ರಭು ಯೇಸುವೆ ನಿಮ್ಮ ಹೆಸರು ಮಾತ್ರ, ನಿಮ್ಮ ನಾಮ ಮಾತ್ರ ಮಹಿಮೆ ಹೊಂದುವಂತಾಗಲಿ. ವಿಶೇಷವಾಗಿ ನಿಮ್ಮ ಪ್ರಕಟಣೆಯ ಜ್ಞಾನವು ಇಲ್ಲಿ ಚಲಿಸಲ್ಪಡುವಾಗ ಪ್ರತಿಯೊಬ್ಬ ಹೃದಯವನ್ನು ಸ್ಪರ್ಶಿಸಿ ಹೃದಯದಲ್ಲಿ ದೊಡ್ಡ ಬದಲಾವಣೆಯನ್ನು ಇಂದು ತರುವುದಕ್ಕಾಗಿಯೂ, ಆ ಹೃದಯದಲ್ಲಿ ಆದಂಥ ಬದಲಾವಣೆ ನಮ್ಮ ನಿಜ ಜೀವಿತದಲ್ಲಿ
ದೊಡ್ಡ ಮಾರ್ಪಾಡನ್ನು ತರುವುದಕ್ಕಾಗಿ ಸ್ತೋತ್ರ. ರಕ್ಷಕ ನಾಮದಲ್ಲಿ ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಿಲಿದ್ದಾಗಲೂ ಈಗಲೂ ಯಾವಾಗಲೂ ಸದಾ ಕಾಲಕ್ಕೆ ಸ್ತೋತ್ರ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಪ್ರಭು ಯೇಸುವನ್ನು ಘನಪಡಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಕುಳಿತುಕೊಳ್ಳೋಣ, ಎಲ್ಲರೂ ಕುಳಿತುಕೊಳ್ಳೋಣ. ನನ್ನ ವಾಯ್ಸ್ ಹಿಂದೆ ಕ್ಲಿಯರಾಗಿ ಕೇಳಿಸ್ತಾ ಇದೆಯಾ? ಥ್ಯಾಂಕ್ ಯು. ಈ ಕಡೆ ಹಿಂದೆ ಇರೋರಿಗೆ, ಸಹೋದರಿಯರು, ಹೊರಗಡೆ ಇರೋರಿಗೆ ಕೇಳಿಸ್ತದೆ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಥ್ಯಾಂಕ್ ಗಾಡ್, ನಾವೆಲ್ಲರೂ ಕೂಡ ಡಿಸೆಂಬರ್ ತಿಂಗಳಿನಲ್ಲಿದ್ದೇವೆ. ಕರೆಕ್ಟಾ? ಯಾವ ತಿಂಗಳಿದು? ಡಿಸೆಂಬರ್, ಕರೆಕ್ಟ್. ಡಿಸೆಂಬರ್ ತಿಂಗಳು ಎಂಬುದಾಗಿ ಹೇಳುವಾಗ ಪ್ರೈಸ್ ಬಿಡಿ ಗಾಡ್, ಇಡೀ ಪ್ರಪಂಚದ ಗಮನ ಒಂದು ವಿಷಯದ ಕಡೆ, ಎಲ್ಲರ ಗಮನ, ಅದು ಕ್ರಿಸ್ತನನ್ನು ಅರಿತವರಾಗಲಿ ಅರಿಯದೇ ಇರುವಂಥ ವ್ಯಕ್ತಿಗಳಾಗಲಿ, ಒಂದು ವಿಷಯದ ಕಡೆ ನಮ್ಮೆಲ್ಲರ ಗಮನ ನಾವು ಕೇಂದ್ರೀಕರಿಸ್ತೇವೆ. ಯಾವುದ್ರ ಬಗ್ಗೆ? ಕ್ರಿಸ್ಮಸ್. ಪ್ರೈಸ್ ಗಾಡ್, ಹಲ್ಲೆಲೂಯಾ. ವಿಶೇಷವಾಗಿ ಪ್ರಿಯರೇ, ಕ್ರಿಸ್ತನನ್ನು ಅರಿಯದಿರುವಂಥ ವ್ಯಕ್ತಿಗಳು, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಕ್ರಿಸ್ಮಸನ್ನು ಅಥವಾ ಕ್ರಿಸ್ತ ಜಯಂತಿಯ ಬಗ್ಗೆ ಆಲೋಚನೆ ಮಾಡುವಾಗ ಅವ್ರು ನಾನಾ ವಿಧವಾದ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ವಿಶೇಷವಾಗಿ ಈ ಒಂದು ದೊಡ್ಡ ದೊಡ್ಡ ಮೈಸೂರು ಕಡೆ ಬಂದಾಗ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ನೋಡ್ತೀರಿ, ಎಲ್ಲ ದೀಪಾಲಂಕಾರ ಮಾಡಿರ್ತಾರೆ, ಸೀರಿಯಲ್ ಸೆಟ್ ಹಾಕಿರ್ತಾರೆ. ಅದಾದಮೇಲೆ ಕ್ರಿಸ್ಮಸ್ ಟ್ರೀ, ದೊಡ್ಡ ಕ್ರಿಸ್ಮಸ್ ಟ್ರೀನ ಡೆಕೋರೇಷನ್ ಮಾಡಿರ್ತಾರೆ, ಸ್ಟಾರ್ ಹಾಕಿರ್ತಾರೆ. ಅದು ಅವ್ರಿಗೇನಂತಂದರೆ ಒಂದು ವ್ಯಾಪಾರದ ವಹಿವಾಟಿನ ಸ್ಥಳ, ವ್ಯಾಪಾರ ಸ್ಥಳ. ಬಟ್ ಪ್ರೈಸ್ ಬಿಡಿ ಗಾಡ್, ನಮಗೆ ಕ್ರೈಸ್ತ ಮಕ್ಕಳಾಗಿರುವಂಥ ನಮಗೆ ಈ ಡಿಸೆಂಬರ್ ತಿಂಗಳು ಬಂದಾಗ ಪ್ರೈಸ್ ಬಿಡಿ ಗಾಡ್, ನಾವೆಲ್ಲರೂ ಕೂಡ ಗಮನ ಬರುವಂಥದ್ದು ಕ್ರಿಸ್ಮಸ್ ಕಡೆ, ಗುಡ್, ಕ್ರಿಸ್ತ ಜಯಂತಿಯ ಕಡೆ. ಬಟ್ ಕ್ರಿಸ್ಮಸ್ ಎಂಬುದಾಗಿ ನೆನೆಸ್ಕೊಳ್ಳುವಾಗ ನಮ್ಮ ಮನಸ್ಸಿನಲ್ಲಿ ಬರುವಂಥ ತಯಾರಿ ಯಾವುದ್ರ ಕಡೆಗಿರ್ತದೆ? ನಾವು ಕ್ರಿಸ್ಮಸ್ ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ತೇವೆ, ಕರೆಕ್ಟ್. ಯಾವುದ್ರ ಕಡೆಗಿರ್ತದೆ ತಯಾರಿ ಮಕ್ಕಳೇ? ಗೋಧಲಿ ಕಟ್ಟಬೇಕು ಮಕ್ಕಳಿಗಾದರೆ, ದೊಡ್ಡವ್ರಿಗಾದರೆ ಮನೆ ಕ್ಲೀನ್ ಮಾಡಬೇಕು, ಮನೆಗೆ ಸುಣ್ಣ ಬಣ್ಣ ಹೊಡಿಬೇಕು, ಹೊಡೆಯೋದಾದರೆ ಸುಣ್ಣ ಬಣ್ಣ ಹೊಡಿಬೇಕು. ಅದಾದಮೇಲೆ ನಮಗೆ ಸುಣ್ಣ ಬಣ್ಣ ಹೊಡ್ಕೊಳ್ಬೇಕು, ಮೇಕಪ್ ಮಾಡ್ಕೊಳ್ಬೇಕು, ಹೊಸ ಬಟ್ಟೆ ಹಾಕ್ಕೊಳ್ಬೇಕು. ಅದಾದಮೇಲೆ ತಿಂಡಿ ಪದಾರ್ಥಗಳು ಮಾಡಬೇಕು, ರೋಸ್ ಕುಕ್ಕೀಸು, ಗಲ್ಗಲ, ಕಲ್ಕಲರ್ ಮಾಡಬೇಕು. ಕಜ್ಜಿಕಾಯಿ, ಕರ್ಜಿಕಾಯಿ. ಓಕೆ, ನಾನು ಕಜ್ಜಿಕಾಯಿ, ಯಾವುದು ಕಜ್ಜಿಕಾಯಿ. ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ಇನ್ನೇನು ಮಾಡ್ತೀರಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ? ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ನಾವು ಯಾರ ಹುಟ್ಟುಹಬ್ಬನ ಕೊಂಡಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ? ಕ್ರಿಸ್ತ ಯೇಸುವಿನ ಹುಟ್ಟುಹಬ್ಬನ. ಕ್ರಿಸ್ತ ಯೇಸುವಿನ ಹುಟ್ಟುಹಬ್ಬನ ಕೊಂಡಾಡ್ಲಿಕ್ಕೆ ಹೋಗುವಾಗ ಅಟ್ಲೀಸ್ಟ್ ನಾವು ಕ್ರಿಸ್ತ ಜಯಂತಿಯ ಬಗ್ಗೆ, ಪ್ರಭು ಯೇಸು ಯಾತಕ್ಕಾಗಿ ಲೋಕಕ್ಕೆ ಬಂದರು, ಅವ್ರು ಈವನ್ ಸರ್ವಶಕ್ತ ದೇವರಾಗಿದ್ರು ಕೂಡ ಪ್ರತಿದಿನ ಎಲ್ಲದಕ್ಕಿಂತಲೂ ಬ್ಯುಸಿಯೆಸ್ಟ್ ಪರ್ಸನ್ ಇಡೀ ಪ್ರಪಂಚದಲ್ಲಿ ಯಾರು ಅಂತಂದರೆ ಪ್ರಭು ಯೇಸು, ಅಂದರೆ ದೇವರು. ಸಕಲವನ್ನು ಕೂಡ ಸೃಷ್ಟಿಸಿ ಸಕಲವನ್ನು ಆಳುವಂತಹ ಒಂದೊಂದು ಕ್ಷಣನೂ ಕೂಡ, ಈವನ್ ಬೈಬಲ್ ಹೇಳ್ತದೆ ಕೀರ್ತನೆಯಲ್ಲಿ, ದೇವರು ನಿದ್ರಿಸದೆ ತೂಕಡಿಸದೆ ನಮ್ಮನ್ನು ಸದಾಕಾಲ, ಈವನ್ ನಾವು ನಿದ್ರೆ ಮಾಡುವಾಗಲೂ ಕೂಡ ನಮ್ಮ ಜೊತೆಲಿ ಯಾವ ರೀತಿ ನೆರಳಿರ್ತದೋ ಅದೇ ಥರ ನಿದ್ರೆ ಮಾಡುವಾಗಲೂ ಕೂಡ ನಮ್ಮ ಮುಂದಿಗಿದ್ದಂತೂ ಕಾಯುವಂಥ ದೇವರು. ಅಷ್ಟರ ಮಟ್ಟಿಗೆ ಬ್ಯುಸಿಯಾಗಿರುವಂಥ ದೇವರು. ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ಯೋಚನೆ ಮಾಡಿ, ಜಸ್ಟ್ ಪರಲೋಕವನ್ನು ತೊರೆದು ಭೂಲೋಕ ಬಂದು, ಅದು ಕೂಡ ಒಂದು ಮಾತೆಯ ಗರ್ಭದಲ್ಲಿ ಯಾವುದೇ ಕೆಲಸ ಇಲ್ಲದೆ, ಗರ್ಭದೊಳಗಡೆ ಕೆಲಸ ಇಲ್ಲದಿರುವಂಥ ವ್ಯಕ್ತಿಯಾಗಿ 9 ತಿಂಗಳು ಇರಿಸ್ಕೊಂಡಂತಹ ಯಾರಾದರೂ ಪ್ರಿಯರ ಅದ್ರ ಬಗ್ಗೆ ಯೋಚನೆ ಮಾಡ್ತೀವ? ಒಂದು ವ್ಯಕ್ತಿಯನ್ನು ಪ್ರಿಯರ, ಪ್ರೈಸ್ ಬಿಡಿ ಗಾಡ್, ನೀವು ಅವನ ಜೀವನ ಹಾಳು ಮಾಡಬೇಕಾದ್ರೆ ಪ್ರಿಯರೇ, ಸುತ್ತಮುತ್ತ ಓಡಾಡ್ತಿರುವಂಥ ವ್ಯಕ್ತಿಯನ್ನು, ಸದಾಕಾಲ ಬ್ಯುಸಿಯಾಗಿರೋ ವ್ಯಕ್ತಿಯನ್ನು ನೀವು ಮರ್ಡ್ರ್ ಮಾಡಬೇಕಾದ್ರೆ, ಕೊಲೆ ಮಾಡಬೇಕಾದ್ರೆ ನೀವನ್ನ ಕತ್ತಿ ಚಾಕು ಚೂರಿ ಬೇಕಾಗಿಲ್ಲ. ಅಂಥವ್ನು ಕರ್ಕೊಂಡ್ಬಂದು 1-2 ದಿನ ಒಂದು ರೂಮಲ್ಲಿ ಕೂಡಾಕ್ಬಿಟ್ರೆ ಸಾಕು, ಅವ್ನು ಡಿಪ್ರೆಷನ್ ಹೊಟ್ಟೋಗ್ತಾನೆ. ಹೌದಾ? ಡೈಲಿ ಓಡಾಡೋಂಥ ವ್ಯಕ್ತಿಯನ್ನು
ಬಟ್ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಸರ್ವಶಕ್ತ ದೇವರು ಪ್ರೈಸ್ ಬಿಟ್ಟು ಗಾಡ್ 24 hours ಬ್ಯುಸಿ. ಅಂಥ ದೇವರು ಒಂದು ದಿನ ಅಲ್ಲ, 2 ದಿನ ಅಲ್ಲ, 9 ತಿಂಗಳ ಕಾಲ ಒಂದು ತಾಯಿಯ ಗರ್ಭದಲ್ಲಿ ಯಾವುದೇ ಕೆಲಸವಿಲ್ಲದೆ ಸಕಲವನ್ನು ಕೂಡ ಆಳುವಂತಹ ದೇವರು, ಸಕಲವನ್ನು ಸೃಷ್ಟಿ ಮಾಡುವಂಥ ದೇವರು, ಈವನ್ ಆ ಮಾತೆಯನ್ನು ಕೂಡ ಸೃಷ್ಟಿ ಮಾಡುವಂಥ ದೇವರು. ಪ್ರೈಸ್ ಬಿಟ್ಟು ಗಾಡ್, ಮಾತೆಯ ಒಳಗಡೆ, ಸ್ತ್ರೀಯ ಒಳಗಡೆ 9 ತಿಂಗಳು, ಥ್ಯಾಂಕ್ ಗಾಡ್, ಏನು ಅರಿಯದೇ ಇರುವಂತಹ ಒಂದು ಮಗುವಾಗಿ ಕಾಲ ಕಳಿಬೇಕಾದ್ರೆ ಪ್ರೈಸ್ ಬಿಟ್ಟು ಗಾಡ್, ಯೋಚನೆ ಮಾಡಿ ಪ್ರಿಯರೇ, ದೇವರು ನನ್ನನ್ನು ಮತ್ತು ನಿಮ್ಮನ್ನು ಪ್ರೀತಿ ಮಾಡಲಿಕ್ಕಾಗಿ ಎಷ್ಟು ಮಟ್ಟಿಗೆ ಕೆಳಮಟ್ಟಕ್ಕೆ ತಗ್ಗಿಸಿಕೊಂಡ್ರು. ವಾವ್! ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ಕ್ರಿಸ್ಮಸ್ ಎಂಬುದಾಗಿ ಹೇಳುವಾಗ ಪ್ರೈಸ್ ಬಿಟ್ಟು ಗಾಡ್, ಎಲ್ಲವನ್ನ ನಮ್ಮ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ ಪ್ರೈಸ್ ಗಾಡ್, ಇವನ್ ದನಕರುಗಳನ್ನು ಕೂಡ ಒಂದು ಸ್ಥಳದಲ್ಲಿ ಬಿಟ್ಟು ಪ್ರಭುವಿನ ಆಲಯದಲ್ಲಿ ಬಂದು ಅವ್ರನ್ನ ಆರಾಧಿಸಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ಗುಡ್, ತುಂಬ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಒಂದು ಗುಡ್ ನ್ಯೂಸ್ ಏನಂತಂದರೆ ಪ್ರೈಸ್ ಬಿಟ್ಟು ಗಾಡ್, ವರ್ಷದ ಅಂತಿಮವಾದಂಥ ದಿನಗಳಲ್ಲಿದ್ದೇವೆ, ಡಿಸೆಂಬರ್ ತಿಂಗಳಿದ್ದೇವೆ. ಖಂಡಿತವಾಗಿಯೂ ಕ್ರಿಸ್ತನನ್ನು ಆರಾಧಿಸುತ್ತಾ ಈ ವರ್ಷವನ್ನು ಅಂತ್ಯಗೊಳಿಸೋದು ಮಾತ್ರವಲ್ಲ, ನವ ವರ್ಷಕ್ಕೆ ನಾವು ಕಾಲಿಡುವಂಥ ಸಮಯವಾಗಿದೆ. ಹೌದಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಕ್ಷಣ ಥ್ಯಾಂಕ್ ಗಾಡ್, ಈ ವರ್ಷದಲ್ಲಿ ಥ್ಯಾಂಕ್ ಗಾಡ್, ಜನವರಿ ತಿಂಗಳಿಂದ ಈ ನಿಮಿಷದವರೆಗೂ ನಾವು ಒಂದು ಕ್ಷಣ ದೇವರ ಕಡೆ ನಮ್ಮ ಕಣ್ಣೆತ್ತಿ ನೋಡಿ, ದೇವರು ನಮ್ಮ ಜೀವನದಲ್ಲಿ ಏನೆಲ್ಲ ಉಪಕಾರಗಳು ಮಾಡಿದಾರೋ ಪ್ರೈಸ್ ಗಾಡ್, ಅದನ್ನು ಎಣಿಸುವುದಾದರೆ ಪ್ರೈಸ್ ಬಿಟ್ಟು ಗಾಡ್, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ಟೈಮೇ ಸಾಕಾಗೋದಿಲ್ಲ. ಚೆಕ್ ಮಾಡಿ, ಬೇಕಾದರೆ ಚೆಕ್ ಮಾಡಿ ಪ್ರಿಯರೇ, ಬೇಕಾದ್ರೆ ಈಗ ಗೂಗಲ್ ಚೆಕ್ ಮಾಡಿ. ಒಂದು ದಿನಕ್ಕೆ 24 ಗಂಟೆಗೆ, ಇವತ್ತು ಬೆಳಿಗ್ಗೆ, ನೆನ್ನೆ ಬೆಳಗ್ಗೆಯಿಂದ ಇವತ್ತಿನ ಬೆಳಗ್ಗೆ ತನಕ 1,70,000 ಜನ ಸತ್ತು ಹೋಗಿದ್ದಾರೆ, ಭೂಲೋಕ ಬಿಟ್ಟು ಹೋಗಿದ್ದಾರೆ. 1,70,000 ಜನ. ಅಂಥವ್ರ ಮಧ್ಯದಲ್ಲಿ ಪ್ರೈಸ್ ಬಿಟ್ಟು ಗಾಡ್, ನಮಗೂ ಕೂಡ ಟಿಕೆಟ್ ರೆಡಿಯಾಗಿರ್ಬೋದಾಗಿತ್ತು. ನಾವು ಕೂಡ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗುವಂಥ ಪಯಣದಲ್ಲಿ, ಮರಣದಲ್ಲಿ ನಾವು ಹೋಗುವಂಥ ಕ್ಷಣ ಇತ್ತು. ಬಟ್ ಅದರ ದೇವರು ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ನನ್ನ ಮತ್ತು ನಿಮ್ಮ ಮೇಲಿನ ಪ್ರೀತಿಗಾಗಿ ಪ್ರೈಸ್ ಬಿಟ್ಟು ಗಾಡ್, ದೇವರು ನಮಗೆ ಈ ಬೆಳಗಿನ ಸುಪ್ರಭಾತದಲ್ಲಿ ನಮ್ಗೆ ಉಸಿರನ್ನು ಕೊಟ್ಟು, ನಮಗೆ ಜೀವವನ್ನು ಕೊಟ್ಟು, ನಮಗೆ ಪ್ರಾಣವನ್ನು ಕೊಟ್ಟು ನಮ್ಮನ್ನು ತಟ್ಟಿ ಎಬ್ಬಿಸಿದ್ದಾರೆ. ಕಾರಣ ಏಕೆ? ಈ ಲೋಕವನ್ನು ಬಿಟ್ಟು ಹೋದವರಿಗೂ ನನಗೂ ಮತ್ತು ನಿಮಗಿರುವಂಥ ವ್ಯತ್ಯಾಸ ಏನು? ಇದಾಗಿದೆ ಪ್ರಿಯರ. ಪ್ರೈಸ್ ಬಿಟ್ಟು ಗಾಡ್, ಪ್ರತಿದಿನ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಬೇಕು. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಪ್ರೈಸ್ ಬಿಟ್ಟು ಗಾಡ್, ನಾನು ಬೆಳಗ್ಗೆದ್ದಾಗ ಡ್ಯಾಡಿ ಹತ್ರ ಕೇಳೋದು, ಡ್ಯಾಡಿ ಇವತ್ತು ನೀವು ನನಗೆ ಉಸಿರು ಕೊಟ್ಟಿದ್ದೀರಿ, ನನ್ನ ಪ್ರಾಣ ಕೊಟ್ಟಿದ್ದೀರಿ, ನಿಮ್ಮನ್ನು ಆರಾಧಿಸೋ ಸಮಯ ಕೊಟ್ಟಿದ್ದೀರಿ, ಎದ್ದು ನನ್ನ ಹೆಂಡತಿ ಮಕ್ಕಳು ಮುಖವನ್ನು ನೋಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ನಾಳೆ ಸಿಗ್ತದೇನೋ ಗೊತ್ತಿಲ್ಲ, ಬಟ್ ಇವತ್ತು ಯಾವ ಉದ್ದೇಶಕ್ಕಾಗಿ 24 ಗಂಟೆ ಟೈಮನ್ನು ಕೊಟ್ಟಿದ್ದೀರಿ? ಪ್ಲೀಸ್ ನಾನು ತಿಳಿಸಿ, ನಾನು ಅದನ್ನು ನಿಮ್ಮ ಯೋಜನೆಯನ್ನು ನಾನು ಪರಿಪೂರ್ಣಗೊಳಿಸಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿಯರ, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ನಿಜವೂ ಪ್ರಿಯರೇ, ಥ್ಯಾಂಕ್ ಗಾಡ್. ನಮ್ಮ ಜೀವಿತದಲ್ಲಿ ದೇವರು, ನಾವು ದೇವರನ್ನ ಕಣ್ಣೆತ್ತಿ ನೋಡೋದಾದರೆ, ದೇವರು ಮಾಡಿರುವಂಥ ಉಪಕಾರಗಳನ್ನು ನಾವು ನೆನೆಸ್ಕೊಳ್ಳಿಕ್ಕಾಗಿ ನಮ್ಮ ಹೃದಯವನ್ನು ತೆರೆದು ನಾವು ದೇವರ ಮುಂದೆ ಕುಳಿತುಕೊಳ್ಳೋದಾದರೆ, ಒಂದೊಂದು ಕ್ಷಣವೂ ಕೂಡ ಪ್ರಿಯರೇ ದೇವರ ಹಸ್ತಕ್ಷೇಪ ಇಲ್ಲದೆ ಹೋಗಿದರೆ ನಾವು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾ ಇದ್ವಿ. ಹಲೋ, ನಾವೆಲ್ಲರೂ ಕೂಡ ಪ್ರೈಸ್ ಬಿಟ್ಟು ಗಾಡ್, ಕೋವಿಡ್-19 ಬಂತು, ಕೋವಿಡ್-20 ಬಂತು. ಅದರ ಮಧ್ಯದಲ್ಲಿ ಪ್ರೈಸ್ ಬಿಟ್ಟು ಗಾಡ್, ಎಷ್ಟೋ ಮಂದಿ ಥ್ಯಾಂಕ್ ಗಾಡ್ ಕೋವಿಡ್ ಬಂದರೂ ಕೂಡ ನಿಮ್ಮಲ್ಲಿ ಕೆಲವರು ಗುಣ ಹೊಂದಿರೋರು ಇದ್ದೀರಿ. ಬಟ್ ಎಷ್ಟೋ ಸಹಸ್ರಾರು ವ್ಯಕ್ತಿಗಳು, ಅವರು ಕ್ರೈಸ್ತರು ಅಥವಾ ಕ್ರೈಸ್ತೇತರರು, ಕ್ರಿಸ್ತನನ್ನು ಅರಿಯದವರು, ಕ್ರಿಸ್ತನ ಅರಿತವರು, ಅಥವಾ ಜಸ್ಟ್ ಇವರು ಪ್ರಬೋಧಕರು, ಇವರು ಜನಸಾಮಾನ್ಯರು, ಇವರು ಗುರುಗಳು, ಇವರು ಕಾರ್ಡಿನಲ್ಸು, ಅಥವಾ ಇವರು ಬಿಷಪ್ ಅವರು, ಯಾವುದೇ ಭಿನ್ನ ಭೇದ ಮಾಡಲಿಲ್ಲ. ಎಷ್ಟೋ ಜನ ಕೊಚ್ಕೊಂಡು ಹೊಟ್ಟೋಯ್ತು. ಹಲೋ, ಬಿಲಿಯನ್ ಗಟ್ಟಲೆ ಜನರನ್ನು ಕೊಚ್ಕೊಂಡು ಹೋಯಿತು. ಬಟ್ ಪ್ರೈಸ್ ಬಿಟ್ಟು ಗಾಡ್, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅಂಥವರ ಮಧ್ಯದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ನಮ್ಮನ್ನು ಯಾಕೆ ಉಳಿಸಿರುವಂಥದ್ದು? ಯಾಕೆ ಈ ವರ್ಷದ ಅಂತಿಮ ತಿಂಗಳಿಗೆ, ಅಂತಿಮ ದಿನಗಳಿಗೆ ನಮ್ಮ ಕರ್ಕೊಂಡ್ಬಂದು ನಿಲ್ಲಿಸಿರುವಂಥದ್ದು? ನಾವು ಅವ್ರನ್ನ ಕೊಂಡಾಡಬೇಕು, ನಾವು ಅವ್ರನ್ನ ಆರಾಧಿಸಬೇಕು. ಅಷ್ಟು ಮಾತ್ರ ಅಲ್ಲ, ಮುಂದಿನ ವರ್ಷಕ್ಕೆ ಕಾಲಿಡುವಾಗ ಡ್ಯಾಡಿ ಈಗಲಾದರೂ ನಾನು
ನಿಮ್ಮೊಬ್ಬರಿಗಾಗಿ ಮಾತ್ರ ಜೀವಿಸ್ತೇನೆ. ನನ್ನ ಜೀವನ ಪರ್ಯಂತ, ಈಗ ತಾನು ಅದನ್ನೇ ಹಾಡು ಹೇಳಿದ ಪ್ರಿಯರೇ, ನಾನು ಉಸಿರಿರುವ ದಿನವೆಲ್ಲ ನನಗೆ ಪ್ರಾಣ ಕೊಟ್ಟಂಥ ನಿಮ್ಮನ್ನು, ನನ್ನ ಜೀವ ಕೊಟ್ಟಂಥ ನಿಮ್ಮನ್ನು ನಾನು ಆರಾಧಿಸ್ತೇನೆ. ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ಕ್ರಿಸ್ತನನ್ನು ಜ್ಞಾಪಿಸಿಕೊಳ್ಳುವಂಥದ್ದು, ಅವರ ಹುಟ್ಟುಹಬ್ಬವನ್ನು ಜ್ಞಾಪಿಸಿಕೊಳ್ಳುವಂಥದ್ದು, ಥ್ಯಾಂಕ್ ಗಾಡ್ ಡಿಸೆಂಬರ್ 25 ಅಲ್ಲ, ನೋ, ಆ್ಯಕ್ಚುಲಿ ಡಿಸೆಂಬರ್ 25 ಥ್ಯಾಂಕ್ ಗಾಡ್ ಕ್ರಿಸ್ತ ಯೇಸು ಹುಟ್ಟಿದಂಥ ನಿಜವಾದ ದಿನ ಅಲ್ಲ. ನಾವು ಅದನ್ನು ಸಾಮೂಹಿಕವಾಗಿ ಆಚರಿಸುವಂಥ ಹಬ್ಬದ ದಿನ ಅಷ್ಟೇ. ನಿಜವಾದ ಕ್ರಿಸ್ಮಸ್ ನಾನು ವಿವರಿಸ್ತೇನೆ ಮುಂದೆ. ನಿಮ್ಮ ಹೃದಯದಲ್ಲಿ ಪ್ರಭು ಯೇಸು ಯಾವಾಗ ಹುಟ್ಟುತ್ತಾರೋ ಅಂದೇ ನಿಜವಾದ ಕ್ರಿಸ್ಮಸ್. ನಿಜವಾದ ಕ್ರಿಸ್ಮಸ್ ನಿಮ್ಮ ಹೃದಯದಲ್ಲಿ ಪ್ರಭು ಯೇಸು ಯಾವಾಗ ಹುಟ್ಟುತ್ತಾರೋ, ದಟ್ ಮೀನ್ಸ್ ಅದರ ಅರ್ಥ ಏನಂತಂದರೆ, ಜೀಸಸ್, ನೀವು ನನ್ನ ಒಳಗಡೆ ಹುಟ್ಟಿದ್ದೀರಿ. ಪ್ರೈಸ್ ಬಿ ಟು ಗಾಡ್. ನನ್ನ ಒಳಗಡೆ ಹುಟ್ಟುವಂಥ ನಿಮ್ಮನ್ನು ನನ್ನ ನುಡಿಯಲ್ಲಿ, ನನ್ನ ನಡೆಯಲ್ಲಿ, ನನ್ನ ವರ್ತನೆಯಲ್ಲಿ, ನನ್ನ ಆಲೋಚನೆಗಳಲ್ಲಿ, ನನ್ನ ಕಾರ್ಯಗಳಲ್ಲಿ, ನನ್ನ ಹವ್ಯಾಸಗಳಲ್ಲಿ, ನನ್ನ ಅಭ್ಯಾಸಗಳಲ್ಲಿ ನಾನು ನಿನ್ನ ಸುವಾಸನೆಯನ್ನು ಹೊರಸೂಸಬೇಕು. ಹಲೋ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ನಾನು ಯಾಕೆ ಇದನ್ನೆಲ್ಲ ಹೇಳ್ತೇನೆ ಅಂತಂದರೆ, ನಿಮ್ಮೆಲ್ಲರೂ ಕೂಡ ತಿಳಿದ ರೀತಿಯಲ್ಲಿ ನಾನು ಕೂಡ ಥ್ಯಾಂಕ್ ಗಾಡ್ ಕ್ರೈಸ್ತ ಶಾಲೆಯಲ್ಲಿ ಓದಿದ್ದು, ಕ್ರೈಸ್ತ ಮಕ್ಕಳ ಮಧ್ಯದಲ್ಲಿ ಬೆಳೆದವನು. ಬಟ್ ಅದು ನನ್ನ ಮನಸ್ಸಲ್ಲಿ ಕ್ರಿಸ್ಮಸ್ ಅಂತಂದರೆ, ಪ್ರೈಸ್ ಬಿಡಿ ಗಾಡ್, ನನ್ನ ಆಲೋಚನೆ ಇದ್ದಿದ್ದು ಕ್ರಿಸ್ಮಸ್ ಅಂತಂದರೆ, ಪ್ರೈಸ್ ಗಾಡ್, ಅದು ಫಾರಿನ್ ಅವರು ಆಚರಿಸುವಂಥ ಹಬ್ಬ. ಯಾಕಂದ್ರೆ ಫಾರಿನ್ ದೇವರು, ಫಾರಿನಲ್ಲಿ ಹುಟ್ಟಿದ ದೇವರು. ಸೊ ಫಾರಿನ್ ದೇವರು, ಪ್ರೈಸ್ ಬಿಡಿ ಗಾಡ್. ಅಷ್ಟು ಮಾತ್ರ ಅಲ್ಲ, ಕ್ರಿಸ್ಮಸ್ ಅಂದರೆ ಕ್ರೈಸ್ತ ಮಕ್ಕಳು ಮಾತ್ರ ಆಚರಣೆ ಮಾಡುವಂಥ ಹಬ್ಬ. ಆ ಹಬ್ಬ ಯಾವ ಥರ ಆಚರಣೆ ಮಾಡಬೇಕು ಅಂತಂದರೆ, ನಾನು ಸುತ್ತಮುತ್ತ ನೋಡಿ ಕಲ್ತಿದ್ದು ಯಾವ ಥರ ಹಬ್ಬ ಆಚರಣೆ ಮಾಡಬೇಕು ಅಂತಂದರೆ, ಕ್ರಿಸ್ಮಸ್ ಅಂದರೆ ಪ್ರೈಸ್ ಬಿಡಿ ಗಾಡ್, ಆ ದಿನ ಅವ್ರ ಮನೆಯಲ್ಲಿ ಪ್ರೈಸ್ ಬಿಡಿ ಗಾಡ್ ಕೇಕ್ ಕಟ್ ಮಾಡ್ತಾರೆ. ಎರಡನೇದು ಪ್ರೈಸ್ ಬಿಡಿ ಗಾಡ್ ಒಳ್ಳೆ ಬಿರಿಯಾನಿ ಮಾಡಿರ್ತಾರೆ. ಬಟ್ ಬಿರಿಯಾನಿ ಮಾಡಿ ಆದಮೇಲೆ ಅವ್ರು ಹೊಟ್ಟೆ ಒಳಗೆ ಇಳಿಬೇಕಾದ್ರೆ ಕಂಠ ಪೂರ್ತಿ ಕುಡಿಬೇಕು, ಕುಡಿದ್ರೆ ಮಾತ್ರ ಒಳಗಡೆ ಇಳಿಯೋದು. ಕುಡಿದ್ಬಿಟ್ಟು ಏನು ಮಾರಯ್ಯ ಕ್ರಿಸ್ಮಸ್ ದಿನ ಕುಡಿದಿದೆಯಲ್ಲ, ಆಂಡವರು ದೇವರು ಹುಟ್ಟುಬಿಟ್ಟಿದ್ದಾರೆ, ಬರ್ತಡೇ ಜಿಕ್ 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 ಜಿಕ್, ಕರೆಕ್ಟ್? ಕ್ರಿಸ್ಮಸ್ ಫುಲ್ ಟೈಟ್. ಅದಾದ್ಮೇಲೆ ಪ್ರೈಸ್ ಅದೇ ವ್ಯಕ್ತಿಗಳು ಕೇಳಿ, ಗುಡ್ ಫ್ರೈಡೆ ಬರಲಿ, ಗುಡ್ ಫ್ರೈಡೆ ಬಂದಾಗ ಕೂಡ ಫುಲ್ ಟೈಟು. ಗುಡ್ ಫ್ರೈಡೆ ಏನು ಆ ದಿನ? ಏನು ಗುಡ್ ಫ್ರೈಡೆ? ಏನು ಏಸು ಸತ್ತೋಗಿದ್ದು. ಯಾಕೆ ಮಾರ ಈ ಕುಡ್ದಿದ್ಯಾ? ಆಂಡವರು ಪೋಯಿಟಾಂಗ ಒಟ್ಟೋದ್ರು, ದುಃಖ ತಡೆಯೋಕ್ಕಾಗ್ತಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರ, ನಮ್ಮ ಕ್ರೈಸ್ತ ಮಕ್ಕಳು ಕುಡುಕರಿಗೆ ಒಂದು ರೀಸನ್ ಬೇಕಷ್ಟೇ ಕುಡಿಯೋಕ್ಕೆ. ಹಲೋ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಡೀ ನಿಮ್ಮ ಊರಲ್ಲಿ ನನ್ನಂತ ಕುಡುಕ ಯಾರೂ ಇರಲಿಲ್ಲ. ತಿಂಗಳಿಗೆ 21 ವರ್ಷಗಳಿಂದ ತಿಂಗಳಿಗೆ 32,000 ರೂಪಾಯಿ ಬಾರಿಗೆ ಚೆಕ್ ಕೊಡ್ತಾ ಇದೆ. 32,000. ಇವತ್ತು ನೋಡಿದ್ರೆ 3 ಲಕ್ಷ ಆಗ್ತಾಯಿತ್ತು ಅದು ತಿಂಗಳಿಗೆ. ಅಷ್ಟು ದೊಡ್ಡ ಕುಡುಕ. ಯಾಕೆ ಗೊತ್ತಾ? ನಮ್ಮ ಅಪ್ಪನ ಹೆಸರು ಉಳಿಸ್ತದೆ. ಚಿಕ್ಕಣ್ಣೇಗೌಡರು ಅಂದರೆ ನಂಬರ್ 1 ಕಿಂಗ್ ಕುಡಿಯೋದ್ರಲ್ಲಿ. ಅಣ್ಣೇಗೌಡರು ಅಂದರೆ ಅವರಪ್ಪ ನಂಬರ್ 1 ಊರ ಯಜಮಾನ ಕುಡಿಯೋದ್ರಲ್ಲಿ. ಬಟ್ ಪ್ರೈಸ್ ಬಿಡಿ ಗಾಡ್, ಎಲ್ಲರೂ ಹೇಳ್ತಾರೆ ಲೋಕದಲ್ಲಿ ಹುಟ್ಟುಗುಣ. ವಾವ್, ಗಾದೆಗಳು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ನೋಡೋಣ ದೇವ್ರ ವಾಕ್ಯ ಎಷ್ಟು ಗೊತ್ತಿದೆ ಅಂತೇಳಿ ಮುಂದೆ ನೋಡೋಣ. ಹುಟ್ಟುಗುಣ ಸುಟ್ಟರು ಹೋಗಲ್ಲ. ಎಲ್ಲರೂ ಕೂಡ ಅದೇ ರೀತಿ ಭಾವಿಸಿದ್ದು. ಡೈಲಿ ಕುಡಿ ಬಂದು ಹೆಂಡ್ತಿಗೆ ಹೊಡಿ, ಗಂಡ ಹೆಂಡ್ತಿ ಮಧ್ಯೆ ಜಗಳ ಆಗುವಾಗ ಹೆಂಡ್ತಿ ಹಿಡ್ಕೊ ಹೊಡಿಯುವಾಗ ಅಪ್ಪ ಅಮ್ಮನ ಕೂಡ ಬಿಟಾಯಿಸು. ಹಂಗಾಗಿ ಮದುವೆಯಾಗಿ 3-4 ತಿಂಗಳಿಗೆ ಅಪ್ಪ ಅಮ್ಮ ಮನೆ ಖಾಲಿ ಮಾಡ್ಕೊಂಡು ಹೊಟ್ಟೋದು. ಇವನು ಹೆಂಡ್ತಿನ ಸಾಯಿಸ್ಬಿಡ್ತಾನೆ. ಸಾಯಿಸಿದ್ರೆ ಸ್ವಲ್ಪ ನಾವಿರುವಾಗ ಏನಾದರೂ ಅವಳು ಸತ್ತೋದ್ರೆ ಕೊನೆ ಅಮ್ಮನ ತಗೊಂಡು ಜೈಲಿಗೆ ಹಾಕ್ತಾರೆ ಅಂತೇಳಿ. ಅಷ್ಟು ದೊಡ್ಡ ಕುಡುಕ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ದಿನ ಮನೆಯಲ್ಲಿ ಜಗಳ ಇಲ್ಲದಿರುವಂಥ ದಿನಗಳಿಲ್ಲ. ಜಗಳ ಎಷ್ಟು ಮಟ್ಟಿಗೆ ಅತಿರೇಕಕ್ಕೆ ಹೋಗ್ತಾ ಇತ್ತು ಅಂತಂದರೆ, ಮನೆ ಒಳಗೆ ಸ್ಟಾರ್ಟ್ ಜಗಳ ರೋಡಲ್ಲಿ ಎಳ್ಕೊಂಡು ಹೋಗುವೆ, ನೈಟಿಲ್ಲ ಅರ್ಧ ಬಿಸಾಕುವೆ, ಜುಟ್ಟು ಹಿಡ್ಕೊಂಡು ಗೋಡೆ ಗುದ್ದುವೆ. ಕೊನೆಗೆ 8.5 ತಿಂಗಳು ಪ್ರೆಗ್ನೆಂಟ್ ಅಂತೇಳಿ ಕೂಡ ಗೊತ್ತಿಲ್ಲದೇ ಅಷ್ಟು ಕಟುಕ. ಹೊಟ್ಟೆಗೊದ್ದು ಒಂದು ಮಗು. ನನ್ನ ಮಗು ಇವತ್ತು ನನ್ನ ಮಗಳು 3rd ಇಯರ್ BE ಮಾಡ್ತಿದ್ದಾಳೆ. ಅವಳಿಗಿಂತ ದೊಡ್ಡ ಮಗ ಇದ್ದ, ಫಸ್ಟ್ ಮಗು, ಗಂಡು ಮಗು. 8.5 ತಿಂಗಳ ಮಗುವನ್ನು ಕೂಡ ಗರ್ಭದಲ್ಲಿಂದ ಮಗುವನ್ನು ಹೊಟ್ಟೆಗೊದ್ದು ಸಾಯಿಸಿನಿಂದ ಕೊಲೆ ಮಾಡಿದ ಕೊಲೆಗಡುಕ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ಆ ಸಂದರ್ಭದಲ್ಲಿ ನಿಮ್ಮ ದೇವರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮ ದೇವರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಪ್ರೈಸ್ ಬಿಡಿ ಗಾಡ್, ನನ್ನ ಕತೆ ಮುಗಿದೋಯ್ತು.
ಜೀವನ ಜಿಗುಪ್ಸೆಯಾಗಿ ಜೀವನವಾಯಿತು, ಆರೋಗ್ಯವಾಯಿತು, ಕಿಡ್ನಿ ಹೋಯಿತು, ಲಿವರ್ ಹೋಯಿತು, ಕುಡಿದು ಕೊನೆಗೆ ಒಂದು ದಿನ ಒಂದು ದಿನ ಮಾತ್ರ ಅಲ್ಲ, ಎಷ್ಟೋ ಸಲ ಪ್ರಿಯರೇ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟೆ. ಫುಲ್ ಟೈಟಾಗಿ ಕುಡಿದು ರೈಲ್ವೆ ಟ್ರ್ಯಾಕಲ್ಲಿ ಹೋಗಿ ರಾತ್ರಿ ಮಲಗಿಬಿಡ್ತದೆ 11:30 11:30 ಸಮಯದಲ್ಲಿ. ನನ್ನ ಕತೆ ಮುಗಿಸ್ಕೊಳ್ಳೋಣ, ನನ್ನ ಜೀವನ ಯಾರಿಗೂ ಬೇಡ ಅಂತ ಸ್ಥಿತಿಯಲ್ಲಿದ್ದವನು ಎಷ್ಟೋ ಸಲ ಬಂದು ರಾತ್ರಿ ಪ್ರೈಸ್ ಬಿಟ್ಟು ಗಾಡ್ ಪೊಲೀಸ್ ಗರುಡ ಜೀಪ್ ರೌಂಡ್ ಹೊಡೆಯುವಂಥ ಗರುಡ ಜೀಪಲ್ಲಿ ಬಂದು ಪೊಲೀಸರು ಬಂದು ಬೆತ್ತ ತಗೊಂಡು ಹೊಡೆದು, ಮಗನೇ ಇಲ್ಲೇನು ಮಾಡ್ತದೀಯ, ಎದ್ದೋಗು, ನಾನು ಬೈಕೊಂಡು ಹೋಗ್ತದೆ. ನಿಮಗೆ ನನ್ನ ಸ್ಟೋರಿ ಗೊತ್ತಿರ್ಬೋದು, ಆದರೂ ಕೂಡ ಕ್ರಿಸ್ಮಸ್ ಸ್ಟೋರಿ ಪ್ರೈಸ್ ಗಾಡ್, ಅದರ ಮಧ್ಯೆ ನಾನು ಸ್ಟೋರಿ ಹೇಳದೆ ಹೋದರೆ ಕಂಪ್ಲೀಟ್ ಆಗೋದಿಲ್ಲ. ಯಾಕೆ ಗೊತ್ತಾ? ಕ್ರಿಸ್ಮಸ್ ನಾನು ಅದನ್ನು ವಿವರಿಸ್ಲಿಕ್ಕೆ ಹೋಗ್ತದಾನೆ. ನಾನು ಈ ಒಂದು ಪ್ರೈಸ್ ಗಾಡ್ ನನ್ನ ಕತೆ ಮುಗಿದೋಯ್ತು ಎಂಬುದಾಗಿ ಅಂದ್ಕೊಳ್ಳುವಾಗ, ಎಷ್ಟೋ ಸಲ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡುವಾಗ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪೊಲೀಸರು ಬಂದು ರಾತ್ರಿ ಬಂದು, ಇಲ್ಲಾಂದರೆ ಇನ್ನು ಸ್ವಲ್ಪ 1 ಗಂಟೆ 2 ಗಂಟೆ ಕಳೆದಿದ್ರೆ ಟ್ರೈನ್ ಬಂದು ನನ್ನ ಮೇಲೆ ಹರ್ಕೊಂಡು ಹೊರಟೋಗ್ಬೇಕಾಗಿತ್ತು. ಬಟ್ ಪ್ರೈಸ್ ಗಾಡ್ ಅವ್ರು ಬಂದು ಹೊಡೆದು ಕಳಿಸುವಾಗ ನಾನು ಹೇಳ್ತಾ ಇದ್ದೆ, ಹೇಯ್ ಇವ್ರಿಗೇನು ಕೆಲಸ ಇಲ್ವಾ? ನಾನು ಸತ್ರ ನಿಮಗೇನು, ನಿಮ್ಮ ಅಪ್ಪನ ಮನೆ ಗಂಟೆನೋ ಹೋಗ್ಬೇಕಾಗಿತ್ತು, ಪೊಲೀಸರಿಗೆ ಬೈತಾ ಇದೆ. ಬಟ್ ಪ್ರೈಸ್ ಬಿಡಿ ಗಾಡ್, ಇವತ್ತು ಅರ್ಥ ಆಗ್ತದೆ ಪ್ರಿಯರೇ, ಥ್ಯಾಂಕ್ ಗಾಡ್ ಅವ್ರ ಅಪ್ಪನ ಮನೆ ಗಂಟು ಏನು ಹೋಗ್ತಾ ಇರಲಿಲ್ಲ, ಬದಲಾಗಿ ನಮ್ಮ ಅಪ್ಪನ ಮನೆ ಗಂಟು ಹೋಗ್ತಾ ಇತ್ತು. ಏನು ಗಂಟು? ನಮ್ಮ ಅಪ್ಪ ಪ್ರೈಸ್ ಬಿಟ್ಟು ಗಾಡ್ ಆಗಮನ ಕಾಲದಲ್ಲಿ ಡಿಸೆಂಬರ್ 15ನೇ ತಾರೀಕು 2024 ಕೂಡ ನನ್ನ ಆಯಸ್ಸಿನ ಪುಸ್ತಕದಲ್ಲಿ ಮೊದಲೇ ಬರೆಯಲ್ಪಟ್ಟಿತ್ತು. ಥ್ಯಾಂಕ್ ಗಾಡ್, ಸಂತ ಯಾಗಪ್ಪರ ದೇವಾಲಯದಲ್ಲಿ ಇಂಥ 100 ಜನರಿಗೆ ಸುವಾರ್ತಿನ ಸಾರಿ, ಇಂಥ 100 ಜನರ ಜೀವನದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಕ್ರಿಸ್ತ ಜಯಂತಿ ವಿಶೇಷತೆ ಏನೆಂಬುದಾಗಿ ಥ್ಯಾಂಕ್ ಗಾಡ್ ಅವರಿಗೆ ದೇವರ ವಾಕ್ಯದ ಮೂಲಕ ಸತ್ಯವನ್ನು ಪ್ರಕಟಪಡಿಸಲಿಕ್ಕಾಗಿ ಅಂತ ಪ್ಲ್ಯಾನನ್ನು ಮೊದಲು ರೆಡಿ ಮಾಡಿಟ್ಟಿದ್ರು. ಲೋಕದ ಕಟ್ಟಕಡೆಯವರೆಗೂ ಹೋಗಿ ಲಕ್ಷಾಂತರ ಮಕ್ಕಳ ಭವಿಷ್ಯವನ್ನು ಚೇಂಜ್ ಮಾಡಲಿಕ್ಕಾಗಿ ಥ್ಯಾಂಕ್ ಗಾಡ್ ದೇವರು ನನಗೇನೆಲ್ಲ ಬಂಡವಾಳ ಬೇಕು ಎಲ್ಲ ಬಂಡವಾಳವನ್ನು ನನ್ನ ಒಳಗಡೆ. ಬಟ್ ನನಗೆ ಕ್ರಿಸ್ತನನ್ನು ಅರ್ಥಕೊಂಡಿರಲಿಲ್ಲ 25 ವರ್ಷಗಳ ಕಾಲ. ಬಟ್ ಪ್ರೈಸ್ ಬಿಟ್ಟು ಗಾಡ್ ಒಂದು ಸಲ ಪ್ರಿಯರ ನನ್ನ ಜೀವನಕ್ಕೆ ಯಾವಾಗ ಕ್ರಿಸ್ತ ಏಸು ಥ್ಯಾಂಕ್ ಗಾಡ್ ನಾನು ಹೃದಯದಲ್ಲಿ ಪ್ರವೇಶಿಸಿದ್ರು, ಅವತ್ತು ನಿರ್ಧಾರ ತೆಗೆದುಕೊಂಡೆ, ಸಾರಿ ಲಾರ್ಡ್, ದೇವರ ವಾಕ್ಯ ಓದುವಾಗ ಗೊತ್ತಾಯಿತು 25 ವರ್ಷಗಳ ಕಾಲ ದೇವರು ನನ್ನ ಬಗ್ಗೆ ಯಾವ ಯೋಜನೆ ಹಾಕ್ಕೊಂಡಿದ್ರು, ಆ ಯೋಜನೆಯನ್ನು ನಾನು ಕಿಂಚಿತ್ತು ಕೂಡ ದೇವರಿಗೆ ಮೀಸಲಿಡದೆ ಲೋಕದ ವ್ಯಕ್ತಿಗಳ ಮಧ್ಯದಲ್ಲಿ ಲೋಕದ ರೀತಿಯಲ್ಲಿ ಜೀವಿಸಿ ನನ್ನ ಜೀವನವನ್ನು ಮಾತ್ರವಲ್ಲ ಡ್ಯಾಡಿ ನಿಮ್ಮ ಯೋಜನೆಯನ್ನು ಹಾಳು ಮಾಡಿಬಿಟ್ಟಿದ್ದಾನೆ. ಈಗ 25 ವರ್ಷದ ಕೆಲಸ ನನ್ನ ಮೇಲೆ ಭಾರ ಇದೆ. ಬೆಳಗಿಂದ ಸಂಜೆ ತನಕ 24 ಗಂಟೆಗಳ ಕೆಲಸ ಅಲ್ಲ, ಅದಾದಮೇಲೆ ಅದರ ಹಿಂದೆ 25 ವರ್ಷಗಳ ಕಾಲ ನಾನು ಸುಮ್ಮನೆ ವ್ಯರ್ಥವಾಗಿ ಲೋಕದಲ್ಲಿ ಕಾಲ ಕಳೆದಿದ್ದೆ. ಆ 25 ವರ್ಷಗಳ ಕಾಲ ಪ್ರೈಸ್ ಬಿಟ್ಟು ಗಾಡ್ ನನಗೆ ಆ ಕೆಲಸ ಬಾಕಿ ಇರೋದ್ರಿಂದ ಇವತ್ತು ಹಗಲು ರಾತ್ರಿ ಕುಟುಂಬ ನೋಡ್ತಾ ಇಲ್ಲ, ನನ್ನ ವ್ಯವಹಾರಗಳು ನೋಡ್ತಾ ಇಲ್ಲ, ಹಗಲು ರಾತ್ರಿ ಸುವಾರ್ತಿನ ಸಾರುವಂಥದ್ದು, ಎಲ್ಲ ಕಡೆ ಹೋಗಿ ಜನರ ಜೀವನ ಚೇಂಜ್ ಮಾಡುವಂಥದ್ದು. ಯಾಕೆ ಗೊತ್ತಾ? 25 ವರ್ಷದ ಕೆಲಸ ಬಾಕಿ ಇದೆ ಪ್ರಿಯರೇ. ಚೆಕ್ ಮಾಡಿ ಪ್ರೈಸ್ ಬಿಟ್ಟು ಗಾಡ್ ಇವನ್ ಆ್ಯಕ್ಚುಲಿ ನಾನು ಪಯಣ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ ಇವಾಗ 1 ವಾರದ್ದು ಹೇಳ್ತೇನೆ, ವಾರ ಪೂರ್ತಿ ಹೇಳೋದಿಲ್ಲ, ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಪ್ರಿಯರೇ. 2025 ಜನವರಿ 1ನೇ ತಾರೀಕಿನ ಸ್ಟಾರ್ಟ್ ಆದರೆ ಡಿಸೆಂಬರ್ 25 ತನಕ ನೆಕ್ಸ್ಟ್ ಇಯರ್ ಒಂದು ಸಂಡೇ ನನಗೊಂದು ಸಂಡೇ ರಜೆ ಇಲ್ಲ. ಈಗಾಗಲೇ ಎಲ್ಲ ಸಂಡೇಗಳು ಬುಕ್ ಆಗಿಬಿಟ್ಟಿದೆ ಎಲ್ಲ ಚರ್ಚ್ಗಳಲ್ಲಿ, ಒಂದು ಸಂಡೇ ಫ್ರೀ ಇಲ್ಲ. ನಂಬರ್ 1. ಈಗ ಕಳೆದ ಶುಕ್ರವಾರ ನಾನು ಮೈಸೂರು ಬಿಟ್ಟು ಬಸ್ಸಲ್ಲಿ ಪ್ರಯಾಣ ಮಾಡಿ ಟ್ರೈನಲ್ಲಿ ಹೋಗಿ ಶಿವಮೊಗ್ಗದ ಸಾಗರ್ ಅಲ್ಲ ಒಂದಿನ ಧ್ಯಾನಕೂಟ ಆಯಿತು. ಧ್ಯಾನಕೂಟ ಮುಗಿಸು, ಪ್ಯಾಕಪ್ ಮಾಡು, ಪ್ರೈಸ್ ಗಾಡ್ ಓಡು, ಬಸ್ ಹತ್ತು, ಅಲ್ಲಿಂದ ಜಸ್ಟ್ ಡೈರೆಕ್ಟ್ ಮಂಗಳೂರಲ್ಲಿ ಸೋಮವಾರ ಒಂದಿನ ಧ್ಯಾನಕೂಟ, ಅದು ಮುಗಿಸಿದೆ. 1 ವಾರ ಧ್ಯಾನಕೂಟ, ಬಟ್ ಆದರೆ ನನಗೆ ಒಂದೇ ದಿನ ಸಮಯ ಸಿಕ್ಕಿದ್ದು. ಸೋಮವಾರ ಮುಗಿಸಿದೆ, ಬೆಳಗ್ಗೆ ಸಂತ ನಿಂತ್ಕೊಂಡು ಪ್ರೀಚ್ ಮಾಡಿದ್ದಾನೆ, ಸಾಯಂಕಾಲ ಬಸ್ ರೆಡಿ ಇದೆ, ನೈಟ್ 10:30 ಬಸ್ ಹತ್ತು, ಬೆಳಗ್ಗೆ 5 ಗಂಟೆ ಬಂದು ಬ್ಯಾಂಗ್ಳೂರು ತಲುಪು. ಬ್ಯಾಂಗ್ಳೂರಲ್ಲಿ ಒಂದಿನದ ಮೀಟಿಂಗ್ ಇತ್ತು, ಆ ಮೀಟಿಂಗ್ ಮುಗಿಸು ಪ್ಲಸ್ ಪ್ಯಾಕಪ್ ಹತ್ತು, ಪುನಃ ಮಂಗಳೂರಿಗೆ ಹೋಗು. ಮಂಗಳೂರಲ್ಲಿ ಬುಧವಾರ ಗುರುವಾರ ಮುಗಿಸ್ಕೊಂಡು ಶುಕ್ರವಾರ ಮೈಸೂರು ಬಾ, ಶನಿವಾರ ಒಂದಿನ ಮಾತ್ರ ಮನೇಲಿದ್ದೇನೆ, ಇವತ್ತು ಇಲ್ಲಿ ಬಂದಿದ್ದೇನೆ. ಏನು ಲಾಭ ಪ್ರಿಯರೇ? ಅಲ್ಲಲ್ಲ ಚಪ್ಪಳೆ ತಟ್ಟಿಬಿಡಿ, ನೋ ಚಪ್ಪಳೆ ತಟ್ಟಿಬಿಡಿ. ಪ್ರೈಸ್ ಗಾಡ್. ನಾನೇನು ಹೇಳ್ತೇನೆ ಅಂತಂದರೆ ಇದರಿಂದ ಏನು ಪ್ರಯೋಜನ? ಯಾಕೆ ಹಗಲು ರಾತ್ರಿ ಓಡ್ತಾ ಇದ್ದಾನೆ? ನೀವು ನನಗೆ ಚಪ್ಪಳೆ ತಟ್ಟಲಿ ಎಂಬುದಾಗಿ ಥ್ಯಾಂಕ್ ಗಾಡ್ ನನ್ನ ಆಸೆ ಇಲ್ಲ. ನನ್ನ ಆಸೆ ಅಂತಂದರೆ ನೆನ್ನೆ ಮೂರನ್ನ ಬಂದಂಥ ಕುಡುಕಪ್ಪ ಅಲಿಯಸ್ ನಾಗೇಂದ್ರಪ್ಪ ಅಲಿಯಸ್ ಆಲ್ವಿನಪ್ಪ ಈ ಕಾರ್ಯ ಮಾಡೋದಾದರೆ ನನಗಿಂತ ಎಷ್ಟೋ ಒಳ್ಳೆಯವರಿದ್ದೀರಿ, ಊಟದಾಗಿಂದ ಕ್ರೈಸ್ತ ಮಕ್ಕಳಾಗಿದ್ದೀರಿ. ಥ್ಯಾಂಕ್ ಗಾಡ್. ನೀವು ಯಾಕೆ ನೀವು ಚಪ್ಪಳೆ ತಟ್ಕೊಳ್ಳುವಂಥ ಕೆಲಸ ಮಾಡಬಾರ್ದು? ಹಲೋ,
ನಮ್ಮ ಕೆಲಸ ಏನು? ಬ್ರದರ್ ನೀವು ಹೋಗ್ತಾ ಇರಿ, ನಾನು ಚಪ್ಪಳ ತಡ್ತೀವಿ, ನಾವು ಮಾತ್ರ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ದನ ಕರುಗಳು, ನಾಯಿ ಬೆಕ್ಕು, ಜಮೀನು ನೋಡ್ಕೊಂಡು ಇದ್ಬಿಡ್ತಾನೆ. ಪ್ಲೀಸ್, ನಾನು ಯಾರ ಮನಸ್ಸನ್ನು ನೋಯಿಸೋಕ್ಕೆ ಹೇಳ್ತಲ್ಲ ಪ್ರಿಯರೇ. ಥ್ಯಾಂಕ್ ಗಾಡ್, ಕ್ರಿಸ್ತ ಏಸು ಯಾವ ಉದ್ದೇಶಕ್ಕೆ ಬಂದಿದ್ರು ಆ ಉದ್ದೇಶ ಅರ್ಥಕೊಂಡ್ರಿ. ಪ್ರೈಸ್ ಗಾಡ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಸಲ ಇಬ್ಬರು ಥ್ಯಾಂಕ್ ಗಾಡ್ ಬ್ಯಾಂಗ್ಳೂರಿರುವಂತಹ ಆಸುಪಾಸಲ್ಲಿರುವಂತಹ ಬಿಷಪ್ ಅವ್ರ ಕಡೆಯ ಸಂಬಂಧಿಕರು ಬಂದಿದ್ದರು ಧ್ಯಾನಕೂಟಕ್ಕೆ. ಅವ್ರು ಹೇಳಿದ್ದು, ಬ್ರದರ್ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ಲಿದ್ದೆ, ನಾನು ಜಸ್ಟ್ ಟೀಚಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಇಬ್ಬರು ರಿಟೈರ್ಡ್ ಆಗಿದೆ. ರಿಟೈರ್ಡ್ ಆದಮೇಲೆ ನಾವು ತಿಳ್ಕೊಂಡಿದ್ವಿ ಆ್ಯಕ್ಚುಲಿ, ಥ್ಯಾಂಕ್ ಗಾಡ್, ರಿಟೈರ್ಡ್ ಆದಮೇಲೆ ನಮ್ಮ ಕೆಲಸ ಏನು? ಕೆಲಸದಲ್ಲಿದ್ದು ರಿಟೈರ್ಡ್ ಆದರೆ ರಿಟೈರ್ಡ್ ಆದಮೇಲೆ ಏನು ಕೆಲಸ ಮಾಡ್ತೇವೆ? ಚಳಿಗಾಲ ಬಂದರೆ ಒಂದಷ್ಟು ಕಡಲೆಪುರಿ ಮಿಕ್ಸ್ ಮಾಡಿಕೊಂಡು ಟೀ ಕೊಡ್ತಾರೆ ಮನೇಲಿ. ಸೊಸೆನೋ ಯಾರೋ ಮಗಳ ಟೀ ಕೊಡ್ತಾರೆ, ಕುಡ್ಕೊಂಡು ಹೊಟ್ಟೆ ಬಿಡ್ಕೊಂಡು ಟಿ ವಿ ನೋಡ್ಕೊಂಡು ಧಾರಾವಾಹಿ ನೋಡ್ಕೊಂಡಿರೋದು, ಧಾರಾವಾಹಿಗಳನ್ನ. ಕರೆಕ್ಟ್. ಬಟ್ ಪ್ರೈಸ್ ಕೊಡು, ಅವರು ಕೂಡ ಅದೇ ಥರ ಇದ್ದವರು, ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡಿದ್ದವರು. ಅವ್ರು ಹೇಳ್ತಿದ್ದಾರೆ, ಈಗ ನಮ್ಗೆ ಗೊತ್ತಾಯಿತು ದೇವರ ಉದ್ದೇಶ ಏನೆಂಬುದಾಗಿ. ಬ್ರದರ್ ಪ್ರೈಸ್ ಬಿಡಿ ಗಾಡ್. ಇನ್ನು ಥ್ಯಾಂಕ್ ಗಾಡ್ ನಾವು ಯಾವ ಕಾರಣಕ್ಕೂ ಮನೇಲಿ ಐಡ್ಲಾಗಿ ಸಮಯನ ವ್ಯರ್ಥ ಮಾಡೋದಿಲ್ಲ. ಥ್ಯಾಂಕ್ ಗಾಡ್. ನೀವು ಹೇಳಿದ್ರಿ ಬರೀ 25 ವರ್ಷಗಳ ಕಾಲ ಲೋಕದಲ್ಲಿ ಜೀವಿಸಿ ಕ್ರಿಸ್ತನನ್ನು ಅರಿತುಕೊಂಡ ಮೇಲೆ 25 ವರ್ಷ ಕೆಲಸ ಭಾರ ಇದೆ, ಬಾಕಿ ಇದೆ, ಅದನ್ನು ಮುಗಿಸ್ಬೇಕು ಅಂತ ಓಡ್ತಾ ಇದ್ದೀರಿ. ಬ್ರದರ್, ನನ್ನ ಗಂಡನಿಗೆ 67 ವರ್ಷ, ನನಗೆ 62 ವರ್ಷ. 62 ವರ್ಷದಿಂದ 65 ವರ್ಷದಿಂದ ಬರೀ ಚರ್ಚು ಮನೆ ಚರ್ಚದು ಓಡಾಡ್ಕೊಂಡಿದ್ವಿ. ಬಟ್ ಇವತ್ತು 67 ವರ್ಷದ ಕೆಲಸ ನನ್ನ ಗಂಡನಿಗೆ ಬಾಕಿ ಇದೆ, ನನಗೆ 62 ವರ್ಷದ ಕೆಲಸ ಬಾಕಿ ಇದೆ. ಒಂದು ಆತ್ಮನು ಕೂಡ ದೇವ್ರ ಕಡೆ ಕರ್ಕೊಂಬಂದಿಲ್ಲ. ಇವತ್ತಿಂದ ನಾವು ಕೂಡ ಟ್ರ್ಯಾಕಿಗೆ ಬಂದು ರನ್ನಿಂಗ್ ರೇಸಲ್ಲಿ ಒಂದು ಕುದುರೆ ಥರ ನಾವು ಕೂಡ ಓಡಬೇಕು. ನಾವೇನು ಮಾಡಬೇಕು? ನಾನು ಹೇಳಿದೆ, ಯಾವ ಟೈಮಲ್ಲಿ ಬೇಕಾದ್ರೂ ಫೋನ್ ಮಾಡಿ, ನಾನು ನಿಮ್ಗೆ ಟೀಚ್ ಮಾಡ್ತೇನೆ. ರಾತ್ರಿ ಟೈಮ್ ಎಷ್ಟೇ ಹೊತ್ತಲ್ಲಾಗಲಿ ತೊಂದರೆ ಇಲ್ಲ. ನೀವು ಕೂಡ ನೆಕ್ಸ್ಟ್ ಧ್ಯಾನ ಕೂಡ ಬರುವಾಗ ನೀವು ಒಬ್ಬರೇ ಬರಬಾರ್ದು, ನಿಮ್ಮ ಹಿಂದೆ ದೊಡ್ಡ ಬೆಟಾಲಿಯನ್ನೇ ಕರ್ಕೊಂಡು ಬರಬೇಕು. ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಕೆಲಸ ಎಷ್ಟು ಬಾಕಿ ಇದೆ ಅಮ್ಮ, ಎಷ್ಟು ವರ್ಷ ಕೆಲಸ ಬಾಕಿ ಇದೆ ದೇವ್ರ ರಾಜ್ಯದು. ನಾನು ಹೇಳೋದು ಅರ್ಥ ಆಗ್ತಿದೆ ಎಲ್ರಿಗೂ ನನ್ನ ಭಾಷೆ? ನನ್ನ ಪ್ರೀತಿಯ ಥ್ಯಾಂಕ್ ಗಾಡ್, ಕ್ರಿಸ್ತಿಯ ಜೀವಿತ ಬರೀ ಮನೆಯಿಂದ ಚರ್ಚಿಂದ ಮನೆಗೆ ಹೋಗಿ ಆಟ ಆಡ್ಕೊಂಡಿರುವ ಜೀವಿತ ಅಲ್ಲ. ಆ್ಯಕ್ಚುಲಿ ಚಿಕ್ಕ ಮಕ್ಕಳು ಆಟ ಆಡ್ತಾರೆ, ಕೆರೆ ಆಮೇಲೆ ದಡ, ಕೆರೆ ದಡ ಹಿಂಗೆ ಆಟ ಆಡ್ತಾರೆ. ಕೆರೆ ಮುಳುಗೋಗೋದು, ಒಂದಿನ ಆಯುಸ್ ಮುಗಿದೋಗ್ತದೆ, ಕೊನೆಗೆ ಹೊಟ್ಟೋಗೋದು. ನೋ, ಈ ಜೀವಿತ ಅಲ್ಲ. ಪ್ರೈಸ್ ಬಿಡಿ ಗಾಡ್. ಕ್ರಿಸ್ತಿಯ ಜೀವಿತ, ಪ್ರೈಸ್ ಬಿಡಿ ಗಾಡ್. ಥ್ಯಾಂಕ್ ಗಾಡ್. ಇಲ್ಲ ಯಾವ ನಮ್ಮ ಸಹೋದರರು ಕನ್ಯಾಸ್ತ್ರೀಯರು ಕುಳಿತಿದ್ದಾರೆ ಅದೇ ಥರ ಥ್ಯಾಂಕ್ ಗಾಡ್. ಮದರ್ ತೆರೇಸರವರು ಕೂಡ ಇದೇ ಥರ ಥ್ಯಾಂಕ್ ಗಾಡ್ ಒಂದೊಂದು ಕಾಲದಲ್ಲಿ ಅವರು ಕೂಡ ಇದೇ ಥರ ಥ್ಯಾಂಕ್ ಗಾಡ್ ದೇವರ ಆಲಯದಲ್ಲಿ ಕುಳಿತುಕೊಂಡು ಸುವಾರ್ತಿನ ಆಲಿಸಿದ್ರು. ಬಟ್ ಥ್ಯಾಂಕ್ ಗಾಡ್ ಅವರು ನಿರ್ಧರಿಸಿದರು, ನಾನು ಈ ಲೋಕ ಬಿಟ್ಟು ಹೋಗಕ್ಕೆ ಮುಂಚಿತವಾಗಿ ಈ ಲೋಕದಲ್ಲಿ ಸುಲಭವಾಗಿ ಅಳಿದು ಹೋಗದಿರುವಂತಹ ಒಂದು ಮಾರ್ಕನ್ನು ಮಾಡಿಡಬೇಕು. ಪ್ರಿಯರ, ಅವ್ರಿಗೆ ಅಗತ್ಯಗಳು ಪ್ರೈಸ್ ಬಿಡಿ ಗಾಡ್ ಯಾವುದೂ ಇಲ್ಲ. ಅವರು ತಮ್ಮ ಸೇವಾ ಕಾರ್ಯವನ್ನು ಆರಂಭಿಸಿದಾಗ ಪ್ರೈಸ್ ಬಿಡಿ ಗಾಡ್ ಅವ್ರ ಕೈಲಿ ಹಣ ಇಲ್ಲ, ಬಟ್ ಕ್ರಿಸ್ತನ ಪ್ರೀತಿ ಇದೆ, ಕ್ರಿಸ್ತನ ಉದ್ದೇಶ ಅರ್ಥಕೊಂಡಿದ್ದಾರೆ. ಪ್ರೈಸ್ ಬಿಡಿ ಗಾಡ್. ತನ್ನ ಪಯಣದಲ್ಲಿ ಮೈ ಗಾಡ್ ಅನೇಕ ಎಡವು ತೊಡಗುಗಳನ್ನು ಎದುರಿಸಿದ್ರು. ಅವ್ರ ಆರಂಭದಲ್ಲಿ ಪ್ರೈಸ್ ಬಿಡಿ ಗಾಡ್ ಇವನು ಕುಷ್ಠರೋಗಿಗಳು ನೋಡ್ಕೊಳ್ಳಿಕ್ಕಾಗಿ ಸ್ಥಳ ಇಲ್ಲ. ಯಾವುದೋ ಒಂದು ದೇವಸ್ಥಾನ ಬೆಳಗಿನ ಸಂತ ಪೂಜೆ ಪುರಸ್ಕಾರ ನಡೆದ್ರೆ ಅಲ್ಲಿಂದ ಜಸ್ಟ್ ಪೂಜೆ ಎಲ್ಲ ಮುಗಿದಾದ್ಮೇಲೆ ಹೊರಗಡೆ ಥ್ಯಾಂಕ್ ಗಾಡ್ ಬೆಳಗ್ಗೆ ತನಕ ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಇರಿಸ್ಕೊಂಡು ಅವ್ರಿಗೆ ಸೇವೆ ಮಾಡ್ತಾಯಿದ್ರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಮೈ ಗಾಡ್, ಅವತ್ತು ಯಾರು ಕೂಡ ಪ್ರಿಯರೇ ತೆರೇಸಾ ಯಾರು ಕೂಡ ಗೊತ್ತಿರಲಿಲ್ಲ. ಹಲೋ. ಬಟ್ ಪ್ರೈಸ್ ಬಿಡಿ ಗಾಡ್ ಇವತ್ತು ಇಡೀ ಪ್ರಪಂಚ ಗೊತ್ತು ಸಂತ ಮದರ್ ತೆರೇಸರವ್ರು ಯಾರು ಅಂದರೆ. ಕರೆಕ್ಟಾ? ಅವ್ರು ಏನು ಕೆಲಸ ಮಾಡಿದ್ರು ಪ್ರಿಯರೇ? ಮೈಕ್ ಹಿಡ್ಕೊಂಡು ಹೇ ನಾನು ದೊಡ್ಡ ಪ್ರಬೋಧಕ್ಕೆ ಅಂತೇನೆ ನಂತರ ಏನಾದರೂ ನಿಂತ್ಕೊಂಡು ಪ್ರೀಚ್ ಮಾಡಿದ್ರ? ಹ್ಞೂ. ಅದರ ಅರ್ಥ ನೀವೆಲ್ಲರೂ ಕೂಡ ಇದೇ ಥರ ಮೈಕ್ ಹಿಡ್ಕೊಂಡು ಪ್ರೀಚ್ ಮಾಡಬೇಕೆಂಬುದಾಗಿ ದೇವರ ಯೋಜನೆ ಇಲ್ಲ. ಬಟ್ ಆದರೆ ಥ್ಯಾಂಕ್ ಗಾಡ್ ನಾವೆಲ್ಲರೂ ಕೂಡ ಪ್ರಿಯರೇ ಭೂಲೋಕದಲ್ಲಿ ಬಿಟ್ಟು ಹೋಗಿ ಮುಂಚಿತವಾಗಿ ಏನಾದರೂ ಒಂದನ್ನು ಮಾರ್ಕ್ ಮಾಡಿಟ್ಟು ಹೋಗ್ಲಿಕ್ಕಾಗಿ ದೇವರು ನಮ್ಮನ್ನು ಕರೆದಿರುವಂಥದ್ದು. ಯಾರು ಕೂಡ ಥ್ಯಾಂಕ್ ಗಾಡ್ ಇಲ್ಲಿಂದ ಬಂದು ಒಂದು ಕುಟುಂಬದಲ್ಲಿ ಜನಿಸಿ ಜಸ್ಟ್ ಮದುವೆ ಮಾಡಿಕೊಂಡು ಮಕ್ಕಳು ಕೊಟ್ಬಿಟ್ಟು ಮಕ್ಕಳಿಗೆ ಆಸ್ತಿ ಪಾಸ್ತಿ ಮಾಡಿ ಹೋಗ್ಲಿಕ್ಕೆಲ್ಲ ದೇವ್ರು ಕೊಟ್ಟು ಕರೆದಿರುವಂಥದ್ದು. ನೋ. ಕೊನೆಗೆ ಹಂಗಾದರೆ ಒಂದು 5 ವರ್ಷದಲ್ಲಿ ನಿಮ್ಮ ಹೆಸರು ಹೇಳೋರೇ ಇರಲ್ಲ, ನಿಮ್ಮ ಮನೆಯವ್ರು ಮಾತ್ರ ನಿಮ್ಮ ಹೆಸರನ್ನ ಹೇಳ್ಕೊಳ್ಬೇಕು.
ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್. ನಾನು ಏನು ಹೇಳ್ತೇನೆ ಅಂತಂದರೆ, ಯೋಚನೆ ಮಾಡಿ ಪ್ರಿಯರೇ, ನನ್ನನ್ನು ಮತ್ತು ನಿಮ್ಮನ್ನು ಪ್ರೀತಿ ಮಾಡುವುದ ಪ್ರಭು ಏಸು, ಥ್ಯಾಂಕ್ ಗಾಡ್, ಪರಲೋಕ ತೊರೆದು ಈ ಭೂಲೋಕ ಬರಬೇಕಾದ್ರೆ ನನ್ನ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಅವ್ರಿಗೊಂದು ಯೋಜನೆ ಇತ್ತು. ಆ ಯೋಜನೆಯನ್ನು ಪ್ರೈಸ್ ಗಾಡ್ ನಮ್ಮ ಸ್ವಂತ ಶಕ್ತಿಯಿಂದ ಪರಿಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ತಿಳಿದು, ನಮ್ಮೆಲ್ಲರೂ ಕೂಡ ಪವಿತ್ರಾತ್ಮರ ಶಕ್ತಿ ಬೇಕು ಎಂಬುದು ತಿಳಿದು, ಆ ಪವಿತ್ರಾತ್ಮರನ್ನು ನಾವು ಹೊಂದ್ಕೊಳ್ಳಿಕ್ಕಾಗಿ ಅಂಥ ಒಂದು ಮಾರ್ಗದರ್ಶಕರನ್ನು, ಅಂಥ ಒಂದು ಸಲಹೆಗಾರರನ್ನು, ಅಂಥ ಒಂದು ಥ್ಯಾಂಕ್ ಗಾಡ್ ನಮಗೆ ಏನು ಹೇಳ್ತೇವೆ ಸಹಾಯಕರನ್ನು ನಾವು ಹೊಂದ್ಕೊಳ್ಬೇಕೆಂಬುದು ತಿಳಿದು ಪರಲೋಕನ ಬಿಟ್ಟು ಭೂಲೋಕ ಬಂದಿದ್ದು. ನಾನು ಅದನ್ನು ವಿವರಿಸಿ ನಿಮಗೆ ಗೊತ್ತಾಗ್ತದೆ. ನಾನು ಇಷ್ಟೆಲ್ಲ ಏನು ಕೇಳ್ತಿದ್ದೇನೆ ಅಂತಂದರೆ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಗುಡ್ ನ್ಯೂಸ್ ಏನಂತಂದರೆ, ಥ್ಯಾಂಕ್ ಗಾಡ್ ನಿಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳಿ, ಆರಂಭದಿಂದ ಜನವರಿ ತಿಂಗಳಿಂದ ಇದುವರೆಗೂ ದೇವರು ನಿಮ್ಮ ಜೀವನದಲ್ಲಿ ತನ್ನ ಹಸ್ತಕ್ಷೇಪವನ್ನು ಪ್ರವೇಶಿಸಿ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ನನ್ನ ಉದ್ದೇಶ ಏನಂತಂದರೆ, ಪ್ರೈಸ್ ಬಿಡಿ ಗಾಡ್, ದೇವರ ಕೃಪೆ, ದೇವರ ಫೇವರ್, ಗಾಡ್ಸ್ ಫೇವರ್, ದೇವರ ಅನುಗ್ರಹ ನಮ್ಮ ಮೇಲಿದ್ದುದರಿಂದ ಯಾವುದೆಲ್ಲ ಏರಿಯಾಗಳಲ್ಲಿ ನಾವು ಪ್ರಗತಿಯನ್ನು ಕಂಡಿದ್ದೇವೆ, ಏಳಿಗೆಯನ್ನು ಕಂಡಿದ್ದೇವೆ. ಈವನ್ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ದೇವರು ನನಗೆ ಸಹಾಯ ಮಾಡದೆ ಹೋಗಿದ್ರೆ ಆ ಪರಿಸ್ಥಿತಿಯನ್ನು ನಾನು ಎದುರಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅಂಥ ಎಷ್ಟೋ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬಂದೋಗಿವೆ, ಹೌದಾ? ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಯದಲ್ಲಿ ಕಾಲ ಕಳೆಯುವಾಗ ನಾವು ಕೂಡ ಭಯದಲ್ಲಿ ಒಳಗಡೆ ಕುಳಿತುಕೊಂಡಿದ್ವಿ, ಕರೆಕ್ಟಾ? ನಮ್ಗೆ ಏನಾಗ್ಬಿಡ್ತದೆ ಗೊತ್ತಿಲ್ಲ, ಇರಲಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ಕೋವಿಡ್-19 ಬಚಾವಾಯಿತು. ಥ್ಯಾಂಕ್ ಯು ಜೀಸಸ್. ಆ ಟೈಮಲ್ಲಿ ಜೀಸಸ್ ನನಗೇನು ಬೇಡ, ಜೀಸಸ್ ನಾನು ಕಾಪಾಡ್ಬಿಡು, ನಾನು ನಿಮಗೋಸ್ಕರ ಜೀವಿಸ್ತೇನೆ ಅಂತೇಳಿ ಎಷ್ಟೋ ಮಕ್ಕಳು ನಿರ್ಧಾರ ತೀರ್ಕೊಂಡ್ರು, ದೇವರು ಬಚಾವ್ ಮಾಡಿದ್ರು. ಕೋವಿಡ್-20 ಬಂತು, ಅದರಲ್ಲೂ ಕೂಡ ದೇವರು ನಮ್ಮೆಲ್ಲರನ್ನು ಬಚಾವ್ ಮಾಡಿದ್ರು. ಬಟ್ ಮುಂದಿನ ವರ್ಷ ಬರ್ತದೆ 25 ಜುಬಿಲಿ ಆಚರಿಸ್ಕೊಳ್ಳಿಕ್ಕೆ, ಅದು ಕೋವಿಡ್-420. ಆ 420ಯಲ್ಲಿ ನೀವು ಕ್ರಿಸ್ತನನ್ನು ನಿಜವಾಗ್ಲೂ ಬಿಗ್ಗಿಯಾಗಿ ಹಿಡಿದುಕೊಂಡು ಅವ್ರಿಗೋಸ್ಕರ ಯಾವ ಥರ ಜೀವಿಸ್ಬೇಕು ಅಂತ ಅರ್ಥಕೊಳ್ದೆ ಹೋದರೆ ಅಲ್ಲೇ ಹುಚ್ಚುಹೊಳೆ ಬರ್ತದೆ. ಹುಚ್ಚುಹೊಳೆಯಲ್ಲಿ ಇವನ್ ಹಿಂದೆ ಯಾವ ಥರ ಕೊಚ್ಕೊಂಡು ಹೋದ್ರು ಆ ಥರ ನಾವು ಕೂಡ ಅವರಲ್ಲಿ ಒಬ್ಬರಾಗಿ ಕೊಚ್ಕೊಂಡು ಹೋಗ್ತವೆ. ಪ್ಲೀಸ್ ಒಂದು ನಿರ್ಧಾರ ತೆಗೆದುಕೊಳ್ಳೋಣ. ಡ್ಯಾಡಿ, ಥ್ಯಾಂಕ್ ಗಾಡ್, ಈ ವರ್ಷ ನನಗೋಸ್ಕರ, ನನ್ನ ಗಂಡನಿಗೋಸ್ಕರ, ನನ್ನ ಹೆಂಡತಿಗೋಸ್ಕರ, ನನ್ನ ದನ ಕರುಗಳಿಗೋಸ್ಕರ, ನನ್ನ ವ್ಯವಸಾಯಕ್ಕೋಸ್ಕರ ನಾನು ಕಾಲ ಕಳೆದಿರ್ಬೋದು. ಆದರೆ ಪ್ರೈಸ್ ಬಿಡಿ ಗಾಡ್, ಪ್ರೈಸ್ ಲಾರ್ಡ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಒಳ್ಳೆ ಟೈಮ್ಗೆ ಒಂದು ಮೆಸೇಜ್ ಬಂತು, ಪ್ರೈಸ್ ಗಾಡ್, ಬ್ಯೂಟಿಫುಲ್. ಫಸ್ಟ್ ಕ್ಲಾಸಾಗಿ ರೆಕಾರ್ಡಿಂಗ್ ನಡೀತಾ ಇದೆ. ಮಧ್ಯದಲ್ಲಿ ಮೆಸೇಜ್ ಬಂತು. ಮೆಸೇಜ್ ಬಂದಾಗ ಥ್ಯಾಂಕ್ ಗಾಡ್ ಹೆಡ್ ಮಾಸ್ಟ್ರಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇರೋದು. ಬಟ್ ಹೆಡ್ ಮಾಸ್ಟ್ರು ಮೆಸೇಜ್ ಓದಲಿಲ್ಲ. ಬಟ್ ಥ್ಯಾಂಕ್ ಗಾಡ್, ನಾನು ಹೇಳಿದೆ ಜಸ್ಟ್ ಏನೋ ಮೆಸೇಜ್ ಬಂದು ಟಚ್ ಮಾಡಿ, ಅದೇನು ಮೆಸೇಜ್ ಅಂತ ಗೊತ್ತಿಲ್ಲ. ಪ್ರೈಸ್ ಗಾಡ್, ಮೊಬೈಲ್ ಅಂದಮೇಲೆ 100 ಮೆಸೇಜ್ ಬರ್ತವೆ. ಜಸ್ಟ್ ನಾನು ಮಾಹಿತಿ ಕೊಟ್ಟಿದ್ದು ಕೂಡ ತಪ್ಪಾಗಿರ್ಬೋದು. ಮೆಸೇಜ್ ಬರ್ತದೆ, ಟಚ್ ಮಾಡಿ, ಅದೇನು ಮೆಸೇಜ್ ಗೊತ್ತಿಲ್ಲ. ಪ್ರೈಸ್ ಗಾಡ್, ಟಚ್ ಮಾಡಿದ್ಮೇಲೆ ರೆಕಾರ್ಡಿಂಗ್ನ ಸ್ಟಾಪ್ ಮಾಡಿಬಿಡ್ತು, ಬೇರೊಂದು ಫೈಲ್ ಓಪನ್ ಆಯಿತು. ಇನ್ ದ ಸೇಮ್ ವೇ ನಮ್ಮ ಜೀವನದಲ್ಲೂ ಅಷ್ಟೇ ಪ್ರಿಯರೇ, ನಮ್ಮ ಮನಸ್ಸಿನಲ್ಲಿ ಥ್ಯಾಂಕ್ ಗಾಡ್ ಬೆಳಗಿನ ಸಂಜೆ ತನಕ ಸಾವಿರಾರು ಮೆಸೇಜ್ಗಳನ್ನು ದುರಾತ್ಮ ಕೊಡ್ತಾ ಇರ್ತಾನೆ, ಕರೆಕ್ಟಾ? ಸಾವಿರಾರು ಆಲೋಚನೆಗಳನ್ನು. ಬಟ್ ಪ್ರಶ್ನೆ ಏನಂತಂದ್ರೆ, ಪ್ರೈಸ್ ಬಿಡಿ ಗಾಡ್, ಆ ಮೆಸೇಜ್ಗಳು ಏನಂತ ನೀವು ಓದಿದೆ ಎಲ್ಲದಕ್ಕೂ ಕೂಡ ಜಸ್ಟ್ ನೀವು ಅಯ್ಯೋ ಅದೇನು ಬಿಡು ಟಚ್ ಮಾಡಿ ಕಳ್ಸೋಣ. ಕೆಲವೊಂದು ಮೆಸೇಜ್ಗಳನ್ನು, ಕೆಲವೊಂದು ಆಲೋಚನೆಗಳನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಡ್ತವೆ, ನಿರಾಕರಿಸ್ತವೆ. ಇನ್ನು ಕೆಲವೊಂದು ಮೆಸೇಜ್ಗಳನ್ನು ಜಸ್ಟ್ ತೆಗೆದುಕೊಂಡು ಒಳಗಡೆ ಅಂತ ಧ್ಯಾನಿಸಕ್ಕೆ ಪ್ರಾರಂಭಿಸ್ತವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾವ ಮೆಸೇಜ್ ಅಂತ ಓದಲ್ದೇ ಟಚ್ ಮಾಡಿದ್ದಕ್ಕೆ ಏನಾಯಿತು, ರೆಕಾರ್ಡಿಂಗ್ ಇದುವರೆಗೆ ಏನು ಕೂಲ್ ನಡೀತಾ ಇತ್ತು ಸ್ಟಾಪ್ ಮಾಡ್ತು, ಬೇರೆ ಒಂದು ಫೈಲ್ ಓಪನ್ ಆಗೋಯ್ತು. ಇನ್ ದ ಸೇಮ್ ವೇ ನಿಮ್ಮ ಜೀವನದಲ್ಲಿ ಪ್ರಿಯರೇ ಬರುತ್ತಿರುವಂಥ ಆಲೋಚನೆಗಳೆಂಬ ಮೆಸೇಜ್ಗಳು ದೇವರಿಂದ ಬರುವಂಥದ್ದಾ ಅಥವಾ ದೆವ್ವದಿಂದ ಬರುವಂಥದ್ದಾ ನೀವು ಗೊತ್ತಿಲ್ಲದೆ ಯಾವುದನ್ನು ಟಚ್ ಮಾಡಿ ನಿಮ್ಮ ಒಳಗಡೆ ಸ್ವೀಕಾರ ಮಾಡ್ಕೊಂಡ್ರಿ, ನಿಮ್ಮ ಒಳಗಡೆ ಬೇರೊಂದು ಫೈಲ್ ಓಪನ್ ಆಗ್ತದೆ, ಅವನ ರಾಜ್ಯದ ಫೈಲು. ಹಲೋ, ಆ ಆಲೋಚನೆಗಳಿಗೆ ನೀವು ಅನುಮತಿ ಕೊಟ್ರಿ, ಬರುವಂಥ ಕೆಟ್ಟ ಆಲೋಚನೆಗಳು, ಆ ಕೆಟ್ಟ ಆಲೋಚನೆಗಳನ್ನು ಯಾವ ಥರ ಓಡಿಸ್ಬೇಕು ಅದನ್ನ, ಯಾಕೆ ಮೆಸೇಜ್ ಬಂದಾಗ ಮೇಲ್ಗಡೆ 8 ಮಾರ್ಕ್ ಇರ್ತದೆ, ಅದನ್ನ ಕ್ಲೋಸ್ ಮಾಡಬೇಕಾ ಅಥವಾ ಟಚ್ ಮಾಡೋದ್ರ ಮೂಲಕ ಓಕೆ ಕೊಡಬೇಕಾ ನಿಮ್ಗೆ ಗೊತ್ತಿಲ್ಲದೆ ಹೋದರೆ, ಪ್ರೈಸ್ ಬಿಡಿ ಗಾಡ್, ಏನು ಮೆಸೇಜ್ ಬಂದು ಇಲ್ಲ, ಜಸ್ಟ್ ಈ ಕಡೆ ಎಲ್ಲ ಒಂದು ಕಡೆ ಟಚ್ ಮಾಡಿ ಅಷ್ಟೇ, ಆಫ್ ಆಗಿದ್ರೆ ಕರೆಕ್ಟಾಗಿ ಇರ್ತದೆ, ಬ್ಯಾಕ್ಗ್ರೌಂಡಲ್ಲಿ ಇರ್ತದೆ. ಪ್ರೈಸ್ ಗಾಡ್. ನಾನು ಇದನ್ನ ಹೇಳುವಾಗಲೇ ಇನ್ನೊಂದು ಮೆಸೇಜ್ ಬಂತು, ಸ್ಕ್ರೀನ್ ಬ್ಲ್ಯಾಕ್ ಆಯಿತು. ಬ್ಲ್ಯಾಕ್ ಆದ ತಕ್ಷಣ ಥ್ಯಾಂಕ್ ಗಾಡ್ ಹೆಡ್ ಮಾಸ್ಟರ್ ಎದ್ರು, ಏನೋ ಸಮಥಿಂಗ್ ಆಗೋಯ್ತಲ್ಲ,
ಬಟ್ ನನಗೆ ಅದು ಸಿಸ್ಟಮ್ ಗೊತ್ತು, ಅದಕ್ಕೆ ನಾನು ಕೂಲಾಗಿದ್ದಾನೆ. ಸರ್ ಏನಾಯಿತು ಬ್ರದರ್, ಬ್ಲ್ಯಾಕ್ ಆಯ್ತಾ, ಅದರಿಂದ ಬ್ಯಾಕ್ಗ್ರೌಂಡಲ್ಲಿ ನಡೀತಾನೆ ಇರ್ತದೆ. ಥ್ಯಾಂಕ್ ಗಾಡ್, ಸಿಸ್ಟಮೇ ಹಂಗೆ ಈಗ ಮೊಬೈಲ್ ಸಿಸ್ಟಮ್, ಅದರಿಂದ ವರ್ಕೌಟ್ ಆಗ್ತಾ ಇರ್ತದೆ. ಇನ್ ದ ಸೇಮ್ ವೇ ನಮ್ಮ ಜೀವನದಲ್ಲೂ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಎಲ್ಲ ಕೂಲಾಗಿ ಹೆಂಗೆ ವಿಡಿಯೋ ನೋಡ್ತಾ ಇದ್ದಾರೋ ಸರ್, ಅದೇ ಥರ ನಮ್ಮ ಜೀವನದಲ್ಲೂ ಅಷ್ಟೇ ದೇವರ ಕಾರ್ಯಗಳು ನೋಡ್ತಾನೆ ಇರ್ತವೆ. ದೇವರು ನಮ್ಮ ಜೀವನದಲ್ಲಿ ಒಂದೊಂದು ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು, ನಮ್ಮ ಮಕ್ಕಳು ಒಳ್ಳೆತನ ನಡೀತಾ ಇರುವಂಥದ್ದು, ನಮ್ಮ ಗಂಡ ಒಳ್ಳೆತನ ಜೀವಿಸ್ತಾ ಇರುವಂಥದ್ದು, ನಮ್ಮ ಹೆಂಡತಿ ಒಳ್ಳೆತನ ಜೀವಿಸ್ತಾ ಇರುವಂಥದ್ದು, ವ್ಯವಸಾಯ ಒಳ್ಳೆತನದಲ್ಲಿದೆ. ಅದೇ ಥರ ಎಲ್ಲ ವೈಟ್ ಸ್ಕ್ರೀನ್ ಕಾಣ್ತಾ ಇರ್ತದೆ. ಸಡನ್ನಾಗಿ ಬ್ಲ್ಯಾಕ್ ಸ್ಕ್ರೀನ್ ನಿಮ್ಮ ಜೀವನದಲ್ಲಿ ಬಂತು, ಏನು ಮಾಡ್ತೀರಿ? ಏನೋ ಒಂದು ಸಮಸ್ಯೆ ಬಂತು, ಕತ್ತಲಿನ ಸಮಸ್ಯೆ. ಸರ್ರಿಗೆ ಯಾವ ಥರ ಗಾಬರಿ ಎದ್ದು ನಿಂತ್ಕೊಂಡ್ರು, ಅದೇ ಥರ ಎದ್ದು ನಿಂತ್ಕೊಳ್ಳಲ್ವಾ? ಆ ಟೈಮಲ್ಲಿ ಏನು ಮಾಡ್ಬೇಕು ಗೊತ್ತಾಗೋದಿಲ್ಲ. ಬಟ್ ಆ ಸಿಸ್ಟಮ್, ನಾನು ಕೂಡ ಮೊದಲನೇ ಸಲ ಎದ್ದು ನಿಂತಿದ್ದೇನೆ, ಅರೆ ಏನಾಯಿತು, ಎಲ್ಲ ಫುಲ್ ಕತ್ಲಾಗೋಯ್ತಲ್ಲ. ಬಟ್ ನನಗೆ ಈಗ ಅದರಲ್ಲಿ ಎಕ್ಸ್ಪರ್ಟ್ ಆಗಿರೋದ್ರಿಂದ ಥ್ಯಾಂಕ್ ಗಾಡ್ ನಾನು ಹೇಳ್ತಿದ್ದೇನೆ, ಸರ್ ಡೋಂಟ್ ವರಿ, ಅದೇ ಥರ ಸಿಸ್ಟಮ್ ಇರೋದು ಹಂಗೆ. ಇನ್ ದ ಸೇಮ್ ವೇ ಪ್ರೈಸ್ ಬಿಟ್ಟು ಗಾಡ್, ನಿಮಗೆ ಪ್ರಭು ಯೇಸು ಕ್ರಿಸ್ತರು ಯಾತಕ್ಕೋಸ್ಕರ ಲೋಕಕ್ಕೆ ಬಂದರು, ಅವ್ರು ಬಂದು ನಮಗೆ ಏನನ್ನು ಕೊಟ್ಟಿದ್ದಾರೆ ಅದು ಒಂದು ಸಲ ಅರ್ಥಕೊಂಡ್ರಿ, ಡೈಲಿ ಅದನ್ನು ಪ್ರಾಕ್ಟೀಸ್ ಮಾಡೋದಾದರೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಕತ್ತಲಿನ ಸಮಸ್ಯೆಗಳು ನಿಮ್ಮ ಮಕ್ಕಳ ಮೂಲಕ ಬರ್ಬೋದು, ಗಂಡನ ಮೂಲಕ ಬರ್ಬೋದು, ಹೆಂಡತಿ ಮೂಲಕ ಬರ್ಬೋದು, ಅಥವಾ ನಿಮ್ಮ ವ್ಯವಸಾಯದಲ್ಲಿ ಸೋಲನ್ನು ಕಾಣುವಂಥ ವಿಷಯದಲ್ಲಿ ಬರ್ಬೋದು, ಅಥವಾ ಅಕ್ಕಪಕ್ಕದ ಮೂಲಕ ಬರ್ಬೋದು. ನೀವು ಹೇಳ್ತೀರಿ, ಮೈ ಗಾಡ್ ಇದು ಬರ್ತಂತ ನನಗೆ ಮೊದಲೇ ಗೊತ್ತಿತ್ತು, ನಾನು ಅದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದೇನೆ, ನಾನು ಗಲಿಬಿಲಿ ಆಗೋದಿಲ್ಲ. ಇದರ ಮಧ್ಯದಲ್ಲಿ ನಾನು ಯಾವ ರೀತಿ ದೇವರ ವಾಕ್ಯನ ಉಪಯೋಗಿಸ್ಬೇಕು, ಯಾವ ರೀತಿ ನನ್ನ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಬೇಕು, ನವೀಕರಣ ಮಾಡ್ಕೊಳ್ಬೇಕು, ದೇವರ ವಾಕ್ಯದ ಮೂಲಕ ನಾನು ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ಪ್ರೈಸ್ ಬಿಟ್ಟು ಗಾಡ್, ಅಕ್ಕಪಕ್ಕದವರೆಲ್ಲರೂ ಕೂಡ ಗಲಿಬಿಲಿಯಾಗಿ ಕಿರ್ಚಾಡಿದ್ರು ಕೂಡ ನಾನು ಮಾತ್ರ ಈ ಸಮಸ್ಯೆ ಮಧ್ಯದಲ್ಲಿ ಕೂಲ್ 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 ಮಿಸ್ಟರ್ ಕೂಲ್ ಆಗಿ ಜೀವಿಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ಪ್ರೈಸ್ ಗಾಡ್ ಒಂದ್ಸಲ ಕ್ರಿಸ್ತ ಯೇಸುವಿನ ಜನನದ ಬಗ್ಗೆ ನೀವು ಆಳವಾಗಿ ಅರ್ಥಕೊಂಡ್ರೆ, ಮುಂದಿನ ವರ್ಷ 2025 ವರ್ಷ 2025ರಲ್ಲಿ ಖಂಡಿತವಾಗಿ ಪ್ರಿಯರೇ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತವೆ. ಯಾಕೆ ನಾನು ಹೇಳ್ತಲ್ಲ, ಬದಲು ಪ್ರಭು ಯೇಸು ಹೇಳಿದ್ದಾರೆ, ನಾನು ಈ ಲೋಕಕ್ಕೆ ಎರಡನೇ ಬರುವಣದಲ್ಲಿ ಅದರ ಮುನ್ಸೂಚನೆ ಏನಂತಂದರೆ, ಕಂಡು ಕೇಳರಿದ ವಿಷಯಗಳನ್ನು ನೀವು ಆಲಿಸ್ತೀರಿ. ಭೂಕಂಪಗಳು, ಜಸ್ಟ್ ಈವನ್ ಯುದ್ಧಗಳು, ಕ್ಷಾಮ ಡಾಮರಗಳು ಉತ್ಪತ್ತಿ ಆಗ್ತದೆ. ಅಷ್ಟು ಮಾತ್ರವಲ್ಲ, ಪ್ರೈಸ್ ಬಿಟ್ಟು ಗಾಡ್, ಇನ್ನು ಅನೇಕ ಕಂಡು ಕೇಳರಿದಂತಹ ಭಯಾನಕ ಸಂಗತಿಗಳನ್ನು ನೀವು ಆಲಿಸ್ತೀರಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅದಕ್ಕಾಗಿ ಪ್ರೈಸ್ ಗಾಡ್, ಈ ಕ್ರಿಸ್ಮಸ್, ಈ ಆಗಮನ ಕಾಲದಲ್ಲಿ ಥ್ಯಾಂಕ್ ಗಾಡ್, ಕ್ರಿಸ್ತ ಯೇಸುವಿನ ಜನನವನ್ನು ನಾವು ಜನನದ ಪ್ರಕರಣವನ್ನು ಧ್ಯಾನಿಸೋದು ಮಾತ್ರವಲ್ಲ, ಮುಂದಿನ ಹೊಸ ವರ್ಷಕ್ಕೆ ನಾವು ತಯಾರಿ ಮಾಡ್ಕೊಳ್ಳೋ ಸಮಯ ಬೇಕಾ ಬೇಡ? ತಯಾರಿ ಮಾಡ್ಕೊಳ್ಬೇಕಾ ಬೇಡ? ಮುಂದೆ ಇರೋರು ಮಾತ್ರ, ಹಿಂದೆ ಇರೋರು ನೀವೇನಾದರೂ ಹೇಳ್ಕೊಂಡು ಹೋಗಿ ಬ್ರದರ್, ನಾವು ಮಾತ್ರ ಕೇಳಿಸ್ಕೋಬೇಕು. ಇಲ್ಲ ಫಾದರ್ ಏನಾದರೂ ಹೇಳಿದಾರಾ, ಅನೌನ್ಸ್ ಮಾಡಿದಾರಾ, ಮೈಸೂರಿಂದ ಒಂದು ಟೀಮ್ ಬರ್ತದೆ, ನೀವು ಮಾತ್ರ ಸೈಲೆಂಟಾಗಿ ಕೂತ್ಕೊಳ್ಳಿ, ಅವ್ರು ಏನು ಕಿರ್ಚಾಡ್ಕೊಂಡು ಹೋಗಲಿ, ಒಂದು ಅಕ್ಷರ ಬಾಯಿ ತೆಗಿಬೇಡಿ. ಆ ರೀತಿ ಏನೋ ಹೇಳಿದಾರ ಗುರುಗಳು? ಪ್ಲೀಸ್ ಮಾತನಾಡಿ, ನನಗೆ ಅರ್ಥ ಆಗಬೇಕು, ನಾನು ಹೇಳೋದು ಅರ್ಥ ಆಗ್ತಾಯಿದೆಯಾ ನಿಮಗೆ? ಗೊತ್ತಾಗಬೇಕು ನನಗೆ, ಅರ್ಥ ಆಗ್ತಾಯಿದೆಯಾ? ಓಕೆ, ಪ್ರೈಸ್ ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಟ್ಟು ಗಾಡ್, ನಾನು ಯಾತಕ್ಕೆ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂತಂದರೆ, ಒಂದು ಸಲ ನೀವು ಪ್ರಭುವಿನ ಕಡೆ ನೀವು ಯಾವತ್ತು ತಿರ್ಕೊಳ್ತೀರಿ, ಪ್ರಭುವಿನ ಪ್ರೈಸ್ ಬಿಟ್ಟು ಗಾಡ್ ಅವರ ಕೈಗೆ ನಿಮ್ಮ ಭವಿಷ್ಯನ ಅರ್ಪಿಸಿಕೊಟ್ಟು ಅವರ ಕಡೆ ತಿರುಗಿಕೊಂಡು ಅವ್ರ ವಾಕ್ಯ ಏನು ಹೇಳ್ತದೋ ಆ ವಾಕ್ಯದ ಬೆಳಕಿನಲ್ಲಿ ನೀವು ದಿನಂಪ್ರತಿ ಜೀವಿಸೋದಾದರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಉಜ್ವಲ ಭವಿಷ್ಯವನ್ನು ಆ ದೇವರ ವಾಕ್ಯ ರೂಪಿಸ್ಕೊಡೋದು ಮಾತ್ರವಲ್ಲ, ಹೊಸ ವರ್ಷದಲ್ಲಿ ಹೊಸ ಹೊಸ ಯಶಸ್ಸನ್ನು, ಏಳಿಗೆಯನ್ನು ನಿಮ್ಮ ಜೀವನದಲ್ಲಿ ಅದು ತಂದುಕೊಡ್ತದೆ. ನಿಮ್ಮ ಭವಿಷ್ಯವನ್ನು ಉತ್ತಮವಾಗಿ ಭದ್ರಪಡಿಸಲಿಕ್ಕಾಗಿ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಎಲ್ಲದಕ್ಕಿಂತಲೂ ಮಿಗಿಲಾಗಿ ನಿಮ್ಮ ಭವಿಷ್ಯ ಅವಲಂಬಿಸ್ಕೊಂಡಿರಬೇಕಾಗಿರುವಂಥದ್ದು ಪ್ರಬೋಧಕರ ಮೇಲಲ್ಲ, ನಿಮ್ಮ ಆಸ್ತಿ ಪಾಸ್ತಿ ಮೇಲೆ ಅಲ್ಲವೇ ಅಲ್ಲ, ನಿಮ್ಮ ಗಂಡನ ಮೇಲಲ್ಲ, ನಿಮ್ಮ ಹೆಂಡತಿಯ ಮೇಲಲ್ಲ, ಅಥವಾ ನಿಮ್ಮ ಸರ್ವಸ್ಸುಗಳ ಮೇಲಲ್ಲ, ಅಥವಾ ನಾಯಿ ಕಟ್ಟಾಕುವಂಥ ಚೈನ್ಗಳ ಮೇಲಲ್ಲ. ಕೆಲವರು ಚೈನ್ ನಾಯಿ ಕಟ್ಟಾಕ್ಬೋದು, ಅಷ್ಟು ದಪ್ಪ ಮಾಡ್ಕೊಂಡು ನೋಡಿದ್ದೀರಾ? ಆ ಚೈನ್ಗಳ ಮೇಲೆಲ್ಲ, ಬದಲಾಗಿ ಪ್ರೈಸ್ ಬಿಟ್ಟು ಗಾಡ್ ಯಾವುದ್ರ ಮೇಲೆ ಅವಲಂಬಿಸ್ಕೊಳ್ಬೇಕು? ನಮ್ಮ ಜೀವಿತ ಯಾರ ಮೇಲೆ ಅವಲಂಬಿಸ್ಕೊಳ್ಬೇಕು? ಪ್ರಭು ಯೇಸುವಿನ ಮೇಲೆ, ದೇವರ ಮೇಲೆ. ನೀವು ಯಾವಾಗ ದೇವರ ಮೇಲೆ ಅವಲಂಬಿಸ್ಕೊಳ್ತೀರಿ, ಪ್ರೈಸ್ ಬಿಟ್ಟು ಗಾಡ್, ಅವರೊಬ್ಬರೇ ಆಗಿದ್ದಾರೆ ಪ್ರಿಯರೇ. ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಬಂದರೂ ಕೂಡ ಆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಮ್ಮ ದಿಕ್ಕು ತೋಚದಿರುವಾಗ ಅದರ ಮಧ್ಯದಲ್ಲೂ ಕೂಡ ಪ್ರೈಸ್ ಬಿಟ್ಟು ಗಾಡ್, ಯಾವ ರೀತಿ ನಮ್ಮ ತಾತ ಮುತ್ತಾತಂದರಿಗೆ, ಇಸ್ರೇಲ್ ಮಕ್ಕಳಿಗೆ ಮುಂದೆ ಕೆಂಪು ಸಮುದ್ರ ಇದೆ, ಮುಂದೆ ಹೋಗ್ಲಿಕ್ಕೆ ಜಾಗ ಇಲ್ಲ,
ಹಿಂದಕ್ಕೆ ಹೋಗೋಣ, ಹಿಂದೆ ನೋಡಿದ್ರೆ ಫರೋಹನ ಸೈನ್ಯ ಇಟ್ಸ್ಕೊಂಡು ಬರ್ತಾ ಇದೆ. ಎಡಗಡೆ ಓಡಿ ಹೋಗೋಣ, ಎಡಗಡೆ ದೊಡ್ಡ ಬೆಟ್ಟ ಇದೆ. ಬಲಗಡೆ ಹೋಗೋಣ, ದೊಡ್ಡ ಬೆಟ್ಟ ಇದೆ. ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲರೂ ತಿಳ್ಕೊಂಡ್ರು ನಮ್ಮ ಕತೆ ಮುಗಿದೋಯ್ತು. ಬಟ್ ಥ್ಯಾಂಕ್ ಗಾಡ್, ನಮ್ಮ ಪೂರ್ವಿಕರ ದೇವರು ಇವತ್ತು ನಮ್ಮ ತಂದೆ ಆಗಿದ್ದಾರೆ. ಆ ತಂದೆ ದೇವರು ಅಂತ ಥ್ಯಾಂಕ್ ಗಾಡ್ ಮಾರ್ಗ ಇಲ್ಲದಿರುವಂಥ ಇಕ್ಕಟ್ಟಿನ ಪರಿಸ್ಥಿತಿ ಮಧ್ಯದಲ್ಲಿ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಮುಂದಿದ್ದಂತಹ ಕೆಂಪು ಸಮುದ್ರವನ್ನು ಇಬ್ಬಾಗೊಳಿಸಿ ಅದರ ಮಧ್ಯದಲ್ಲಿ ಒಣನೆಲವನ್ನು ಸೃಷ್ಟಿಸಿ ಥ್ಯಾಂಕ್ ಗಾಡ್ ಆ ಒಣನೆಲದಲ್ಲಿ 2.5 3 ಮಿಲಿಯನ್ ಜನರು ನಡ್ಕೊಂಡು ಹೋಗಿ ದಡವನ್ನು ಸೇರುವಂತೆ ಮಾಡಿದರು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಕ್ರಿಸ್ಮಸ್ ಸಂದೇಶವನ್ನು ನೀವು ಆಳವಾಗಿ ಗ್ರಹಿಸ್ಕೊಳ್ಳೋದಾದ್ರೆ, ಅರ್ಥ ಮಾಡ್ಕೊಳ್ಳೋದಾದ್ರೆ, ನಾನು ಹೇಳ್ತಾ ಇದ್ದೇನೆ, ಮುಂದಿನ ವರ್ಷ 2025 ಪ್ರೈಸ್ ಬಿಟ್ಟು ಗಾಡ್, ಈ ವರ್ಷದಲ್ಲಿ ಯಾವ ಶತ್ರುಗಳು, ಯಾವ ಸಮಸ್ಯೆಗಳು ನಿಮ್ಮನ್ನು ಬೆನ್ನಟ್ಕೊಂಡು ಬರ್ತಾ ಇತ್ತೋ ಪ್ರೈಸ್ ಬಿಟ್ಟು ಗಾಡ್, ಅದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ದಾಂಪತ್ಯ ಜೀವನ ಸಮಸ್ಯೆ ಆಗಿರ್ಬೋದು, ಸೋಲಿನ ಕಾರ್ಯಗಳಾಗಿರ್ಬೋದು, ಕಣ್ಣೀರು, ದುಃಖ, ನೋವು, ದುಶ್ಚಟಗಳು ಯಾವುದೇ ಆಗಿರ್ಬೋದು, ಯಾವುದೆಲ್ಲ ಶತ್ರುಗಳು ನಿಮ್ಮನ್ನು ಅಟ್ಸ್ಕೊಂಡು ಬಂದಿದೆಯೋ, ಬೆನ್ನಟ್ಕೊಂಡು ಬಂದಿದೆಯೋ, ಹೊಸ ವರ್ಷ ಕಾಲಿಡುವಾಗ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಹೊಸ ವರ್ಷ ಕಾಲಿಡುವಾಗ ಅಲೌಕಿಕವಾದ ರೀತಿಯಲ್ಲಿ ಅದ್ಭುತಕರವಾಗಿ ನೀವು ಕಾಲಿಡೋದು ಮಾತ್ರವಲ್ಲ, ನಿಮ್ಮನ್ನು ಬೆನ್ನಟ್ಕೊಂಡು ಬಂದಂತಹ ಫರೋಹನ ಸೈನ್ಯ ಯಾವ ಥರ ಕೆಂಪು ಸಮುದ್ರದಲ್ಲಿ ಮುಳುಗೋಯ್ತೋ ಅದೇ ಥರ 2024ರಲ್ಲಿ ನಿಮ್ಮನ್ನು ನಡ್ಸ್ಕೊಂಡು ಬಂದಿರುವ ಸಮಸ್ಯೆಗಳು ಥ್ಯಾಂಕ್ ಗಾಡ್ ಇದೇ ವರ್ಷದಲ್ಲಿ ಎಲ್ಲವೂ ಕೂಡ ಮುಕ್ತಾಯವಾಗಿ ಕೆಂಪು ಸಮುದ್ರದಲ್ಲಿ ಯೇಸುವಿನ ಪರಿಶುದ್ಧ ರಕ್ತದಲ್ಲಿ ಮುಳುಗೋಗಿ ಹೊಸ ವರ್ಷ ನಿಮ್ಮ ಜೀವನ ಉಜ್ವಲವಾದ ಭವಿಷ್ಯವನ್ನು ಅನುಭವಿಸ್ತೀರಿ. ಹಾಲೆಲೂಯ, Hallelujah. 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 Thank you Jesus. Thank you Jesus. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, praise be to God. Thank God. ಕ್ರೈಸ್ತ ಮಕ್ಕಳಾಗಿರುವಂಥ ನಮಗೆ ಈ ಕಾಲ ಯಾವ ಕಾಲ ಇದು? ಡಿಸೆಂಬರ್ ತಿಂಗಳು ಆಗಮನ ಕಾಲ. ಏನು ಆಗಮನ ಕಾಲ ಅಂದರೆ ಕ್ರಿಸ್ತನ ಬರುವಿಕೆ. ಇವಾಗ ಎಲ್ಲಿಗೆ ಬರುವಿಕೆ? ಎಲ್ಲಿಗೆ? ನಮ್ಮ ಮನೆಗಳಿಗೆ. ಮನ ಅಂದರೆ ಹೃದಯಕ್ಕೆ ಕರೆಕ್ಟ್. ಓಕೆ, ಥ್ಯಾಂಕ್ ಗಾಡ್, ಗುಡ್. ನನ್ನ ಪ್ರಿಯ ಸಹೋದರ ಸಹೋದರಿಯರ ಗುಡ್ ನ್ಯೂಸ್ ಏನಂತಂದರೆ ಥ್ಯಾಂಕ್ ಗಾಡ್, ಹೌದು, ಈ ಆಗಮನ ಕಾಲದಲ್ಲಿ ಕ್ರಿಸ್ತ ಯೇಸುವನ್ನು ನಮ್ಮ ಹೃದಯಕ್ಕೆ ಆಗಮಿಸುವಂಥ ಕಾಲ, ಆಹ್ವಾನಿಸುವಂಥ ಕಾಲ. ಬಟ್ ಅದಕ್ಕಿಂತಲೂ ಇನ್ನೂ ಒಂದು ಹಂತ ಮೇಲ್ಮಟ್ಟಕ್ಕೆ ಹೋಗೋದಾದರೆ ಥ್ಯಾಂಕ್ ಗಾಡ್, ಇದು ಕ್ರಿಸ್ತ ಯೇಸುವನ್ನು ಈ ಆಗಮನ ಕಾಲದಲ್ಲಿ ನಮ್ಮ ಹೃದಯಕ್ಕೆ ಬರಮಾಡಿಕೊಳ್ಳೋದು ಮಾತ್ರ ಅಲ್ಲ, ಅದಕ್ಕಿಂತಲೂ ಒಂದು ಉನ್ನತದ ಮಟ್ಟ ಏನಂತಂದರೆ ನಮ್ಮ ಹೃದಯದಲ್ಲಿ ಈಗಾಗಲೇ ಪ್ರಭು ಯೇಸು ಹುಟ್ಟಿದ್ದಾರೆ. ಯಾವತ್ತು ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕರಾಗಿ, ನಿಮ್ಮ ಪ್ರಭುವಾಗಿ, ನಿಮ್ಮ ದೇವರಾಗಿ ಸ್ವೀಕರಿಸ್ಕೊಂಡ್ರಿ, ಅದೇ ಗಳಿಗೆಯಲ್ಲಿ ಪ್ರಭು ಯೇಸು ನಿಮ್ಮ ಹೃದಯದಲ್ಲಿ ಹುಟ್ಟಿದ್ದಾರೆ. ಪ್ರೈಸ್ ಗಾಡ್, ನಿಮ್ಮ ಹೃದಯದಲ್ಲಿ ಹುಟ್ಟುವಂಥ ಪ್ರಭು ಯೇಸು ಒಳಗಡೆಯಿಂದ ನಿಮ್ಮ ಹೃದಯದ ಬಾಗಿಲು ತಟ್ಟುವಾಗ ನಿಮ್ಮ ಹೃದಯದಲ್ಲಿರುವಂಥ ಯೇಸುವನ್ನು ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ಬಾಗಿಲು ತೆರೆದು ಹೊರಗಡೆ ಕಳಿಸಿ ನಿಮ್ಮ ಜೀವನಕ್ಕೆ ಬರಮಾಡಿಕೊಳ್ಳುವಂಥ ಕಾಲ. ಹೃದಯಕ್ಕೆ ಮಾತ್ರ ಅಲ್ಲ, ನಿಮ್ಮ ಜೀವನಕ್ಕೆ ಬರಬೇಕು. ನಿಮ್ಮ ಜೀವನದ ನಡೆ ನುಡಿಗಳು, ನಿಮ್ಮ ಕಾರ್ಯಗಳು, ನಿಮ್ಮ ನಿರ್ಧಾರಗಳು, ನಿಮ್ಮ ವರ್ತನೆಗಳಲ್ಲಿ ಅಕ್ಕಪಕ್ಕ ಇರುವಂತಹ ಕ್ರಿಸ್ತನನ್ನು ಅರಿಯದಿರುವಂಥ ಮಕ್ಕಳಿಗೆ ಥ್ಯಾಂಕ್ ಗಾಡ್, ನಿಮ್ಮ ಒಳಗಿರುವಂಥ ಯೇಸುವನ್ನು ಪ್ರತಿಬಿಂಬಿಸುವಂಥ ಕಾಲ. ಹಲೋ, ಪ್ರತಿ ವರ್ಷ ಬರ್ತಾರೆ ಕ್ರಿಸ್ಮಸ್ ಸಮಯದಲ್ಲಿ. ಯಾರು ತೋರಿಸ್ತಾ ಇದ್ದಾವೆ? ನಮ್ಮ ಒಳಗಡೆ ಬರುವಂಥ ಪ್ರಭು ಯೇಸುವನ್ನು ಪ್ರತಿ ವರ್ಷ ಬರಮಾಡ್ಕೊಳ್ತಾ ಇದ್ದಾವೆ. ಯಾರಿಗೆ ತೋರಿಸ್ತಾ ಇದ್ದಾವೆ ಪ್ರಿಯರೇ? ಹಲೋ, ಯಾರು ತೋರಿಸ್ತವೆ? ನಾನು ಹೋಗಿ ನನ್ನ ಗಂಡ ಮುಂದೆ ನಿಂತ್ಕೊಳ್ತೇನೆ, ನನ್ನ ಗಂಡ ತೋರಿಸ್ತಾನೆ, ಗಂಡ ನಾನು ತೋರಿಸ್ತಾನೆ, ಇಬ್ಬರು ಸೇರಿ ಮಕ್ಕಳು ತೋರಿಸ್ತವೆ, ಮಕ್ಕಳು ಗಂಡ ಹೆಂಡತಿ ತೋರಿಸ್ತವೆ, ಕುಟುಂಬ ಸೇರಿಸಿ ಕೊನೆಗೆ ವ್ಯವಸಾಯಕ್ಕೆ ಹೋಗ್ತೇವೆ, ಅಲ್ಲಿ ಜಮೀನು ತೋರಿಸ್ತವೆ, ದನಕರುಗಳು ತೋರಿಸ್ತವೆ. ಇಷ್ಟೇ ನಮ್ಮ ಕತೆ ಮುಗಿದೋಯ್ತು. ಇನ್ಯಾರು ತೋರಿಸ್ತದವೆ? ಹಾಂ, ಹಲೋ, ಹೇಗೆ ತೋರಿಸ್ತಾ ಇದ್ದೀರಿ? ಹೇಗೆ ತೋರಿಸ್ತಾ ಇದ್ದೀರಿ? ಗಂಡ ಕುಡ್ಕೊಂಡು ಬಂದ ನಿಮ್ಮ ಮನೆಗೆ, ನಿಮ್ಮ ಗಂಡ ಏನೋ ಕುಡಿಯೋದು ಚಟ ಇದೆ, ಕುಡ್ಕೊಂಬಂದ, ಅವನೇನೋ ಕೆಟ್ಟ ಮಾತು ಬೈದ, ನೀವು ಈ ಕಡೆಯಿಂದ ಡಾಡ ಗಂಡ ಏನೋ ಒಂದು ಏಟು ಹೊಡ್ದ, ನೀವು ಅಡುಗೆ ಮನೆಗೆ ಹೋಗ್ಬಿಟ್ಟು ಇಟ್ಟಿನ ದೊಡ್ಡ ತಗೊಂಡೆ, ಬಾ ಹೊಡಿ ಮಗನೇ, ಬಾ. ಅಕ್ಕಪಕ್ಕದವ್ರು ಏನು ತೋರಿಸ್ತಾ ಇದ್ದೀರಿ? ಓ, ಕ್ರಿಶ್ಚಿಯನ್ ಅಂದರೆ ಹಿಂಗೆ, ಇದನ್ನೇ ಚರ್ಚೆಲಿ ಹೇಳ್ಕೊಡೋದು, ಇದೇ ಆಗಮನ ಕಾಲ. ಹಂಗಾರೆ ನೋಡೋಣ. ಥ್ಯಾಂಕ್ ಗಾಡ್, ಪ್ರೈಸ್ ಗಾಡ್, ಕ್ರಿಸ್ಮಸ್ ರಾತ್ರಿ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಕಂಠ ಪೂರ್ತಿ ಕುಡಿದು ಥ್ಯಾಂಕ್ ಗಾಡ್, ಜಸ್ಟ್ ಬಿರಿಯಾನಿ ತಿನ್ನುವಾಗ ಇನ್ಯಾವ ಥರ ಜಗಳ ಆಗ್ತದೆ, ಫೈನಲ್ ಯುದ್ಧ, ಮಹಾಯುದ್ಧ ನೋಡೋಣ ಅಂತೇಳಿ ಅಕ್ಕಪಕ್ಕದವ್ರು ಕಾಯ್ತಾ ಇರ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ಅಕ್ಕಪಕ್ಕ ಇರುವಂತಹ ಪ್ರತಿಯೊಬ್ಬರು ಕೂಡ ಕ್ರಿಸ್ತನು ಯಾತಕ್ಕಾಗಿ ಈ ಲೋಕ ಬಂದಿದ್ದಾರೆ ಎಂಬುದನ್ನು ಅರಿತುಕೊಂಡ್ರೆ
ಅವರು ಚರ್ಚನ್ನ ಹುಡುಕೊಂಡು ಬರ್ತಾರೆ. ಚರ್ಚನ್ನ ಹುಡುಕೊಂಡು ಬರ್ತಾರೆ. ಯಾವ ಥರ ನಾಗೇಂದ್ರ ಗೌಡನಾದ ನಾನು ಚರ್ಚನ್ನು ಫಸ್ಟ್ ಟೈಮ್ ಹುಡುಕೊಂಡು ಬಂದೋ, ಅದೇ ಥರ ಎಷ್ಟೋ ಹೊರಗಡೆ ಲಕ್ಷಾಂತರ ಜನರು ನಾಗೇಂದ್ರ ಗೌಡರು ಇದ್ದಾರೆ. ಕ್ರಿಸ್ತನನ್ನು ಥ್ಯಾಂಕ್ ಗಾಡ್ ಅವ್ರು ಬಂದಿದ್ದೇನು ಉದ್ದೇಶ ಅದು ನಮಗೆ ಗೊತ್ತಾದರೆ ನಾವು ಸುಲಭ ನಮ್ಮ ಜೀವನ ಅಳವಡಿಸ್ಕೊಂಡು ಅದನ್ನು ಹೊರಗಡೆ ಪ್ರತಿಬಿಂಬಿಸ್ಲಿಕ್ಕಾಗಿ. ಹಾಲೆಲೂಯಾ. ನನ್ನ ಪ್ರಿಯ ಸಹೋದರ ಪ್ರೈಸ್ ಬಿಡಿ ಗಾಡ್. ಇದರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಆರಂಭಕ್ಕೆ ಹೋದಾಗ ಮಾತ್ರ ಅರ್ಥ ಆಗ್ತದೆ. ಕ್ರಿಸ್ತ ಯೇಸುವಿನ ಜನನದ ಬಗ್ಗೆ ನಾವು ಧ್ಯಾನಿಸಬೇಕಾದ್ರೆ ಮೊದಲನೇದಾಗಿ ಪ್ರೈಸ್ ಬಿಡಿ ಗಾಡ್, ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದರು. ಕರೆಕ್ಟ್? ನಮ್ಗೆ ಗೊತ್ತಾ? ಕರೆಕ್ಟ್, ಓಕೆ. ಯಾರನ್ನ ಸೃಷ್ಟಿ ಮಾಡಿದ್ದು? ಫಸ್ಟು ಆದಾಮನನ್ನು ಮತ್ತು ಹವ್ವಳನ್ನು. ಪ್ರೈಸ್ ಗಾಡ್. ಸೊ ದೇವರು ಮನುಷ್ಯನ ಸೃಷ್ಟಿ ಮಾಡಿದಾಗ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಮನುಷ್ಯನಿಗೆ ಎಲ್ಲದರ ಮೇಲೆ ಅಧಿಕಾರ ಕೊಟ್ಟಿದ್ದು ಮಾತ್ರವಲ್ಲ, ನಂಬರ್ 1 ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಂತಂದರೆ, ದೇವರು ಯಾವ ರೀತಿ ತಮ್ಮ ಸ್ವರೂಪದಲ್ಲಿ ತಮ್ಮ ಸ್ವಂತ ಹೋಲಿಕೆಯಲ್ಲಿ ನರಮನುಷ್ಯನ ಸೃಷ್ಟಿ ಮಾಡಿದ್ರು, ಆ ನರಮನುಷ್ಯನಿಗೆ ತಮ್ಮಲ್ಲಿದ್ದಂತಹ ತಾವು ಯಾವ ರೀತಿ ಸ್ವತಂತ್ರವಾಗಿ ಯಾವುದನ್ನು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕಾಗಿ ಸ್ವತಂತ್ರರಾಗಿದ್ರು, ಅದೇ ಥರ ನರಮನುಷ್ಯನಿಗೆ ಯಾವುದನ್ನು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕಾಗಿ ಸ್ವಾತಂತ್ರ್ಯದ ಹಕ್ಕನ್ನು ಕೊಟ್ಟರು. ಹಲೋ, ಸ್ವತಂತ್ರವಾಗಿ ಆಯ್ಕೆ ಮಾಡ್ಕೊಳ್ಳುವಂಥ ಹಕ್ಕನ್ನು ಕೊಟ್ಟರು. ಪ್ರಿಯರೇ, ನಮ್ಗೆ ಯಾವುದು ಬೇಕೋ ಅದನ್ನು ಮುಕ್ತವಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ಆ ಒಂದು ಸ್ವಾತಂತ್ರ್ಯ ಕೊಟ್ಟಂತಹ ಸ್ವತಂತ್ರದ ಆಯ್ಕೆ ನಿಜವಾಗಿಯೂ ಉಚಿತವಾಗಿ ದೇವರು ಕೊಟ್ಟದ ಮಹಾ ಕೊಡುಗೆ ಆಗಿದೆ. ಒಂದ್ಸಲ ದೇವರು ಪ್ರೈಸ್ ಗಾಡ್ ಯಾವುದನ್ನು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸ್ವತಂತ್ರ ಕೊಟ್ಟ ಮೇಲೆ ದೇವರು ತನ್ನ ಶಕ್ತಿನ ಉಪಯೋಗಿಸಿಕೊಂಡು ತಾವು ಕೊಟ್ಟಿರುವುದನ್ನು ಅದ್ರ ಬದಲು ಮಾಡಲಿಕ್ಕೆ ಯಾವತ್ತೂ ಕೂಡ ತನ್ನ ಶಕ್ತಿಯನ್ನು ದೇವರು ಉಪಯೋಗಿಸೋದಿಲ್ಲ. ಇವತ್ತು ಕೂಡ ಪ್ರಿಯರೇ, ನಿಮ್ಮ ಜೀವನದಲ್ಲಿ ಪ್ರೈಸ್ ಬಿಡಿ ಗಾಡ್, ನೀವು ತಪ್ಪಾದ ಹಾದಿಲಿ ಹೋಗ್ಬೇಕಾ ಅಥವಾ ಸರಿಯಾದ ಹಾದಿಲಿ ಹೋಗ್ಬೇಕಾ, ದೇವರು ಬರೀ ಕೇವಲ ನಿಮಗೆ ಸೂಚನೆಗಳನ್ನು ಕೊಡ್ತಾರೆ ಹೊರತು ದೇವರು ಯಾವ ಕಾರಣಕ್ಕೂ ನಿಮ್ಮ ತಲೆ ಜುಟ್ಟು ಹಿಡ್ಕೊಂಡು ಬಂದು ಸರಿಯಾದ ಹಾದಿ ಕರ್ಕೊಬರೋದಿಲ್ಲ. ನೀವು ಯಾವುದನ್ನು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು. ತಪ್ಪಾದ ಹಾದಿಲಿ ಹೋಗ್ತೀರಾ, ದೇವ್ರು ಹೇಳ್ತಾರೆ ಹೋಗು. ಸರಿಯಾದ ಹಾದಿಲಿ ಹೋಗ್ಬೇಕಾ, ಆಯ್ಕೆ ನಿಮ್ಮ ಕೈಲಿದೆ. ದೇವರು ಯಾವ ಕಾರಣಕ್ಕೂ ಮನುಷ್ಯನ ಆಯ್ಕೆಯನ್ನು ಗಲಿಬಿಲಿ ಮಾಡೋದಿಲ್ಲ. ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಿ, ಪ್ರೈಸ್ ಗಾಡ್, ಡ್ಯಾಡಿ ಹೇಳ್ತಾರೆ ಹೋಗು. ಜೀಸಸ್, ಪ್ರೈಸ್ ಗಾಡ್, ಜಸ್ಟ್ ಥ್ಯಾಂಕ್ ಗಾಡ್, ಜಸ್ಟ್ ನನ್ನ ಹೆಂಡತಿ ಯಾವಲ್ಲೂ ಕೂಡ ಮನೆಗೆ ಬಂದರೆ ಸಾಕು ಜಗಳ ಮಾಡ್ತಾಳೆ, ಬಟ್ ನನ್ನ ಆಫೀಸಲ್ಲಿ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಯಾವುದೋ ನೋಡಲಿಕ್ಕೆ ಇನ್ನೊಂದು ಹೆಂಗೆ ಚೆನ್ನಾಗಿದ್ದಾಳೆ, ಅವಳು ಕೂಡ ನನ್ನ ಪ್ರೀತಿ ಮಾಡ್ತಾಳೆ. ಜೀಸಸ್ ಅವಳಿಂದ ಹೋಗ್ಬೇಕು, ಹೋಗು, ತೊಂದರೆ ಇಲ್ಲ, ಹೋಗ್ಬೇಕು, ಹೋಗು. ಬಟ್ ಆದರೆ ಮೊದಲೇ ಹೇಳ್ತೇನೆ ಮಗನ ಸೂಚನೆ, ಜಸ್ಟ್ ದೇವರು ಒಂದುಗೂಡಿಸಿದ್ದನ್ನು, ಅವರಿಬ್ಬರು ಒಂದೇ ಶರೀರ, ಪತಿ ಪತ್ನಿರು ಒಂದೇ ಶರೀರ, ಅದನ್ನ ಬೇರ್ಪಡಿಸುವಂಥದ್ದು ಸಾಯ್ತನ ಕರ್ತವ್ಯ. ನಿಮ್ಮಿಬ್ಬರ ಮಧ್ಯದಲ್ಲಿ ಇನ್ನೊಂದು ಹೆಂಗಸಾದ್ರು ಅಥವಾ ಇನ್ನೊಂದು ಗಂಡಸು ಅಂತ ಅವರು ಶಾಪಗ್ರಸ್ತರು, ಆ ಶಾಪಗ್ರಸ್ತಳ ಅಥವಾ ಶಾಪಗ್ರಸ್ತನ ಸಹವಾಸ ಮಾಡುವಾಗ 100% ಗ್ಯಾರಂಟಿ ನಿನ್ನ ಭವಿಷ್ಯದಲ್ಲಿ ದುಷ್ಪರಿಣಾಮ ಎದುರಿಸ್ತೀಯ. ಅದು ಕೂಡ ಸೂಚನೆ. ಬಟ್ ನೀನು ಇಷ್ಟೆಲ್ಲ ಕೊಟ್ಟಾದ್ಮೇಲೆ ಅವಳಿಂದನೇ ಹೋಗ್ಬೇಕಾ ಅವನಿಂದನೇ ಹೋಗ್ಬೇಕಾ, ನಾನು ತಡೆಗಟ್ಟೋದಿಲ್ಲ. ನೀನು ಸ್ವತಂತ್ರವಾಗಿ ಆಯ್ಕೆ ಮಾಡ್ಕೊಳ್ತಿದ್ಯಾ, ಬಟ್ ಅದರ ಈ ಆಯ್ಕೆಯಿಂದ ನಿನ್ನ ಭವಿಷ್ಯದಲ್ಲಿ ದೊಡ್ಡ ಬೆಲೆಯನ್ನು ತೆತ್ತಬೇಕು. ಇಷ್ಟೆಲ್ಲ ಕೊಟ್ಟ ಮೇಲೆ ಹೋಗ್ತೀನಿ ಅಂತ ಹೇಳ್ತಿದ್ಯಾ, ಹೋಗು. ನಾನಂತೂ ಯಾವ ಕಾರಣಕ್ಕೂ ನಿನ್ನ ಆಯ್ಕೆಗೆ ಸ್ವತಂತ್ರವಾಗಿ ನಾನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನನಗೆ ಅಧಿಕಾರ ಮತ್ತು ಶಕ್ತಿನ ಕೊಟ್ಟಿದ್ದಾನೆ. ನಾನಂತೂ ಯಾವ ಕಾರಣಕ್ಕೂ ನೀನು ಕೊಟ್ಟದ ಅಧಿಕಾರವನ್ನು ನಾನು ವಾಪಸ್ ತೆಗೆದುಕೊಳ್ಳೋ ದೇವರಲ್ಲ, ತಡೆಗಟ್ಟೋದು ಇಲ್ಲ. ಯುವರ್ ಚಾಯ್ಸ್. ನಿಜ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯಾಕೆ ಶಬ್ದ ಬರ್ತದೆ? ಯಾರೋ ಸರಿಯಾಗಿ ಏನೋ ಮಾಡಿಸ್ಬಿಟ್ರಲ್ಲ. ಕರೆಂಟ್ ಹೋಯ್ತಾ? ವಾವ್, ಪ್ರೈಸ್ ಗಾಡ್. ನಮ್ಮ ಜೀವನದಲ್ಲಿ ಅಷ್ಟೇ ಎಲ್ಲ ಕೂಲ್ ನಡೀತಾ ಇರ್ತದೆ. ಬ್ಯೂಟಿಫುಲ್. ಸಡನ್ ಆಗಿ ನಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಈ ಥರ ಶಬ್ದ ಸ್ಟಾರ್ಟ್ ಆಯ್ತು. ಕುಯ್, ಯಾವಲು ಕುಯ್. ನಮ್ಮ ವ್ಯವಹಾರಗಳಲ್ಲಿ ಈ ಥರ ಕುಯ್ ಶಬ್ದ ಸ್ಟಾರ್ಟ್ ಆಯಿತು. ನಾವೆಷ್ಟೇ ಪ್ರೇಯರ್ ಮಾಡ್ತಾ ಇದ್ದೇವೆ, ಆ ಶಬ್ದ ನಿಲ್ಲಿಲ್ಲ. ಆಗ ನಾವೇನು ಹೇಳ್ತೇವೆ, ನಮ್ಗೆ ಯಾರೋ ಆಗಬಾರ್ದವರು ಏನೋ ಇಲ್ಲೂ ಇದೆಯಾ ಮಾಡಿಸೋದು ಗಿಡ್ಸೋದು ನಂಬಂಥದ್ದು. ನಾನು ಕ್ರೈಸ್ತ ಕುಟುಂಬಗಳಲ್ಲಿ ಇಲ್ಲ ಅಂದ್ಕೊಂಡಿದ್ದೆ. ಪ್ರೈಸ್ ಗಾಡ್. ಅದಾದ್ಮೇಲೇನು ಸದಾಕಾಲ ಅದೇ ಆಲೋಚನೆ. ನನ್ಗೆ ಯಾಕೋ ಅವಳ ಮೇಲೆ ಡೌಟು, ಪಕ್ಕದ ಮನೆಯವಳ ಮೇಲೆ, ಅವಳ ಜೊತೆ ದ್ವೇಷ ಬೆಳೆಸುವಂಥದ್ದು. ಬಟ್ ಅದು ನಿಮಗೆ ಈಗ ನಾವು ಕೂಡ ಯೋಚನೆ ಮಾಡಬೇಕು. ನಾವು ಹೊರಗಡೆಯಿಂದ ಬಂದವರು, ಏನು ಸೌಂಡಿಂಗ್ ಬರ್ತಾ ಇದೆಯಲ್ಲ, ಕರೆಕ್ಟಾಗಿ ಬಂದ ಶಬ್ದ, ನಾವು ಕೂಡ ಗಲಿಬಿಲಿ ಆಗಬೇಕಾಗಿತ್ತು.
ಬಟ್ ಹೋದ ಸಲ ಧ್ಯಾನ ಕೊಡಕ್ಕೆ ಬಂದಾಗ ನಿಮ್ಮ ಸಹವಾಸ ಮಾಡಿ ನಾವು ಕಲ್ತ್ಕೊಂಡಿದ್ದೀವಿ ಇದು ಕರೆಂಟ್ ಹೋಗಿರೋ ಶಬ್ದ ಅಂತೇಳಿ ನಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ನಾವು ಗಲಿಬಿಲಿ ಆಗಬೇಕಾಗಿಲ್ಲ. ಇನ್ ದ ಸೇಮ್ ವೇ ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ನಿಮ್ಮ ಜೀವನದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನ ಇರ್ತದೆ, ಮಕ್ಕಳ ಮಧ್ಯದಲ್ಲಿ ಸಮಾಧಾನ ಇರ್ತದೆ, ನಿಮ್ಮ ವ್ಯವಹಾರಗಳು ಸಮಾಧಾನ ನಡೀತಾ ಇರ್ತದೆ. ಸಡನ್ನಾಗಿ ಮಧ್ಯದಲ್ಲಿ ಕುಯ್ ಎಂಬುದಾಗಿ ಶಬ್ದವನ್ನು ದುರಾತ್ಮ ತರುವಾಗ ನಿಮ್ಗೆ ಗೊತ್ತಿರಬೇಕು, ನನಗೂ ದೇವರಿಗಿರುವಂಥ ಮಧ್ಯದಲ್ಲಿರುವಂಥ ದೇವರ ಶಕ್ತಿ ಎಲ್ಲೋ ಸ್ವಲ್ಪ ಕಡಿತಕ್ಕೊಳಗಾಗಿದೆ. ನನಗೂ ದೇವರಿಗಿರುವ ಸಂಬಂಧದಲ್ಲಿ ಸಮಥಿಂಗ್ ಏನೋ ಸ್ವಲ್ಪ ಗ್ಯಾಪ್ ಸ್ಟಾರ್ಟ್ ಆಗ್ತದೆ. ವಿದ್ಯುತ್ ಶಕ್ತಿ ಯಾವಾಗ ಆಫ್ ಆಯಿತು, ಹುಯ್ ಅಂತ ಶಬ್ದ ಸ್ಟಾರ್ಟ್ ಆಯಿತು. ಅದೇ ಥರ ದೇವರ ಶಕ್ತಿ ನನ್ನ ಜೀವನದಲ್ಲಿ ಕಾರ್ಯನಿರ್ವಹಿಸುವಂಥದ್ದು ಸ್ವಲ್ಪ ಎಲ್ಲೋ ಕಟ್ಟಾಗಿದೆ. ಅದಕ್ಕೋಸ್ಕರ ದೇವರು ಒಂದುಗೂಡಿಸಿರುವಂತಹ ನಮ್ಮ ದಂಪತಿಗಳ ಮಧ್ಯದಲ್ಲಿ ಹುಯ್ ಅಂತ ಶಬ್ದ ಬರ್ತದೆ. ಸ್ಟಾಪ್ ಆಯಿತು. ಪ್ರೈಸ್ ಗಾಡ್. ಸ್ಟಾಪ್ ಆಗ್ಲಿಕ್ಕೆ ನಾವು ಏನಾದ್ರು ಪ್ರೇಯರ್ ಮಾಡಿದ್ವಾ? ಆ ಶಬ್ದ ಸ್ಟಾಪ್ ಆಗ್ಲಿಕ್ಕೆ ಏನಾದ್ರು ಪ್ರೇಯರ್ ಮಾಡಿದ್ವಾ? ಇನ್ ದ ಸೇಮ್ ವೇ ಪ್ರಿಯರ್, ಪ್ರೈಸ್ ಬಿಡಿ ಗಾಡ್, ನಿಮ್ಮ ಜೀವನದಲ್ಲಿ ಥ್ಯಾಂಕ್ ಗಾಡ್ ಈ ಒಂದು ಶಬ್ದ ಬಂತು, ನಮ್ಮೆಲ್ಲರೂ ಕೂಡ ಕಿರಿಕಿರಿ ಮಾಡ್ತು, ನಾನು ಕೂಡ ಕಿರಿಕಿರಿ ಮಾಡ್ತು, ನಾಳೆ ಯೂಟ್ಯೂಬಲ್ಲಿ ಕೇಳೋರು ಕೂಡ ಕಿರಿಕಿರಿ ಮಾಡ್ತದೆ ಯೂಟ್ಯೂಬಲ್ಲಿ. ಬಟ್ ಆದರೂ ಕೂಡ ಇದೇನು ಶಬ್ದಪ್ಪ, ಇದೇನು ಆಗೋಯ್ತಲ್ಲ, ಅದೋಗಿ ಸರಿ ಮಾಡೋಣ ಇದೋಗಿ ಸರಿ ಮಾಡೋಣ ಅಂತೇಳಿ ಗಲಿಬಿಲಿ ಆಗಿದ್ರೆ ಇಷ್ಟು ಬೇಗ ಕರೆಂಟ್ ಬರ್ತಾ ಇರಲಿಲ್ಲ. ಆಟಾಡು. ಇನ್ ದ ಸೇಮ್ ವೇ, ಪ್ರೈಸ್ ಬಿಡಿ ಗಾಡ್, ನಿಮ್ಮ ಜೀವನದಲ್ಲಿ ದುರಾತ್ಮನು ಕಿರಿಕಿರಿ ಮಾಡುವಾಗ ನೀವು ಯಾವಾಗ ಅದ್ರ ಕಡೆ ಗಮನ ಕೊಟ್ಟು ಕಚ್ಚಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಆಗ ಖಂಡಿತ ಏನಾಗ್ತದೆ ಗೊತ್ತಾ, ಸಣ್ಣ ಒಂದು ಸಮಸ್ಯೆ ದೊಡ್ಡದಾಗಿ ಮಾರ್ಪಾಡಾಗ್ತದೆ, ಸಣ್ಣ ಒಂದು ಬಿರುಕು ದೊಡ್ಡ ಬಿರುಕಾಗ್ತದೆ. ಬಟ್ ನೀವು ಅದ್ರ ಕಡೆ ಗಮನ ಕೊಡದೆ ನಿಮ್ಮ ಕೆಲಸವನ್ನು ದೇವರು ಏನು ಕೊಟ್ಟಿದ್ದಾರೋ ದೇವರ ಕಡೆ ಗಮನ ಕೊಟ್ಟು ದೇವರ ವಾಕ್ಯದ ಕಾಲ ಕಳೆಯುತ್ತಾ ದೇವರ ವಾಕ್ಯದ ಪ್ರಸನ್ನದ ಕಾಲ ಕಳೆಯುವಾಗ ಕುಯ್ ಎಂಬುದಾಗಿ ಶಬ್ದ ಏನು ಸ್ಟಾರ್ಟ್ ಆಗಿದೆಯೋ, ದುರಾತ್ಮ ನೋಡ್ತಾನೆ, ಇವ್ರ ಜೀವನದಲ್ಲಿ ಯಾಕೋ ಕುಯ್ ಅಂದರು ಆ ಕಡೆ ನನ್ನ ಕಡೆ ಗಮನ ಕೊಡಲ್ಲ, ಪೀ ಅಂದರು ನನ್ನ ಕಡೆ ಗಮನ ಕೊಡಲ್ಲ, ಏನೇ ಸಮಸ್ಯೆ ತಂದರೂ ಕೂಡ ನನ್ನ ಕಡೆ ಗಮನ ಕೊಡಲ್ಲ ಅಂತೇಳಿ, ಬಂದದಾರಿಗೆ ಸುಂಕಲ್ಲ ಅಂತೇಳಿ ಕುಯ್ ಅಂದ ಶಬ್ದವನ್ನು ಬುಡೋ ಸಮೇತ ಕಿತ್ಕೊಂಡು ವಾಪಸ್ ತೆಗೆದುಕೊಂಡು ಹೋಗ್ತಾನೆ. ಸಿಂಪಲ್. ಹಲೋ, ಕುಯ್ ಅಂತ ಶಬ್ದ ಬಂದ ತಕ್ಷಣ ಗಲಿಬಿಲಿ ಅದನ್ನ ನಿಮಗೆಲ್ಲ ಪ್ರಾಕ್ಟೀಸ್ ಆಗಿಬಿಟ್ಟಿದೆ, ಯಾಕಂದರೆ ನಿಮ್ಮ ಚರ್ಚದ ಕೇಳಿ ಸಾಕಾಗ್ಬಿಟ್ಟಿದೆ. ಬಟ್ ನಮಗೆ ಸ್ವಲ್ಪ ಎಲ್ಲಾದರೂ ಹೆಚ್ಚು ಕಡಿಮೆ ಆದಾಗ ರೆಕಾರ್ಡಿಂಗ್ ಮಿಸ್ ಆಗ್ತದೆ ಅಂತೇಳಿ ಗಾಬರಿ ಆಗ್ತಾಯಿದೆ. ಬಟ್ ಹೋದ ಸಲದಿಂದ ಒಂದು ಸಲ ಬಂದಮೇಲೆ ಥ್ಯಾಂಕ್ ಯು, ದೇವ್ರು ಟ್ರೈನಿಂಗ್ ಕೊಟ್ಟಿದ್ದಾರೆ, ಇವ್ರ ಜೊತೆಲಿ ಇವ್ರಂಗೆ ಇದ್ಬಿಡು, ಗಲಿಬಿಲಿ ಆಗಬೇಡ. ಒಳ್ಳೊಳ್ಳೆ ಟೈಮ್ಗೆ ದೇವರು ಒಂದೊಂದು ಇನ್ಸಿಡೆಂಟ್ಗಳನ್ನ ಒಂದೊಂದು ಸಂಗತಿಗಳನ್ನ ನೆರವೇರಿಸ್ತಾ ಇದ್ದಾರೆ. ಬ್ಯೂಟಿಫುಲ್ ಎಕ್ಸಾಂಪಲ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ದೇವರು ಮನುಷ್ಯನ ಸೃಷ್ಟಿಸಿ ಥ್ಯಾಂಕ್ ಗಾಡ್ ಯಾವುದನ್ನು ಬೇಕು ಅದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕಾಗಿ ಸ್ವಾತಂತ್ರ್ಯವನ್ನು ಕೊಟ್ಟರು. ಯಾಕೆಂದರೆ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ದೇವರು ತಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡುವಂಥ ನರಮನುಷ್ಯರನ್ನು ಥ್ಯಾಂಕ್ ಗಾಡ್ ನಾನು ಸೃಷ್ಟಿ ಮಾಡಿರುವಂತಹ ನನ್ನ ಮಕ್ಕಳು ನನ್ನನ್ನು ಆರಾಧಿಸಬೇಕು, ನನ್ನ ಜೊತೆಲಿ ಕಾಲ ಕಳಿಬೇಕು, ಅಷ್ಟು ನನ್ನನ್ನು ಪ್ರೀತಿಸಬೇಕು ಎಂಬುದಾಗಿ ದೇವರು ತಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಯಾವ ಕಾರಣಕ್ಕೂ ರೋಬೋಟ್ಗಳ ಥರ ನಮ್ಮನ್ನು ಸೃಷ್ಟಿ ಮಾಡಿಲ್ಲ. ರೋಬೋಟ್ಗಳು ಬಂದು ನನ್ನ ಆರಾಧಿಸಲಿ ಅಂತೇಳಿ ಅದಕ್ಕೆ ಏನು ಬೇಕು ಎಲ್ಲ ಫೀಡ್ ಮಾಡಿ ಅವುಗಳೇ ಬಂದು ಥ್ಯಾಂಕ್ ಧೂಪದಾರತಿ ಮಾಡೋವಂಥದ್ದು, ಅಥವಾ ಅವುಗಳೇ ಬಂದು ಜಸ್ಟ್ ಅವಾಗೆಲ್ಲ ಒಂದು ಸಾಂಗ್ ಹಾಕ್ಬಿಟ್ರೆ ಅವುಗಳು ಬಂದು ದೇವ್ರನ್ನ ಆರಾಧನೆ ಮಾಡುವಂಥದ್ದು, ಇದೆಲ್ಲ ದೇವ್ರಿಗೆ ಇಷ್ಟ ಇಲ್ಲ. ಈಗ ಅದೆಲ್ಲ ಬರ್ತದೆ. ಜರ್ಮನಲ್ಲಿ ಬೇಕಾದ್ರೆ ಗೂಗಲ್ ಚೆಕ್ ಮಾಡಿ, ಜರ್ಮನಲ್ಲಿ ಪ್ರೈಸ್ ಗಾಡ್ ಪ್ರಬೋಧಕರು ಈ ಥರ ಪ್ರೀಚಿಂಗ್ ಮಾಡೋಂಗಿಲ್ಲ. ಇದೇ ಥರ ಒಂದು ಹಾಲ್ಗೆ ಕೂತ್ಕೊಳ್ಬೇಕು, ಕೂತ್ಕೊಂಡ ಮೇಲೆ ಪ್ರೈಸ್ ಗಾಡ್ ಧ್ಯಾನಕೂಟ 3 ದಿನಗಳ ಧ್ಯಾನಕೂಟ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡೋದು ಯಾವುದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ದೊಡ್ಡ ಸ್ಕ್ರೀನ್, ಥ್ಯಾಂಕ್ ಗಾಡ್ GS ಥರ್ನಲ್ಲಿ ಬರ್ತಾರೆ, GS ಥರ್ನ ಥ್ಯಾಂಕ್ ಗಾಡ್ ನಿಂತ್ಕೊಳ್ತಾರೆ, ಅವ್ರ ಕೈಲಿ ಮೈಕ್ ಇರ್ತದೆ. ಪ್ರೈಸ್ ಗಾಡ್, ನೀವೇನೇ ಪ್ರಶ್ನೆ ಕೇಳಿ ಎಲ್ಲದಕ್ಕೂ ಉತ್ತರ ಉಂಟದು. ನಾನು ಮನೇಲಿ ನನ್ನ ಗಂಡ ಕುಡಿತಾ ಇದ್ದಾನೆ, ಹಾಲೆಲುಯ್ಯ ಅಂತ ಹೇಳುವಾಗ ಜಸ್ಟ್ ಅದು ತಲೆ ಮೇಲೆ ಕೈ ಇಡ್ತದೆ, ಕೈ ಇಟ್ಬಿಟ್ಟು ಹಾಲೆಲುಯ್ಯ ಅಂತೇಳಿ ನಿಮಗೆ ಕೌನ್ಸಿಲಿಂಗು ಮಾಡಿಕೊಡ್ತದೆ. ಅಂಥದ್ದೆಲ್ಲ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ಟಿದೆ ಜರ್ಮನಲ್ಲಿ. ನಾಳೆ ಇಂಡಿಯಾಗೆ ಬಂದು ನೀವೇನೇ ಆಶ್ಚರ್ಯ ಪಡಬೇಕಾಗಿಲ್ಲ. ಹಲೋ, ಟೆಕ್ನಾಲಜಿ ಅಷ್ಟರ ಮಟ್ಟಿಗೆ ಭಯಂಕರ ವೇಗವಾಗಿ ಓಡ್ತಾ ಇದೆ. ನಾನೇನು ಹೇಳ್ತೇನೆ ಅಂತಂದರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ಅದಕ್ಕಾದರೆ ಅದಕ್ಕೊಂದು ಮಿತಿ ಇದೆ. ಅದು ಒಳಗಡೆ ಎಷ್ಟು ಜಸ್ಟ್ ಸೈಂಟಿಸ್ಟ್ಗಳು ಏನೆಲ್ಲ ಅದರೊಳಗಡೆ ಮಾಹಿತಿಗಳನ್ನ ತುಂಬಿಸಿದಾರೋ ಅದು ತಕ್ಕಂತೆ ಮಾತ್ರ ಅದು ಪ್ರತಿಕ್ರಿಯೆ ತೋರ್ತದೆ. ನನ್ನ ಜಮೀನಲ್ಲಿ ವ್ಯವಸಾಯ ಬೆಳೀತಲ್ಲ, ನನಗೆ ಏನೇ ಬೆಳೆ ಹಾಕಿದ್ರು ಕೂಡ ಎಲ್ಲ ಲಾಸ್ ಆಗ್ತದೆ.
ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿರ್ಬೋದು, ನೋಡು ಜೀಸಸ್ ಅಂತ, ನೋಡಿ ಜೀಸಸ್ ಅಂತೇಳಿ ಮುಂದೆ ಕೂತು ಪ್ರೇ ಮಾಡಿದ್ರೆ ತಲೆ ಮೇಲೆ ಕೈ ಇಡ್ತಾರೆ. ಕೈ ಇಟ್ಬಿಟ್ಟು ಜಸ್ಟ್ ಅದಾದಮೇಲೆ ನಿಮ್ಗೆ ಸಮಾಧಾನಕರುವ ದೇವ್ರ ವಾಕ್ಯ ಒಂದು 2 ವಾಕ್ಯ ಹೇಳ್ಕೊಡ್ತದೆ. ಅಂಥದ್ದೆಲ್ಲ ಸಿಸ್ಟಮ್ ಬಂದಿದೆ. ನಾನು ಹೇಳ್ತೇನೆ ಅಂತಂದರೆ, ಪ್ರೈಸ್ ಬಿಡಿ ಗಾಡ್. ನಾವು ಯೋಚನೆ ಮಾಡ್ತಾ ಇದ್ವಿ, ಪ್ರೈಸ್ ಗಾಡ್, ಪ್ರಬೋಧಕರು ಇವತ್ತು ಹೊರಗಡೆ ಹೋಗಿ ಪ್ರೀಚ್ ಮಾಡಲಿಕ್ಕಾಗಿ ಅದು ಸೇವ್ ಮಾಡ್ಲಿಕ್ಕೆ ಭಯ. ಅವ್ರು ಹೊಡೆದು ಬಿಟ್ರೆ ಏನು ಮಾಡೋದು, ಇವ್ರು ಹೊಡೆದು ಬಿಟ್ರೆ ಏನು ಮಾಡೋದು. ನೆಕ್ಸ್ಟು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟ್ ಆಗಿದೆ, ಯಾರು ಹೊಡೆಯೋಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಲಿಲ್ಲ ಕೆಲಸವನ್ನು ಇವತ್ತು ಥ್ಯಾಂಕ್ ಗಾಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಸಾಫ್ಟ್ವೇರ್ ಮಾಡ್ತದೆ. ಸೊ ನಾನು ಹೇಳ್ತೇನೆ ಅಂತಂದರೆ, ದೇವರು ರೋಬೋಟ್ಗಳ ಮೂಲಕ ಆ ರೋಬೋಟ್ಗಳು ಬಂದು ನನ್ನನ್ನು ಪ್ರೀತಿ ಮಾಡಬೇಕು, ನನ್ನ ಆರಾಧಿಸಬೇಕೆಂಬುದು ದೇವರು ಬಯಸೋದಿಲ್ಲ. ಬದಲಾಗಿ ತಮ್ಮ ಸ್ವರೂಪದಲ್ಲಿರುವಂತಹ ಜೀವ ಇರುವಂತಹ ಜೀವಂತ ಮಕ್ಕಳು ಜೀವಂತ ದೇವರನ್ನು ಆರಾಧಿಸಬೇಕೆಂಬುದಾಗಿ ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ದು. ಅದಕ್ಕೆ ಈ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ನಾವು ಒತ್ತಾಯಪೂರ್ವಕವಾಗಿ ಎಲ್ಲ ದೇವರನ್ನು ಪ್ರೀತಿಸಬೇಕು, ದೇವರನ್ನು ಆರಾಧಿಸಬೇಕೆಂಬುದಾಗಿ ದೇವರು ಬಯಸೋದಿಲ್ಲ. ಬದಲಾಗಿ ನಮ್ಮ ಸ್ವಂತ ಆಯ್ಕೆ. ನಾನು ಈವನ್ ಥ್ಯಾಂಕ್ ಗಾಡ್, ಗುರುಗಳು ಅನೌನ್ಸ್ ಮಾಡಿದ್ದಾರೆ, ಇಡೀ ಚರ್ಚಲ್ಲಿ ಎಲ್ಲ ಜನರು ಬಂದಿದ್ದೀವ? ನಿಮ್ಮ ಕುಟುಂಬಗಳಿರುವಂಥ ಇಡೀ ಪ್ಯಾರಿಶ್ ಎಷ್ಟು ಜನ ಇದ್ದೀರಿ? ಎಲ್ಲರೂ ಬಂದಿದ್ದೀರಾ? ಇಲ್ಲ. ಅವರವ್ರ ಓನ್ ಚಾಯ್ಸ್. ಧ್ಯಾನ ಕೂಟಕ್ಕೆ ಅನೌನ್ಸ್ ಮಾತ್ರ ಎಲ್ರಿಗೂ ಆಗಿದೆ. ಯಾರು ಬರಬೇಕು ಯಾರು ಬರಬಾರ್ದು ಅವರವ್ರ ಸ್ವೇಚ್ಛೆ. ಇವನಿಲ್ಲಿ ಬಂದಿರೋರು ಕೂಡ ಮಧ್ಯೆ ಎದ್ದು ಹೋಗ್ಬೇಕಾ? ಯುವರ್ ಚಾಯ್ಸ್, ನಿಮ್ಮ ಸ್ವಂತ ಆಯ್ಕೆ. ಬಟ್ ದೇವ್ರು ಯಾರನ್ನು ಒತ್ತಾಯಪಡಿಸೋದಿಲ್ಲ. ಬಟ್ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಿ ಅದರಿಂದ ಖಂಡಿತ ಒಳ್ಳೆ ಪರಿಣಾಮಗಳಿವೆ, ಕೆಟ್ಟ ಪರಿಣಾಮಗಳಿವೆ. ಆ ಪರಿಣಾಮಗಳನ್ನು ಮಾತ್ರ ನೀವು ಅನುಭವಿಸಬೇಕು. ಸ್ಟಾರ್ಟಿಂಗಲ್ಲಿ ಪ್ರಿಯರೇ, ಆಯ್ಕೆಗಳಿಗೆ ಸ್ವಾತಂತ್ರ್ಯ ಇದೆ. ನಿಮ್ಮ ಜಮೀನಲ್ಲಿ ಪ್ರೈಸ್ ಬಿಡಿ ಗಾಡ್ ಯಾವ ಬೀಜ ಬಿತ್ತನೆ ಮಾಡ್ಬೋದು, ನೀವು ಆಯ್ಕೆ ಮಾಡ್ಕೊಳ್ಬೋದು, ಆಯ್ಕೆಗಳಿದೆ. ಬಟ್ ಒಂದು ಸಲ ಬೀಜ ಬಿತ್ತನೆ ಮಾಡಾದ್ಮೇಲೆ ಫಲ ಬಂದಾಗ ಅಲ್ಲಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶನೇ ಇಲ್ಲ. ಏನು ಬೀಜ ಬಿತ್ತನೆ ಮಾಡಿದ್ದೀರಿ ಅದರ ಫಲವನ್ನು ನೀವು ಅನುಭವಿಸಬೇಕು. ಕರೆಕ್ಟಾ? ಇನ್ ದ ಸೇಮ್ ವೇ ನಿಮ್ಮ ಜೀವನದಲ್ಲೂ ಅಷ್ಟೇ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ಆರಂಭದಲ್ಲಿ ಆಯ್ಕೆಗಳಿವೆ. ನಾನು ದೇವರನ್ನು ಪ್ರೀತಿ ಮಾಡಬೇಕಾ, ಅಥವಾ ದೇವರಿಗಿಂತ ಮಿಗಿಲಾಗಿ ನನ್ನ ಗಂಡನ ಪ್ರೀತಿ ಮಾಡಬೇಕಾ, ನನ್ನ ಹೆಂಡತಿನ ಪ್ರೀತಿ ಮಾಡಬೇಕಾ, ನನ್ನ ವ್ಯವಹಾರಗಳನ್ನು ಪ್ರೀತಿ ಮಾಡಬೇಕಾ? ಆಯ್ಕೆ ಬಂದು ನಿಮ್ಮ ಕೈಲಿದೆ. ಯೇಸುವನ್ನ ಪ್ರೀತಿ ಮಾಡಬೇಕಾ, ಅಥವಾ ಥ್ಯಾಂಕ್ ಗಾಡ್ ನಾಯಿ ಕಟ್ಟಕ್ಕುವಂಥ ಚೈನನ್ನು ಪ್ರೀತಿ ಮಾಡಬೇಕಾ? ಯೇಸುವನ್ನ ಪ್ರೀತಿ ಮಾಡಬೇಕಾ, ಅಥವಾ ಲೋಕವನ್ನು ಪ್ರೀತಿ ಮಾಡಬೇಕಾ? ಆಯ್ಕೆ ಬಂದು ನಿಮ್ಮ ಕೈಲಿದೆ. 2 ಆಯ್ಕೆ ಇದೆ. ಬಟ್ ಪ್ರೈಸ್ ಬಿಟ್ ಗಾಡ್, ಈ 2 ಆಯ್ಕೆಗಳಲ್ಲಿ ನೀವು ಯಾವುದನ್ನು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಬೋದು. ದೇವರು ಅದಕ್ಕೆ ಎಸ್ ಅಂತ ಹೇಳ್ತಾರೆ. ಬಟ್ ಒಂದ್ಸಲ ನೀವು ಆಯ್ಕೆ ಮಾಡ್ಕೊಂಡಾದ್ಮೇಲೆ ಅದರಿಂದ ಪರಿಣಾಮಗಳು ಬರ್ತದೆ. ಆ ಪರಿಣಾಮ ಬಂದಾಗ ಅಲ್ಲಿ ದೇವ ಯಾಕೆ ಈ ಪರಿಣಾಮ ಬಂದುಬಿಡ್ತು, ಕೆಟ್ಟ ಪರಿಣಾಮ ನನ್ನ ಜೀವನದಲ್ಲಿ ಬೀರ್ಬಿಡ್ತಲ್ಲ, ದಯವಿಟ್ಟು ಇದನ್ನು ಚೇಂಜ್ ಮಾಡಲಿಕ್ಕಾಗಿ ಏನಾದರೂ ಅವಕಾಶ ಇದೆ ಅಂತ ಹೇಳುವಾಗ ದೇವ್ರು ಹೇಳ್ತಾರೆ, ನೋ, ನೀನು ಯಾವುದನ್ನು ಆಯ್ಕೆ ಮಾಡಿಕೊಂಡು ಅದರಿಂದ ಬಂದಂಥ ಫಲವನ್ನು ನೀನು ಅನುಭವಿಸಲೇಬೇಕು, ನಿನ್ನ ಸಂತತಿಯವರು ಅನುಭವಿಸಬೇಕು. ಅದೇ ಥರ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ನಮ್ಮ ಆಯ್ಕೆಗಳು ನಾವು ಆಯ್ಕೆ ಮಾಡಲಾಗದಿರುವಂತಹ ಪರಿಣಾಮಗಳೊಂದಿಗೆ ಬರ್ತವೆ. ಆರಂಭದಲ್ಲಿ ನಾವು ಯಾವ ಬೀಜ ಹಾಕಬೇಕು, ಹತ್ತಿ ಬೀಜ ಹಾಕಬೇಕಾ? ಆಯ್ಕೆ ನಮ್ಮದು. ಹತ್ತಿ ಬೀಜ ಹಾಕಿದ್ಮೇಲೆ ಇನ್ನು ಮುಂದೆ ಫಲವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅವಕಾಶಗಳಿರೋದಿಲ್ಲ. ಹತ್ತಿ ಬೀಜ ಹಾಕಿದ್ಮೇಲೆ ಹತ್ತಿಯನ್ನೇ ನಾವು ಫಲವನ್ನು ಪಡ್ಕೊಳ್ಬೇಕು, ಅಲ್ಲಿ ಬೇರೆ ಆಯ್ಕೆಗಳಿಲ್ಲ. ಅರ್ಥ ಆಗ್ತದೇನು ಹೇಳ್ತಿರುವಂಥದ್ದು? ಅದೇ ಥರ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಉದಾಹರಣೆಗೆ ನೀವು ಬೆಂಕಿಯನ್ನು ಮುಟ್ಟಿದ್ರಿ, ಬೆಂಕಿ ಮುಟ್ಟರೆ ಏನಾಗ್ತದೆ? ಸುಡ್ತದೆ. ಆರಂಭದಲ್ಲಿ ಆಯ್ಕೆ ಇದೆ, ಬೆಂಕಿ ಮುಟ್ಟಬೇಕಾ ಮುಟ್ಟಬಾರ್ದ? ಆಯ್ಕೆ ಇದೆ. ನಾನು ಬೆಂಕಿ ಮುಟ್ತೇನೆ, ಬಟ್ ನಾನು ಸುಡಬಾರ್ದು. ಸಾಧ್ಯ ಇದೆಯಾ? ಇಲ್ಲ, ಅದು ನಿಯಮ. ಬೆಂಕಿನ ಮುಟ್ಟರೆ ಸುಡ್ತದೆ. ಆರಂಭದಲ್ಲಿ ಆಯ್ಕೆ ಇದೆ, ಬೆಂಕಿ ಮುಟ್ಟಬೇಕಾ ಬೇಡ ಆಯ್ಕೆ ಇದೆ, ಆಯ್ಕೆ ಮಾಡ್ಕೊಳ್ಬೋದು. ಬಟ್ ಬೆಂಕಿನ ಮುಟ್ಟಿದ ಮೇಲೆ ಆಯ್ಕೆ ಇಲ್ಲ, ಅದು ಸುಡ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ಅದೇ ಥರ ದೇವರು ಆದಮ್ ಮತ್ತು ಹವ್ವಳನ್ನು ಸೃಷ್ಟಿ ಮಾಡಿದಾಗ, ಪ್ರೈಸ್ ಬಿಡಿ ಗಾಡ್, ಆದಮ್ ಮತ್ತು ಹವ್ವಳನ್ನು ಸಮೃದ್ಧಿಯಾದ ತೋಟ, ದೇವರ ಪ್ರಸನ್ನತೆಯಿಂದ ಕೂಡಿರುವಂತಹ ಏದೆನ್ ತೋಟಕ್ಕೆ ತೆಗೆದುಕೊಂಡಾಗ ಅವರಿಬ್ಬರು ನೆಲೆಗೊಳಿಸಿದ್ರು. ಯಾವ ತೋಟ? ಎಲ್ಲರೂ ಹೇಳೋಣ, ಯಾವ ತೋಟ? ಏದೆನ್ ತೋಟ. ಏದೆನ್ ತೋಟ ಅಂದ್ರೇನು? ಏದೆನೆಂಬ ಪದಾರ್ಥ ಏನು? ದೇವರ ಪ್ರಸನ್ನತೆಯಿಂದ ಕೂಡಿರುವ ತೋಟ, ಕೊರತೆ ಇಲ್ಲದಿರುವಂಥ ತೋಟ, ಮನುಷ್ಯನಿಗೆ ಏನೆಲ್ಲ ಅಗತ್ಯಗಳು ಬೇಕೋ ಅಗತ್ಯಗಳೆಲ್ಲವನ್ನು ಹೊಂದಿರುವಂಥ ತೋಟ. ಪ್ರಿಯರೇ, ಆ ತೋಟದಲ್ಲಿ ತೆಗೆದುಕೊಂಡೋಗಿ ಆದಮ್ ಮತ್ತು ಹವ್ವಳನ್ನು ನೆಲೆಗೊಳಿಸಿದ್ರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ದೇವರು ಏನೆಲ್ಲ ಸೃಷ್ಟಿ ಮಾಡಿದ್ರೋ ಆ ಸೃಷ್ಟಿ ಮಾಡಿರುವಂಥ ಸಕಲವನ್ನು ಕೂಡ ಈ ಮನುಷ್ಯರು ಅನುಭವಿಸಬೇಕೆಂಬುದಾಗಿ ದೇವರು ಮೊದಲೇ ಎಲ್ಲವನ್ನು ಸೃಷ್ಟಿ ಮಾಡಿದರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ,
ದೇವರು ಎಷ್ಟು ಮಟ್ಟಿಗೆ ಮನುಷ್ಯನ ಪ್ರೀತಿ ಮಾಡ್ತಾರೆ ಅಂತಂದರೆ, ಪ್ರಿಯರೇ, ದೇವರು ಆರಂಭದ 5 ದಿನಗಳ ಕಾಲ ಎಲ್ಲವನ್ನು ಸೃಷ್ಟಿ ಮಾಡಿದರು. ದೇವರಿಗೋಸ್ಕರ ಒಂದನ್ನು ಕೂಡ ಸೃಷ್ಟಿ ಮಾಡಿಕೊಳ್ಳಿಲ್ಲ. ಮನುಷ್ಯನಿಗೋಸ್ಕರ ಎಲ್ಲವನ್ನು ಸೃಷ್ಟಿ ಮಾಡಿ ಕಡೆಯ ದಿನ ದೇವರು ಮನುಷ್ಯನ ಸೃಷ್ಟಿ ಮಾಡಿದರು. ಕರೆಕ್ಟಾ? ಉದಾಹರಣೆಗೆ ಸಪೋಸ್ ಯೋಚನೆ ಮಾಡಿ ಪ್ರಿಯರೇ, ಪ್ರೈಸ್ ಗಾಡ್, ಸಪೋಸ್ ದೇವರು ಎಲ್ಲಾದರೂ ಮಧ್ಯದಲ್ಲಿ ಒಂದು 3ನೇ ದಿನದಲ್ಲಿ ಏನಾದರೂ ದೇವರು ಸೃಷ್ಟಿ ಮಾಡಿದರು ಮನುಷ್ಯನನ್ನು, ಹೇಗಿರ್ತಾಯಿತು? ಹಲೋ, 3ನೇ ದಿನದಲ್ಲಿ ಸೃಷ್ಟಿ ಮಾಡಿದ್ರೆ ಏನಾಗ್ತಾಯಿತ್ತು? ಪ್ರೈಸ್ ಗಾಡ್, ಸಮುದ್ರದ ಮಧ್ಯದಲ್ಲಿ ಅವನು ಮುಳುಗೋಗ್ಬೇಕಾಗ್ತಾಯಿತ್ತು. ಅವನಿಗೆ ಅಗತ್ಯಗಳು ಸಿಗದೆ ಅವನು ನಷ್ಟಪಟ್ಟು ಹೋಗುವಂಥ ಸಾಧ್ಯತೆಗಳಿದ್ವು. ಅದಕ್ಕೆ ದೇವರು ಮನುಷ್ಯನಿಗೆ ಏನೆಲ್ಲ ಬೇಕು ಎಲ್ಲವನ್ನು ಸೃಷ್ಟಿ ಮಾಡಿದರು. ಎಲ್ಲರೂ ಹೇಳೋಣ, ಎಲ್ಲವನ್ನು ಸೃಷ್ಟಿ ಮಾಡಿದರು. ಪ್ರಿಯರೇ, ಒಂದು ಸಲ ದೇವರು ಸೃಷ್ಟಿ ಮಾಡಿದ ಮೇಲೆ ಮತ್ತೆ ಅದನ್ನು ಆಲ್ಟ್ರ್ ಮಾಡೋದಿಲ್ಲ. ಉದಾಹರಣೆಗೆ ಅವತ್ತು ಏದೇನು ತೋಟದಲ್ಲಿ ಇದ್ದಿದ್ದು ಎಷ್ಟು ಜನ? ಯಾರ್ಯಾರು? ಗಂಡ ಗಂಡಿ, ಕರೆಕ್ಟ್? ಆದ ಮತ್ತು ಹವಳು. ಅವರಿಬ್ಬರಿಗೆ ಎಷ್ಟು ಬೇಕು ಗಾಳಿ ಆಡಲಿಕ್ಕಾಗಿ, ಉಸಿರಾಟ ಆಡಲಿಕ್ಕೆ ಎಷ್ಟು ಆಮ್ಲಜನಕ ಬೇಕಾಗಿತ್ತು? ಸ್ವಲ್ಪ. ಅವರಿಬ್ಬರು ತಾಯಿಗಳು ಸೃಷ್ಟಿ ಮಾಡಿ ಆದಮೇಲೆ, ಪ್ರೈಸ್ ಬಿಟ್ಟು ಗಾಡ್, ಅವರಿಬ್ಬರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಸೃಷ್ಟಿ ಮಾಡಿ, ತದನಂತರ ದೊಡ್ಡ ಜನಾಂಗ ಆದಮೇಲೆ ಆಗ ಇನ್ನೊಂದು ಸ್ವಲ್ಪ ಆಮ್ಲಜನಕನ ಸೃಷ್ಟಿ ಮಾಡಿದರು. ಅದಾದಮೇಲೆ ಈಗ ಭೂಲೋಕಕ್ಕೆ ಥ್ಯಾಂಕ್ ಗಾಡ್ ಇವತ್ತು ಎಷ್ಟು ಜನ ಬೇಕು ಅಷ್ಟು ಜನಕ್ಕೆ ಇವತ್ತು ಬೆಳಗಿನ ಸುಪ್ರಭಾತದಲ್ಲಿ ಹೊಸ ಆಮ್ಲಜನಕನ ಸೃಷ್ಟಿ ಮಾಡಿದ್ದಾರೆ. ನಾಳೆ ಇನ್ನೆಷ್ಟು ಜನ ಹುಡ್ತಾರೆ ಅವ್ರಿಗೆ ಸಪ್ರೇಟ್ ಆಮ್ಲಜನಕ ಸೃಷ್ಟಿ ಮಾಡ್ತಾರೆ. ಈ ಥರ ಏನೋ ಇದೆಯಾ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಎಷ್ಟರ ಮಟ್ಟಿಗೆ ಜ್ಞಾನವಂತರು ಅಂತಂದರೆ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಆದ ಮತ್ತು ಹವ್ವಳನ್ನು ಸೃಷ್ಟಿ ಮಾಡುವಾಗಲೇ ಇವತ್ತು ಥ್ಯಾಂಕ್ ಗಾಡ್ ತಾಯಿಯ ಗರ್ಭದಲ್ಲಿರುವಂಥ ಮಗುವಿನ ಬಗ್ಗೆನೂ ಕೂಡ ದೇವರು ಮೊದಲೇ ಅರಿತವರಾದ್ದರಿಂದ ಆರಂಭದಲ್ಲಿ ಎಷ್ಟು ಗ್ಯಾಲನ್ ಆಮ್ಲಜನಕ ಸೃಷ್ಟಿ ಮಾಡಿದ್ರು, ಥ್ಯಾಂಕ್ ಗಾಡ್, ಅಷ್ಟು ಇವತ್ತು ದೇವರು ಹೆಚ್ಚು ಮಾಡಿಲ್ಲ, ಕಡಿಮೆ ಮಾಡಿಲ್ಲ, ಅಷ್ಟೇ ಆಮ್ಲಜನಕ ಇವತ್ತು ಕೂಡ ನಾವೆಲ್ಲರೂ ಕೂಡ ಉಸಿರಾಟ ಆಡ್ತಾ ಇದ್ದಾವೆ. ಅಂದರೆ ದೇವರು ಅಂತ ಮಾಸ್ಟರ್ ಪ್ಲಾನರ್. ದೇವರು, ಪ್ರೈಸ್ ಬಿಟ್ಟು ಗಾಡ್, ನಿಮ್ಮೊಬ್ಬರು ನೋಡುವಾಗ, ಪ್ರೈಸ್ ಗಾಡ್, ನಿಮ್ಮೊಬ್ಬರು ನೋಡಲ್ಲ ಪ್ರಿಯರೇ, ನಿಮ್ಮಿಂದ ಬರುವಂಥ ನಿಮ್ಮ ಇಡೀ ಸಂತತಿಯನ್ನು ದೇವರು ನೋಡುವಂಥ ದೇವರಾಗಿದ್ದಾರೆ. ದೇವರು ಆದಮ ನೋಡಿದರು, ಸಾರಿ ಅಬ್ರಾಮ ನೋಡಿದರು. ಅಬ್ರಾಮ ನೋಡುವಾಗ ಅಬ್ರಾಮನಿಗೆ ಒಂದೇ ಒಂದು ಮಗು ಇಲ್ಲ, ಕರೆಕ್ಟಾ? ಅಬ್ರಾಮನಿಗೆ 99 ವರ್ಷ ಆದರೂ ಕೂಡ, ಅವನ ಹೆಂಡತಿಗೆ 89 ವರ್ಷ ಆದರೂ ಕೂಡ ಒಂದೇ ಒಂದು ಮಗು ಇಲ್ಲ. ಬಟ್ ದೇವರು ಥ್ಯಾಂಕ್ ಗಾಡ್, ಅಬ್ರಾಮ್ ಏನು ಹೇಳ್ತಾ ಇದ್ದು, ನನಗೇನು ಕೊಟ್ಟರೆ ಏನು ಪ್ರಯೋಜನ ದೇವ, ನನಗೆ ಒಂದೇ ಒಂದು ಮಗು ಇಲ್ವಲ್ಲ. ಅಬ್ರಾಮನ ಆಲೋಚನೆ ಒಂದು ಮಗು ಬೇಕು ಅಂತೇಳಿ. ದೇವರ ಆಲೋಚನೆ ಏನು? ದೇವರು ಅಬ್ರಾಮ ನೋಡುವಾಗ ಅಬ್ರಾಮನಿಗೆ ವಾಗ್ದಾನ ಮಾಡಿದರು, ಅಬ್ರಾಮನೇ, ನಾನು ನಿನ್ನನ್ನು ಒಂದು ಮಗುವಿಗೆ ತಂದೆಯಾಗಿದ್ದೇನೆ ಮಾಡಿದ್ದೇನೆ ಎಂಬುದು ಹೇಳಲಿಲ್ಲ, ಅನೇಕ ಜನಾಂಗಗಳಿಗೆ ತಂದೆನಾಗಿ ಮಾಡಿದ್ದೇನೆ, ಮಾಡುತ್ತೇನೆ ಅಲ್ಲ, ಮಾಡಿದ್ದೇನೆ. ಸೊ ಅದೇ ಥರ ಪ್ರೈಸ್ ಬಿಟ್ಟು ಗಾಡ್, ಇವತ್ತು ನಾಗೇಂದ್ರ ನೋಡಬೇಕಾದ್ರೆ, ನಾಗೇಂದ್ರ ನಿನಗೇನು ಬೇಕು ಅಷ್ಟು ಮಾತ್ರ ಅಗತ್ಯಗಳನ್ನು ಕೊಟ್ಟಿದ್ದೀನಲ್ಲ, ನಿನ್ನ ಮೂಲಕ ನಿನ್ನಿಂದ ಬರುವಂಥ ಸಂತತಿಯನ್ನು, ನಿನ್ನ ಪ್ರಾಜೆಕ್ಟ್ ನೀನು ಎಲ್ಲೆಲ್ಲ ಹೋಗ್ತೀಯೋ, ಪ್ರೈಸ್ ಬಿಟ್ಟು ಗಾಡ್, ಎಲ್ಲ ಕಡೆಗಳಿಗೆ ಏನೆಲ್ಲ ಖರ್ಚು ವೆಚ್ಚ ಬೇಕು ಎಲ್ಲವನ್ನು, ಎಲ್ಲ ಸಂಪನ್ಮೂಲಗಳನ್ನು ನಾನು ನಿನಗೋಸ್ಕರ ಮೊದಲು ನಿಗದಿ ಮಾಡಿಟ್ಟಿದ್ದೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ಥರ ಥ್ಯಾಂಕ್ ಗಾಡ್, ದೇವರು ಏದೇನು ತೋಟದಲ್ಲಿ ಮನುಷ್ಯನ ಸೃಷ್ಟಿ ಮಾಡುವಂಥ ಮೊದಲೇ ದೇವರು ಇಡೀ ಮಾನವಕುಲಕ್ಕೆ ಏನೆಲ್ಲ ಬೇಕಾಗಿತ್ತು, ಯಾವ ಗಿಡ ಮರಗಳು ಬೇಕಾಗಿತ್ತೋ ಅವತ್ತು ಸೃಷ್ಟಿ ಮಾಡಿ ಮುಗಿಸಿದ್ರು. ದೇವರು ಮತ್ತೆ ಇವತ್ತು ಒಂದೇ ಒಂದು ಗಿಡವನ್ನು ಸೃಷ್ಟಿ ಮಾಡಲ್ಲ. ಅದಕ್ಕೆ ಗಿಡ ಮರಗಳನ್ನು ಸೃಷ್ಟಿ ಮಾಡುವಾಗ ನೀವು ನೋಡ್ತೀರಿ, ಬೀಜಗಳನ್ನು ಹೊಂದಿರುವ ಫಲಗಳನ್ನು ಉತ್ಪತ್ತಿ ಮಾಡುವಂತಹ ಮರ ಗಿಡಗಳು ಉಂಟಾಗಲಿ ಎಂಬುದಾಗಿ ಹೇಳಿದರು. ಬೀಜಗಳನ್ನು ಹೊಂದಿರುವ ಫಲಗಳನ್ನು ಬಿಡುವ ಮರ ಗಿಡಗಳನ್ನು ಉಂಟಾಗಲಿ ಅಂತ ಹೇಳಿದರು. ಆಗ ಭೂಮಿ ಅಂಥ ಮರಗಳನ್ನು ಉತ್ಪತ್ತಿ ಮಾಡ್ತು. ಬಟ್ ಈಗ ಕಲಿಯುಗ ಏನು ಮಾಡಲಿಕ್ಕಾಗಲ್ಲ. ಈಗ ನೋಡಿದ್ರೆ ಬೀಜಗಳು ಇಲ್ಲದಿರೋ ಹಣ್ಣುಗಳು ಬಂದುಬಿಟ್ಟಿದೆ. ಸೀಡ್ಲೆಸ್ ದ್ರಾಕ್ಷಿ, ಸೀಡ್ಲೆಸ್ ಕರೆಕ್ಟಾ? ಮುಂದಿನ ಜನ್ರೇಷನ್ ಏನಂತ ಗೊತ್ತಿಲ್ಲ, ಎಲ್ಲ ಸೀಡ್ಲೆಸ್. ಬಟ್ ಆರಂಭದಲ್ಲಿ ಆ ರೀತಿ ಇರಲಿಲ್ಲ. ಪ್ರತಿಯೊಂದು ಹಣ್ಣುಗಳು ಕೂಡ, ಪ್ರತಿಯೊಂದು ಗಿಡ ಮರಗಳು ಕೂಡ ಉತ್ಪತ್ತಿ ಮಾಡುವಂಥ ಹಣ್ಣುಗಳು ಬೀಜಗಳನ್ನು ಹೊಂದಿತ್ತು. ಯಾಕೆ? ಅವುಗಳ ಸಂತತಿಯನ್ನು ಇನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕಾಗಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್. ಸೊ ದೇವರು ಸಕಲವನ್ನು ಕೂಡ ಸೃಷ್ಟಿಸಿ ಎಲ್ಲವನ್ನು ಕೂಡ ನರಮನುಷ್ಯನು ಅನುಭವಿಸಬೇಕೆಂಬುದಾಗಿ ದೇವರು ನರಮನುಷ್ಯನು ಕೂಡ ಸೃಷ್ಟಿ ಮಾಡಿದರು. ತದನಂತರ ಮನುಷ್ಯನಿಗೆ ಪ್ರೈಸ್ ಬಿಟ್ಟು ಗಾಡ್ ಪಂಚೇಂದ್ರಿಯಗಳನ್ನು ಕೊಟ್ಟರು. ಯಾವುದು ಪಂಚೇಂದ್ರಿಯಗಳು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಸೊ ಥ್ಯಾಂಕ್ ಗಾಡ್, ಅವುಗಳೆಲ್ಲವನ್ನು ಕೂಡ ದೇವರು ನಮ್ಮ ಉಳಿತೆಗೆ ಕೊಟ್ಟಿದ್ದು. ಅವುಗಳಿಗೆ ಅನುಗುಣವಾಗಿ ನಾವು ಜೀವಿಸಲಿ ಎಂಬುದಾಗಿಲ್ಲ.
ಅವುಗಳು ನಮ್ಮ ಜೀವನವನ್ನು ಕಂಟ್ರೋಲ್ ಮಾಡಬಾರ್ದು, ಅವುಗಳನ್ನು ನಾವು ಕಂಟ್ರೋಲ್ ಮಾಡಬೇಕು. ಅದಕ್ಕೋಸ್ಕರ ಪಂಚೇಂದ್ರಿಯಗಳನ್ನು ಕೂಡ ಕೊಟ್ಟರು, ಅದರ ಮೂಲಕ ಮನೋಭಾವನೆಗಳನ್ನು ಕೂಡ ಕೊಟ್ಟರು, ಇಮೋಷನ್ಸ್. ಇವತ್ತು ಯಾಕೆ ಕ್ರೈಸ್ತ ಮಕ್ಕಳು ನಷ್ಟಪಟ್ಟು ಹೋಗ್ತದೆ ಅಂತಂದರೆ, ಅವರು ದೇವರು ತನ್ನ ವಾಕ್ಯದಲ್ಲಿ ಏನಂತ ಹೇಳಿದಾರೋ ಅದಕ್ಕೆ ಅನುಗುಣವಾಗಿ ಜೀವಿಸೋದ್ರ ಬದಲು ಮನೋಭಾವನೆಗಳ ಅನುಗುಣವಾಗಿ ಜೀವಿಸ್ತವೆ, ಮನೋಭಾವನೆಗಳ ಅನುಗುಣವಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿ ಟು ಗಾಡ್, ಒಂದು ವ್ಯಕ್ತಿ ಯಾವಾಗ ತನ್ನ ಮನೋಭಾವನೆಗಳಿಗೆ ಅನುಗುಣವಾಗಿ ಜೀವಿಸ್ತಾನೋ ಅವನ ಜೀವನ ಸದಾಕಾಲ ಸೋಲಿನ ಜೀವನ ಮಾತ್ರ. ಸೊ ಒಂದು ಮುಖ್ಯವಾದ ಕಾರ್ಯ ಏನಂತಂದರೆ, ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್, ದೇವರು ಆದಮನ ಸೃಷ್ಟಿಸಿ ಆದಮನಿಗೆ ನೋಡಿ ದೇವರು ಎಂಥ ಅಧಿಕಾರ ಕೊಟ್ಟರು. ಓದಿ ಆದಿಕಾಂಡ 1ನೇ ಅಧ್ಯಾಯ, ಆದಿಕಾಂಡ 1ನೇ ಅಧ್ಯಾಯ, ಪ್ರೈಸ್ ಗಾಡ್, ವಾಕ್ಯ 27-28. ಸೃಷ್ಟಿಸಿದರು ನರನನ್ನು ತಮ್ಮ ಹೋಲ್ವಿಕೆಯಲ್ಲಿ, ಸೃಷ್ಟಿಸಿದರವರನ್ನು ದೇವಾನುರೂಪದಲ್ಲಿ, ಸೃಷ್ಟಿಸಿದರವರನ್ನು ಸ್ತ್ರೀ ಪುರುಷರನ್ನಾಗಿ ಅವರನ್ನು ದೇವರು ಆಶೀರ್ವದಿಸಿ. ಸೊ ಈಗ ಮೊದಲನೇದು, ದೇವರು ಪ್ರೈಸ್ ಬಿ ಟು ಗಾಡ್ ತಮ್ಮ ಸ್ವರೂಪದಲ್ಲಿ, ತಮ್ಮ ಸ್ವಂತ ಹೋಲಿಕೆಯಲ್ಲಿ ದೇವರು ನರಮನುಷ್ಯ ಸೃಷ್ಟಿ ಮಾಡಿದರು. ಯಾರ ಸ್ವರೂಪದಲ್ಲಿ? ಯಾರ ಸ್ವರೂಪದಲ್ಲಿ? ದೇವರ ಸ್ವರೂಪದಲ್ಲಿ. ದೇವರ ಸ್ವರೂಪ ಯಾವ ಸ್ವರೂಪ? ಆಗ ನಾವೆಲ್ಲರೂ ಯಾರ ಸ್ವರೂಪದಲ್ಲಿದ್ದೇವೆ? ದೇವರ ಸ್ವರೂಪದಲ್ಲಿ. ಹಾಗಾದರೆ ದೇವರು ಯಾರ ಥರ ಇದ್ದಾರೆ? ನನ್ನ ಥರ ಇದ್ದಾರಾ? ನಿಮ್ಮ ಥರ ಇದ್ದಾರಾ? ಇವ್ರ ಥರ ಇದ್ದಾರಾ? ಅವ್ರ ಥರ ಇದ್ದಾರಾ? ನಾವು ಯಾವ ಥರ ಇದ್ದೇವೆ? ದೇವ್ರ ಥರ ಇದ್ದಾರೆ. ಹಾಗಾದ್ರೆ ದೇವ್ರು ಯಾರ ಥರ ಇದ್ದಾರೆ? ನಮ್ಮ ಥರ ಇದ್ದಾರೆ. ಹಾಗಾದ್ರೆ ದೇವ್ರು ಯಾರ ಥರ ಇರ್ಬೋದು? ಎಷ್ಟು ಮೈ ಗಾಡ್, ನಮ್ಮೆಲ್ಲರ ಥರ ಅಂತಂದರೆ ದೇವ್ರಿಗೆ ಎಷ್ಟು ಮುಖಗಳಿರ್ಬೋದಲ್ಲ. ಹಲೋ, ನಾನು ಹೇಳ್ತೀರಿ ಇಲ್ಲಪ್ಪ ದೇವ್ರು ನನ್ನ ಥರ ಇದ್ದಾರೆ, ನೀವೇನು ಹೇಳ್ತೀರಿ? ಇಲ್ಲ ಬ್ರದರ್ ನನ್ನ ಥರ ಇದ್ದಾರೆ. ಹಾಗಾದ್ರೆ ಈಗ ಪ್ರಶ್ನೆ, ಕೊನೆಗೆ ಪ್ರಶ್ನೆ ಏನಂತಂದರೆ, ದೇವ್ರು ಯಾರ ಥರ ಇದ್ದಾರೆ? ಹೆಂಗಸ್ರ ಥರ ಇದ್ದಾರೆ, ಗಂಡಸ್ರ ಥರ ಇದ್ದಾರೆ? ಎಲ್ಲ ಥರನೂ ಇದ್ದಾರೆ. ಗಂಡಸೋರೆ ಹೆಂಗಸೋರೆ? ಸಹೋದರ ಯಾರ ಥರ ಇದ್ದಾರೆ? ಹೆಂಗಸ್ರ ಥರ ಇದ್ದಾರೆ, ಗಂಡಸ್ರ ಥರ ಇದ್ದಾರೆ ದೇವರು? ಹಿಂದೆ ಒಂದು ಬ್ರದರ್ ಹೇಳ್ತಾರೆ ನನ್ನ ಥರ ಇದ್ದಾರೆ ಬ್ರದರ್. ನನ್ನ ಪ್ರಿಯ ಸಹೋದರ ಸಹೋದರ, ಪ್ರೈಸ್ ಬಿ ಟು ಗಾಡ್, ದೇವರು ಪ್ರೈಸ್ ಮೊದಲನೇ ತಿಳ್ಕೊಳ್ಬೇಕು, ದೇವರು ಆತ್ಮಸ್ವರೂಪಿ, ಅವ್ರಿಗೆ ಶರೀರ ಇಲ್ಲ. ಯೋಹನ ಶುಭ ಸಂದೇಶ 4ನೇ ಅಧ್ಯಾಯ 24 ಹೇಳ್ತದೆ, ದೇವರು ಆತ್ಮಸ್ವರೂಪಿ. ಅದೇ ಥರ ಮನುಷ್ಯನು ಕೂಡ ಆತ್ಮಸ್ವರೂಪಿ. ಆತ್ಮಸ್ವರೂಪಿಯಾದ ಮನುಷ್ಯನಿಗೆ ಈ ಶರೀರ ಎಂಬ ಮನೆಯನ್ನು ಕೊಟ್ಟಿದ್ದಾರೆ. ನಿಜವಾದ ವ್ಯಕ್ತಿಗಳು ನೀವು ಯಾರೆಲ್ಲ ಕುಳಿತಿದ್ದೀರಿ, ನೀವೇನು ಸುಂದರವಾದಂತಹ ನೋಡಲಿಕ್ಕೆ ಮುಖವನ್ನು ಹೊಂದಿದ್ದೀರಿ, ಶರೀರ ಹೊಂದಿದ್ದೀರಿ, ಅದು ಯಾವಕ್ಕೆ ನಿಜವಾದ ವ್ಯಕ್ತಿ ನೀವಲ್ಲ, ನಿಮ್ಮ ಮನೆ ಅದು ಅಷ್ಟೇ. ನಿಜವಾದ ವ್ಯಕ್ತಿ ಈ ಮನೆಯ ಒಳಗಡೆ ಕುಳಿತಿರುವಂಥ ನಾಗೇಂದ್ರ ನಿಜವಾದ ವ್ಯಕ್ತಿ. ಇದು ನಾಗೇಂದ್ರನ ಮನೆ. ಆಲ್ವಿನ್ ಬ್ರದರ್ ಅಂತ ಏನು ಹೇಳ್ತೀರಿ? ಆಲ್ವಿನ್ ಬ್ರದರ್ ವಾಸ ಮಾಡಲಿಕ್ಕಿರುವಂಥ ಮನೆ ಇದು, ಮನೆ. ಈ ಮನೆ ಪ್ರೈಸ್ ಬಿ ಟು ಗಾಡ್ ಈ ಭೂಲೋಕಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ. ಈ ಭೂಲೋಕದ ಪ್ರಯಾಣ ಮುಗಿಸಿ ನಾವು ಎಲ್ಲಿಂದ ಬಂದಿದ್ದೀವಿ ಅಲ್ಲಿಗೆ ಹೋಗ್ಬೇಕಾದ್ರೆ ಈ ಮನೆ ಹೊತ್ಕೊಂಡು ಹೋಗೋದಿಲ್ಲ. ಇದು ಬರೀ ಟೆಂಪ್ರರಿ ಮನೆ, ಬಾಡಿಗೆ ಮನೆ. ಈ ಮನೆ ಕಳಚಿಬಿಡ್ತದೆ, ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ, ಯಾಕೆ ಮಣ್ಣಿಂದ ಬಂದ ಶರೀರ ಮಣ್ಣಿಗೆ ಹೋಗ್ತದೆ. ನಿಜವಾದ ವ್ಯಕ್ತಿ ಅಂತ ನಾವು ಆತ್ಮಸ್ವರೂಪಿಯಾದ ನಾವು ಆತ್ಮಸ್ವರೂಪಿ ದೇವ್ರ ಬಳಿಗೆ ಹೋಗ್ತೇವೆ. ಅರ್ಥ ಆಗ್ತದೆಯಾ? ಹಾಗೆ ದೇವ್ರು ಯಾವ ಥರ ಇದ್ದಾರೆ? ನಾವು ಯಾರ ಥರನೂ ಇಲ್ಲ, ನಾವೆಲ್ಲರೂ ಆತ್ಮಸ್ವರೂಪಿಗಳಾಗಿದ್ದೇವೆ. ದೇವರು ತಮ್ಮ ಆತ್ಮಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿ ಈ ಶರೀರ ಮನೆಯನ್ನು ನಮ್ಮ ಕಟ್ಕೊಟ್ಟು ಆ ಶರೀರ ಮನೆ ಒಳಗಡೆ ನಮ್ಮನ್ನು ನೆಲೆಗೊಳಿಸಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಸೊ ದೇವರು ಮನುಷ್ಯ ಸೃಷ್ಟಿ ಮಾಡಿ ತದನಂತರ ದೇವರು ಮಾಡಿದ ಮೊದಲ ಕೆಲಸ ಏನು? ಈಗ ನಾವು ವಾಕ್ಯ ಓದಿದ್ರು, ನೀವು ವಾಕ್ಯ ಓದುವಾಗ ಕೇಳಿಸ್ಕೊಳ್ಬೇಕು. ಯಾರೆಲ್ಲ ನಿದ್ರೆ ಬರ್ತಾ ಇದೆಯೋ ಬೆಳಗಿನ ಸುಪ್ರಭಾತದಲ್ಲಿ ಒಳ್ಳೆ ನಿದ್ರೆ ಬರೋರು ಜೋರಾಗಿ ಹೇಳಿ ಹಾಲೆಲೂಯ. ನಿದ್ರೆ ಬರೋರು ಹಾಗಾದ್ರೆ ಇಷ್ಟೊತ್ತವರೆಗೂ ನಿದ್ರೆ ಮಾಡ್ಕೊಂಡೆ ನೀವು ಕೇಳ್ತಾ ಇದ್ದೀರಿ. ನಿದ್ರೆ ಬರ್ತಾ ಇದೆಯಾ? ಪ್ರಿಯರ ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್. ದೇವರು ನರಮನುಷ್ಯ ಸೃಷ್ಟಿ ಮಾಡಿ ದೇವರು ಮಾಡಿದ ಮೊದಲ ಕಾರ್ಯ ಏನು? ದೇವರು ಅವರನ್ನು ಆಶೀರ್ವದಿಸಿದರು. ನನ್ನ ಪ್ರಿಯ ಸಹೋದರ ಸಹೋದರಿಯರನ್ನು ನೀನು ಹೇಳ್ತೇನೆ ಅಂತಂದರೆ, ಥ್ಯಾಂಕ್ ಗಾಡ್. ಯಾಕೆ ದೇವರ ಮಕ್ಕಳು ನಷ್ಟಪಟ್ಟು ಹೋಗ್ತದೆ ಅಂತಂದರೆ, ಬೈಬಲ್ ಹೇಳ್ತದೆ, ನನ್ನ ಮಕ್ಕಳಿಗೆ ನನ್ನ ವಾಕ್ಯದ ಬಗ್ಗೆ ತಿಳುವಳಿಕೆ ಇಲ್ಲದವರಾಗಿ ನಾಶವಾಗಿ ಹೋಗ್ತಾ ಇದ್ದಾರೆ. ಹೊಸೇನ ಗ್ರಂಥ 4ನೇ ಅಧ್ಯಾಯ ವಾಕ್ಯ 6. ನನ್ನ ಮಕ್ಕಳು ಎಳೆದು ಹೋಗ್ತಾ ಇರುವಂಥದ್ದು ನನ್ನ ವಾಕ್ಯದ ಬಗ್ಗೆ ತಿಳುವಳಿಕೆ ಇಲ್ಲದವರಾಗಿ. ಅದರ ಅರ್ಥ ನಾವು ಚರ್ಚ್ ಬರ್ಬೋದು, ಮನೇಲಿ ಪ್ರಾರ್ಥನೆ ಮಾಡ್ಬೋದು, ಉಪವಾಸ ಮಾಡ್ಬೋದು, ಬಟ್ ಅವ್ರ ವಾಕ್ಯದ ತಿಳುವಳಿಕೆ ಇಲ್ಲದೆ ಹೋದರೆ ಖಂಡಿತ ಪ್ರಿಯರೇ ನಾವು ನಾಶನವಾಗುವಂಥ ಮಾರ್ಗದಲ್ಲಿರ್ತೇವೆ. ಯಾಕೆಂದರೆ ಒಂದು ಕ್ಷಣ ಯೋಚನೆ ಮಾಡಿ, ಪ್ರೈಸ್ ಬಿ ಟು ಗಾಡ್,
ನರಮನುಷ್ಯನಾದ ಆದಮನಿಗೆ ದೇವರು ಥ್ಯಾಂಕ್ ಗಾಡ್ ಎಲ್ಲದರ ಮೇಲೆ ದೊರೆತನ ಮಾಡಲಿಕ್ಕಾಗಿ ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಿದ್ದಾರೆ. ಸೊ ದೇವರು ಹೇಳಿದರು, ಮನುಷ್ಯ ಸೃಷ್ಟಿ ಮಾಡಿ ಆದಮೇಲೆ ನೀನು ಭೂಲೋಕದ ಎಲ್ಲದರ ಮೇಲೆ ದೊರೆತನ ಮಾಡು, ಎಲ್ಲದರ ಮೇಲೆ. ಬಟ್ ಆದರೆ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಈಗ ಇಡೀ ಭೂಲೋಕ ದೇವರು ಪರಲೋಕ ಮತ್ತು ಭೂಲೋಕನ ಸೃಷ್ಟಿ ಮಾಡಿದ್ದಾರೆ. ದೇವರು ಪರಲೋಕ ಮತ್ತು ಭೂಲೋಕನ ಸೃಷ್ಟಿ ಮಾಡಿದ್ರು ಕೂಡ ದೇವರು ಪರಲೋಕವನ್ನು ತಾವಿಟ್ಟುಕೊಂಡ್ರು, ಭೂಲೋಕವನ್ನು ನರಮನುಷ್ಯಗೆ ದಾರಿ ಹಿಡಿದು ಕೊಟ್ಬಿಟ್ರು. ನಾನು ಯಾವ ರೀತಿ ಪರಲೋಕದಲ್ಲಿ ಎಲ್ಲದರ ಮೇಲೆ ದೊರೆತನ ಮಾಡ್ತಾ ಇದ್ದೀನೋ ಅದೇ ಥರ ಆದಮನೆ ಮನುಷ್ಯನೇ ನೀನು ಎಲ್ಲದರ ಮೇಲೆ ದೊರೆತನ ಮಾಡು, ಎಲ್ಲ ಪ್ರಾಣಿಗಳು ಪಕ್ಷಿಗಳು ಎಲ್ಲದರ ಮೇಲೂ ದೊರೆತನ ಮಾಡು. ಈಗ ಭೂಮಿ ಯಾರ ಕೈಲಿದೆ ಹಾಗಾದರೆ? ಮನುಷ್ಯನ ಕೈ ಕೊಟ್ಟಿದ್ದಾರೆ, ಕರೆಕ್ಟ್, ಮನುಷ್ಯ ಆದಮನ ಕೈಗೆ. ಬಟ್ ಅದರ ಪ್ರೈಸ್ ಬಿಟ್ಟು ಗಾಡ್, ಅದರ ಮಧ್ಯದಲ್ಲಿ ಪ್ರೈಸ್ ಗಾಡ್, ನಾನು ಮೊದಲೇ ಹೇಳಿದ್ದೇನೆ, ದೇವರು ಮನುಷ್ಯನಿಗೆ ಥ್ಯಾಂಕ್ ಗಾಡ್ ಪೂರ್ಣ ಸ್ವಾತಂತ್ರ್ಯದ ಆಯ್ಕೆಯನ್ನು ಕೊಟ್ಟಿದ್ರು. ಯಾಕೆ ಪೂರ್ಣ ಸ್ವತಂತ್ರ ಆಯ್ಕೆಯನ್ನು ಕೊಟ್ಟಿದ್ರು? ಇಲ್ಲಾಂದರೆ ಅವನು ದೇವರಂತ ಇರ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ದೇವರು ಯಾವ ರೀತಿ ಯಾವುದನ್ನು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಸ್ವತಂತ್ರ ಹೊಂದಿದ್ದಾರೋ ಅದೇ ಥರ ದೇವರು ಕೂಡ ಮನುಷ್ಯನಿಗೆ ಹೇಳಿದರು, ನೀನು ಯಾವುದನ್ನು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕಾಗಿ ನನ್ನಂತೆಯೇ ನಿನಗೆ ಸ್ವತಂತ್ರ ಕೊಟ್ಟಿದ್ದೇನೆ. ಆ ರೀತಿ ಹೇಳಿ ಏದೇನ್ ತೋಟದಲ್ಲಿ ಪ್ರೈಸ್ ಗಾಡ್ ಎಲ್ಲ ಗಿಡ ಮರಗಳನ್ನು ಸೃಷ್ಟಿ ಮಾಡಿದ್ದಾರೆ. ಮಧ್ಯದಲ್ಲಿ ಒಂದು ಗಿಡ ಇದೆ, ಒಳಿತು ಮತ್ತು ಕೆಡುಕುಗಳನ್ನು ಅರಿವನ್ನು ಹುಟ್ಟಿಸುವಂಥ ಮರ. ಸೊ ದೇವರು ಹೇಳಿದ್ದಾರೆ, ಈ ಒಳಿತು ಮತ್ತು ಕೆಡುಕುಗಳ ಅರಿವನ್ನು ಹುಟ್ಟಿಸುವಂಥ ಮರದನ್ನು ನೀವು ತಿನ್ಕೂಡ್ದು. ದೇವರು ಸಲಹೆನೂ ಕೂಡ ಕೊಟ್ಟರು, ಸೂಚನೆ ಕೊಟ್ಟರು. ಈಗ ಮನುಷ್ಯನಿಗೆ ಎಲ್ಲ ಒಂದೇ ಥರದ ಗಿಡ ಮರಗಳಿದ್ರೆ ಅವನಿಗೆ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾನೆ? ಎಲ್ಲ ಒಳ್ಳೆಯವೇ. ಅದಂಗೆ ದೇವರು ನಿನಗೆ ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಎಂಬುದು ಹೇಳ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಅದರ ಮಧ್ಯದಲ್ಲಿ ಒಂದು ಗಿಡವನ್ನು ಸೃಷ್ಟಿ ಮಾಡಿದ್ದಾರೆ, ಒಳಿತು ಮತ್ತು ಕೆಡುಕುಗಳ ಅರಿವನ್ನು ಹುಟ್ಟಿಸುವಂಥ ಮರ. ಬಟ್ ದೇವರು ಹೇಳಿದ್ದಾರೆ, ಈ ಮರದನ್ನು ತಿನ್ನಬೇಡ, ತಿಂದರೆ ಸಾಯ್ತೀಯ, ತಿಂದರೆ ಸತ್ತೋಗ್ತೀಯ. ಬಟ್ ಪ್ರೈಸ್ ಬಿಟ್ಟು ಗಾಡ್, ನಮಗೆ ಗೊತ್ತಿದೆ ಪ್ರಿಯರೇ, ಆದಮನು ಎಲ್ಲಿಯ ತನಕ ದೇವರಿಗೆ ವಿಧೇಯತೆ ತೋರುವಂಥ ವ್ಯಕ್ತಿಯಾಗಿದ್ನೋ, ಆ ಮರದ ಹಣ್ಣನ್ನು ತಿನ್ನದೆ ಜೀವಿಸ್ತಾ ಇದ್ನೋ, ಅಲ್ಲಿ ತನಕ ಏನೇನು ತೋಟದಲ್ಲಿ ದೇವರು ಏನೆಲ್ಲ ಮಾಡಿಟ್ಟಿದ್ರು ಎಲ್ಲವನ್ನು ಅನುಭವಿಸ್ತಾ ಇದ್ದ. ಒಳ್ಳೆ ಫಸ್ಟ್ ಕ್ಲಾಸ್ ಆರೋಗ್ಯ, ಸಮಾಧಾನ, ಸಮೃದ್ಧಿ, ಐಶ್ವರ್ಯ ಎಲ್ಲವನ್ನು ಅನುಭವಿಸ್ತಾ ಇದ್ದ. ಅವ್ರಿಗೇನೂ ಕೊರತೆ ಇಲ್ಲ. ಬಟ್ ಅದರ ಪ್ರೈಸ್ ಬಿಟ್ಟು ಗಾಡ್, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಏದೇನು ತೋಟದಲ್ಲಿ, ದೇವರ ಸುಂದರವಾದ ತೋಟದಲ್ಲಿ ದೇವರು ಮತ್ತು ಆದಾಮನು ಮತ್ತು ಹವ್ವಳು ಮನುಷ್ಯರು ಒಳ್ಳೆ ಒಡನಾಟದಲ್ಲಿದ್ದಾರೆ. ಬಟ್ ಆದರೆ ಥ್ಯಾಂಕ್ ಗಾಡ್, ಇದನ್ನು ನೋಡಿದಂಥ ಸೈತಾನನು ಅವನು ತಿಳ್ಕೊಂಡ, ನಾನು ಕೂಡ ಮೊದಲು ಪರಲೋಕದಲ್ಲಿ ದೇವರೊಂದಿಗೆ ನಾನು ಇದೇ ಥರ ಇದ್ದವನು. ಈಗೇನು ಸೈತಾನ ಆಗಿದ್ದಾನೋ ಅವನ ಮೊದಲ ಹೆಸರೇನು? ಲೂಸಿಫರ್. ಅವನು ದೇವರ ಸನ್ನಿಧಿಯಲ್ಲಿದ್ದವನು. ಲೂಸಿಫರ್, ಲೂಸಿ ಅಂದರೆ ಬೆಳಕು, ಫೆರ್ ಅಂದರೆ ಹೊತ್ಕೊಂಡು ಹೋಗುವ, ಬೆಳಕನ್ನು ಕೊಂಡೋಗುವ ಅಂತ ಒಳ್ಳೆಯ ಹೆಸರನ್ನು ಹೊಂದಿರುವಂಥ ವ್ಯಕ್ತಿಯಾದಂತಹ ದೇವದೂತ ಕೊನೆಗೆ ಅವನ ಅವಿಧತ್ವದಿಂದ ನಾನು ಕೂಡ ದೇವರಂತ ಆಗಬೇಕು ಎಂಬುದಾಗಿ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಹಲೋ ಒಳಗಡೆ ಅಂದ್ಕೊಳ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಳಗಡೆ ಏನು ಅಂದ್ಕೊಂಡೋ ಅದನ್ನು ದೇವರು ಅರ್ಥಕೊಂಡು ಅವನ ದೇವರ ಪ್ರಸನ್ನತೆಯಿಂದ ಪರಲೋಕದಿಂದ ಅವನು ದಬ್ಬಿದ್ರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅನೇಕ ಸಂದರ್ಭದಲ್ಲಿ ನಾವು ಹೊರಗಡೆ ಆ್ಯಕ್ಟಿಂಗ್ ಮಾಡ್ತೇವೆ. ಅಯ್ಯೋ ಬ್ರದರ್ ಎಷ್ಟು ಒಳ್ಳೆಯವರು, ಬ್ರದರ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಸಹಾಯ ಮಾಡ್ತಾರೆ. ಹೊರಗಡೆ ನೋಡಲಿಕ್ಕೆ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ಹೊರಗಡೆ ಇರುವ ಜನರು ನಮ್ಮ ಬಾಯಿಂದ ಬರುವಂಥ ನುಡಿಗಳ ಮೂಲಕ ಪ್ರೈಸ್ ಗಾಡ್ ನಾವು ಯಾರು ಎಂಬುದಾಗಿ ಅರ್ಥಕೊಳ್ತಾರೆ. ಬಟ್ ಅದು ದೇವರು ನಮ್ಮ ಹೃದಯದಲ್ಲಿ ಏನಂತ ಆಲೋಚನೆ ಮಾಡ್ತೀವೋ ಅದನ್ನು ಅರ್ಥಕೊಳ್ಳೋ ದೇವರಾಗಿದ್ದಾರೆ. ಅದೇ ಥರ ಲೂಸಿಫರನು ಒಳಗಡೆ ಅಂದ್ಕೊಂಡ ನಾನು ದೇವರಂತ ಆಗಬೇಕು ಅಂತೇಳಿ. ಆಗ ದೇವರೇನು ಮಾಡಿದರು? ಅವನನ್ನು ದಬ್ಬಿದ್ರು, ಪರಲೋಕನ ದಬ್ಬಿದ್ರು. ಯಾವಾಗ ದೇವರು ದಬ್ಬಿದ್ರು ಆಗ ದೇವರು ದಬ್ಬಿದಂತಹ ಲೂಸಿಫರ್ ಎಂಬ ದೂತ ಭೂಲೋಕ ಬಂದ ಸೈತಾನಾಗಿ ಮಾರ್ಪಟ್ಟ. ಅವನು ಮಾತ್ರ ಅಲ್ಲ, ಅವನ ಜೊತೆಲಿ 1/3 ದೇವತರು ಕೂಡ ಅವನ ಜೊತೆಲಿ ಕೆಳಗಡೆ ಬಿದ್ದೋದ್ರು. ಆಗ ಅವನು ಕೂಡ, ಅವರೆಲ್ಲರೂ ಕೂಡ ಸೈತಾನನ ದುರಾತ್ಮಗಳಾಗಿ ಮಾರ್ಪಟ್ಟರು. ಈಗ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ದಬ್ಬಲ್ಪಟ್ಟಂತಹ ಲೂಸಿಫರ್ ಬಟ್ ಈಗ ಸೈತಾನ ಆಗಿದ್ದಾನೆ. ಈಗ ಏದೇನು ತೋಟ ನೋಡ್ಲಿಕ್ಕೆ ಹೋದರೆ ಪ್ರೈಸ್ ಬಿಟ್ಟು ಗಾಡ್, ಏದೇನು ತೋಟದ ಮೇಲೆ ದೇವರು ಸಕಲವನ್ನು ಕೂಡ ಏದೇನು ತೋಟದಲ್ಲಿ ಸೃಷ್ಟಿಸಿ ಎಲ್ಲ ಅಧಿಕಾರ ಮತ್ತು ಶಕ್ತಿಯನ್ನು ದೇವರು ಆದಾಮನಿಗೆ ಕೊಟ್ಟಿದ್ದಾರೆ. ಈಗ ಪ್ರಶ್ನೆ ಏನಂತಂದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಸೈತಾನನು ದೂರಿಂದ ನೋಡ್ತಾ ಇದ್ದಾನೆ. ಜಸ್ಟ್ ಆದಮನು ಅಂದರೆ ಹವ್ವಳು, ಆದಮ ಅವರಿಬ್ಬರು ಮತ್ತು ದೇವರೊಂದಿಗೆ ಎಷ್ಟು ಒಡನಾಟ ಹೊಂದಿದ್ದಾರೆ, ಎಷ್ಟು ಅನ್ಯೋನ್ಯತೆಯಲ್ಲಿ ಜೀವಿಸ್ತಾ ಇದ್ದಾರೆ. ಹೇಗಾದರೂ ಮಾಡಿ ನಾನು ದೇವರ ಸನ್ನಿಧಿಯನ್ನು ಯಾವ ಥರ ಕಳ್ಕೊಂಡೋ ಅದೇ ಥರ ಥ್ಯಾಂಕ್ ಗಾಡ್ ನಾನು ಅನುಭವಿಸದಿರುವಂತಹ ದೇವರ ಪ್ರಸನ್ನತೆಯನ್ನು
ಮನುಷ್ಯನ ಕೂಡ ಅನುಭವಿಸಬಾರ್ದು. ಅದಕ್ಕೊಂದು ಪ್ಲ್ಯಾನ್ ಮಾಡ್ತಾನೆ. ಏನು ಪ್ಲ್ಯಾನ್ ಮಾಡ್ತಾನೆ ಅಂತಂದರೆ, ಈಗ ಸೈತನು ಆತ್ಮಸ್ವರೂಪಿ ಆಗಿದ್ದಾನೆ. ಈಗ ಅವನು ಭೂಲೋಕದಲ್ಲಿ ಜೀವಿಸಬೇಕಾದ್ರೆ, ಪ್ರೈಸ್ ಬಿಡಿ ಗಾಡ್, ಈಗ ಏದೇನು ತೋಟದಲ್ಲಿ ಹೋಗಿ ಹವ್ವಳನ್ನು ಅಥವಾ ಆದಮನನ್ನು, ಮನುಷ್ಯರನ್ನು ತನ್ನ ಬಲೆಗೆ ಬೀಳಿಸ್ಕೊಳ್ಬೇಕಾದ್ರೆ ಅವನಿಗೆ ಶರೀರ ಬೇಕಿತ್ತು. ಆಗ ಆತನು ಹೋಗಿ ಯಾರ ಶರೀರವನ್ನು ಕೇಳ್ಕೊಂಡ? ಹಾವು, ಸರ್ಪ, ನಾಗರಾಜ, ನಾಗೇಂದ್ರ ಅಲ್ಲ, ನಾಗರಾಜ. ಓಕೆ, ಸರ್ಪದ ಶರೀರವನ್ನು ತೆಗೆದುಕೊಂಡು ಈಗ ಸರ್ಪದ ಶರೀರದ ಮೂಲಕ ಜೀವಿಸ್ಲಿಕ್ಕೆ ಪ್ರಾರಂಭಿಸಿದ. ಬಟ್ ಆ ಸರ್ಪದ ಶರೀರ ಪಡ್ಕೊಂಡ್ರೂ ಕೂಡ ಅವನು ಯಾವ ಕಾರಣಕ್ಕೂ ಭೂಲೋಕದ ಮೇಲೆ ದೊರೆತನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ತಿಳ್ಕೊಂಡ, ಭೂಲೋಕದಲ್ಲಿ ಜೀವಿಸಬೇಕಾದ್ರೆ ಮತ್ತು ಭೂಮಿಯನ್ನು ಆಳ್ವಿಕೆ ಮಾಡಬೇಕಾದ್ರೆ ಒಂದು ಶರೀರ ಬೇಕು. ಬಟ್ ಅವನು ಹೋಗಿ ಸರ್ಪದ ಶರೀರವನ್ನು ಪಡ್ಕೊಂಡ. ಬಟ್ ಆದರೆ ದೇವರು ತಮ್ಮ ಸ್ವರೂಪದಲ್ಲಿರುವಂಥ, ತಮ್ಮ ಹೋಲಿಕೆಯಲ್ಲಿರುವಂಥ ಮಕ್ಕಳಿಗೆ ಈ ಮನುಷ್ಯನ ಶರೀರ ಎಂಬ ಆ ಒಂದು, ಯಾರು ಈ ಮನುಷ್ಯನ ಮನೆ ಎಂಬ ಶರೀರ ಹೊಂದಿದಾರೋ ಅಂಥವ್ರು ಮಾತ್ರ ಭೂಲೋಕವನ್ನು ಆಳ್ವಿಕೆ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿರುವಂಥದ್ದು. ಸೈತನಿಗೆ ಅರ್ಥಕೊಂಡ, ನಾನು ಈಗ ಸರ್ಪದ ಶರೀರವನ್ನು ಪಡ್ಕೊಂಡಿದ್ದೇನೆ, ನಾನೀಗ ಭೂಲೋಕ ದೊರೆತನ ಮಾಡಬೇಕು. ಸರ್ಪದ ಶರೀರ ಪಡ್ಕೊಂಡ, ಬಟ್ ದೊರೆತನ ಮಾಡೋಕ್ಕಾಗ್ತಾಯಿಲ್ಲ. ಆಗ ಯೋಚನೆ ಮಾಡ್ತಾನೆ, ಈಗೇನು ಮಾಡೋದು? ಈಗ ಮನುಷ್ಯರ ಕೈಗೆ ದೇವರು ಅಧಿಕಾರ ಕೊಟ್ಟಿದ್ದಾರೆ. ಈಗ ಆ ಅಧಿಕಾರವನ್ನು ಹೇಗಾದ್ರು ಮಾಡಿ ನಷ್ಟಪಡಿಸಬೇಕು, ಆ ಅಧಿಕಾರವನ್ನು ಹೇಗಾದ್ರು ಮಾಡಿ ನಾನು ಕಿತ್ಕೊಳ್ಬೇಕು, ನಾನು ಆಳ್ವಿಕೆ ಮಾಡಬೇಕು ಅಂತೇಳಿ ಈಗ ಸೈತಾನನು ಏದೇನು ತೋಟದಲ್ಲಿ ದೇವರ ಪ್ರಸನ್ನತೆ ಕೊಡೋ ತೋಟದೊಳಗಡೆ ಬಂದ. ಸರ್ಪದ ಮೂಲಕ ಬಂದು ಯಾರ ಬಳಿಲಿ ಮಾತಾಡಿದ್ದು? ಅವಳ ಬಳಿ. ಏನಂತ? ಫಸ್ಟ್ ವರ್ಡ್ ಏನು? ಕರೆಕ್ಟ್. ಮೊದಲು ಫಸ್ಟ್ ವರ್ಡ್ ಏನಮ್ಮ. ಅವಳು ಫಿದಾಗ್ಬಿಟ್ಲು, ಫುಲ್ ಬಿದ್ದೋದ್ಲು. ಹಾಳಾದ ಗಂಡವನೇ, ಹೋಗೇ ಬಾರೆ, ಎದ್ಕ ಬಾರೆ ಅದನ್ನ, ಹಿಂಗೆಲ್ಲ ಮಾತಾಡ್ತಾನೆ. ಇವ್ನು ನೋಡು, ವಾವ್ ಏನಮ್ಮ, ವಾವ್, ಇಷ್ಟರ ಮಟ್ಟಿಗೆ ಪ್ರೀತಿ ಮಾಡೋರು ಯಾರೂ ಇರಲಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆ ಸಂದರ್ಭದಲ್ಲಿ ಒಂದೇ ಸಲ ಮೋಸದ ಬಲೆ ಬಿದ್ದೋದ್ಲು. ಏನಮ್ಮ. ಅದಾದಮೇಲೆ ಅವನು ಹುಡುಗಿ ಕಿವಿಗೊಟ್ಲು. ಅವನು ಹೇಳ್ತಾ ಇದ್ದಾನೆ, ಈ ತೋಟದಲ್ಲಿ ಒಂದು ಎಲ್ಲ ಮರದಣ್ಣನ ತಿನ್ನಬಾರ್ದು ಎಂಬುದಾಗಿ ದೇವರು ಹೇಳಿರುವುದು ನಿಜವೋ? ಇವಳು ಹೇಳ್ತಾಳೆ, ಇಲ್ಲ, ದೇವರು ಹೇಳಿದ್ದಾರೆ ಈ ಒಂದು ಮರದಣ್ಣು ತಿನ್ನಬಾರ್ದು ಅಂತೇಳಿ. ಸೊ ಅದಾದಮೇಲೆ ಪ್ರೈಸ್ ಬಿಡಿ ಗಾಡ್, ಅವರಿಬ್ಬರ ಮೊದಲು ಸಂಭಾಷಣೆ ಆಗ್ತದೆ. ಅದಾದಮೇಲೆ ಕೊನೆಯದಾಗಿ ಥ್ಯಾಂಕ್ ಗಾಡ್ ಒಂದು ದೊಡ್ಡ ಒಂದು ಬಲೆನ ಬೀಸ್ತಾನೆ. ಈ ಮರದಣ್ಣು ತಿನ್ನು, ನೀನು ಸಾಯೋದಿಲ್ಲ, ಬದಲಾಗಿ ನೀನು ದೇವರಂತೆ ಆಗ್ತೀಯ. ಮೊದಲೇ ಅವ್ರು ದೇವರ ಸ್ವರೂಪದಲ್ಲಿ ಇದ್ದಾರಾ ಇಲ್ವಾ? ಇದ್ದಾರೆ. ಬಟ್ ಆದರೆ ಅವಳಿಗೆ ಅದು ಗೊತ್ತಿತ್ತಾ? ಎಸ್, ಗೊತ್ತಿತ್ತು. ಅವಳಿಗೆ ಸತ್ಯ ಗೊತ್ತು. ಗಂಡ ಹೇಳಿರ್ತಾನೆ. ಆದಾಮನು ಅವಳು ಪ್ರೈಸ್ ಗಾಡ್ ಇಬ್ಬರು ಕೂಡ ಅರ್ಥಕೊಂಡಿದ್ದಾರೆ ಅದನ್ನು. ಬಟ್ ಆದರೆ ಅದನ್ನು ಧ್ಯಾನಿಸಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಪ್ರಜ್ಞೆ ವಹಿಸಿಲ್ಲ. ನಾವು ಕೂಡ ಥ್ಯಾಂಕ್ ಗಾಡ್ ಪ್ರತಿ ತಿಂಗಳು ಬಂದು ಧ್ಯಾನ ಕೊಟ್ಟು ಬರ್ತವೆ. ಅಥವಾ ಧ್ಯಾನ ಕೊಟ್ಟು ಬಿಡಿ, ಪ್ರತಿ ವಾರ ಬಲಿಪೂಜೆ ಬರ್ತವೆ. ಬಲಿಪೂಜೆಯಲ್ಲಿ ಫಸ್ಟ್ ರೀಡಿಂಗ್ ಯಾವುದು? ಇವತ್ತು ಫಸ್ಟ್ ರೀಡಿಂಗ್ ಯಾವುದು? ಏನು ವಾಕ್ಯ ಹೇಳ್ತದೆ? ಗೊತ್ತಿಲ್ಲ. ಸೆಕೆಂಡ್ ರೀಡಿಂಗ್ ಗೊತ್ತೇ ಇಲ್ಲ. ಥರ್ಡ್ ರೀಡಿಂಗ್ ಮರ್ತೇ ಹೋಗಿದೆ. ಸೊ ನೀವು ಈಗ ಜಸ್ಟ್ 1 ಗಂಟೆ ಹಿಂದೆ ಇಲ್ಲಿ, ಅದು ಕೂಡ ಇಲ್ಲೇ ಜೋರಾಗಿ ಮೈಕಲ್ಲಿ ಓದಿದಂತಹ ಆ 3 ವಾಕ್ಯಗಳು ಮರ್ತೋಗಿದೆ ಅಂತ ಹೇಳಿದ್ಮೇಲೆ ಅದು ಹೆಂಗೆ ಪ್ರಿಯರೇ? ಪ್ರೈಸ್ ಗಾಡ್, ಆ 3 ವಾಕ್ಯದಿಂದ ಬರುವಂಥ ಆಶೀರ್ವಾದ ಫಲಗಳನ್ನು ಅನುಭವಿಸ್ತೀರಿ. ರೈತ ನಿಮ್ಮ ಹೊಲದಲ್ಲಿ, ನಿಮ್ಮ ಜಮೀನಿದೆಯಾ? ಏನು ಹಾಕಿದ್ದೀರಿ ಜಮೀನಿಗೆ? ಬಾಳೆ. ಯಾವಾಗ ಹಾಕಿದ್ದು? ನೆನ್ನೆ. ಕರೆಕ್ಟ್. ಯಾವಾಗ ಹಾಕಿದ್ದು ಅದನ್ನ? ಬೀಜ ಹಾಕಿದ್ದು ಯಾವಾಗ? ಬಾಳೆ 1 ವರ್ಷ ಹಿಂದೆ. 1 ವರ್ಷದ ಹಿಂದೆ ಹಾಕಿರುವಂಥ ಬಾಳೆ ನಿಮಗೆ ಚೆನ್ನಾಗಿ ಗೊತ್ತು. ಬಟ್ ಇವತ್ತು ಬೆಳಗ್ಗೆ ನಮ್ಮ ಹೃದಯಕ್ಕೆ ಬಿತ್ತನೆ ಮಾಡಿರೋ ಬೀಜಗಳು ಗೊತ್ತಿಲ್ಲ. ಹಲೋ, ಯಾಕೆ 1 ವರ್ಷ ಹಿಂದೆ ಹಾಕಿರುವಂಥ ಬಾಳೆ, ಅದು ಕೂಡ ಅವ್ರು ಹಾಕಿಲ್ಲ, ಅವ್ರ ಮನೆಯವ್ರು ಯಾರು ಹಾಕಿರ್ಬೋದು, ಗಂಡಸರು. ಆದರೂ ಅವ್ರಿಗೆ ಗೊತ್ತು ಪಟ್ಟಂತ. ಯಾಕೆ ಗೊತ್ತು? ಅದ್ರ ಜೊತೆ ಹೆಚ್ಚಿನ ಸಮಯ ಕಾಲ ಕಳೆದಿರೋದ್ರಿಂದ. ಅದರಿಂದಾಗಿ ಅದರ ಜೊತೆ ಹೆಚ್ಚಿನ ಸಮಯ ಕಾಲ ಕಳೆದಿರೋದ್ರಿಂದ ಅದರಿಂದ ಬರುವಂಥ ಫಲಗಳನ್ನು ಇವತ್ತು ಸಮೃದ್ಧಿಯಾಗಿ ಅನುಭವಿಸ್ತಾ ಇದ್ದಾರೆ. ಇನ್ ದ ಸೇಮ್ ವೇ ಥ್ಯಾಂಕ್ ಗಾಡ್, ನಾವು ಚರ್ಚಿಗೆ ಬರ್ತೀವಿ ಪ್ರಿಯರೇ, ಅಲ್ಲಿ ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್ ಮತ್ತು ಸುಭಾಷಿತದ ವಾಕ್ಯಗಳು ಅದು ಬೇರೆ ಏನೂ ಅಲ್ಲ, ಸ್ಟೋರಿ ಅಲ್ಲ. ಅದೆಲ್ಲವೂ ಕೂಡ ಪರಲೋಕದ ಆಶೀರ್ವಾದ ಫಲಗಳನ್ನು ತುಂಬಿಸಿಟ್ಟಿರುವಂತಹ ಬೀಜಗಳು. ಆ ಬೀಜಗಳನ್ನು ನಿಮ್ಮ ಹೃದಯದಲ್ಲಿ ಬಿತ್ತನೆ ಮಾಡಿಕೊಂಡು, ಇಲ್ಲಿ ಬಿತ್ತನೆ ಮಾಡಿಕೊಂಡು ಇಲ್ಲಿಂದ ಮನೆಗೆ ಹೋದ್ಮೇಲೆ ಅದನ್ನೇ ಮೆಲ್ಕಾಕುತ್ತಾ ಅದು ಗೊಬ್ಬರ ಮತ್ತು ನೀರು ಹಾಕದೆ ಹೋದರೆ ಫಲ ಬರ್ತದ?
ಆಮೇಲೆ ಧ್ಯಾನ ಕೂಡ ಬಂದಾಗ ಬ್ರದರ್ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿ, ಫಾದರ್ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿ, ಜಸ್ಟ್ ಬಂದವ್ರ ಹತ್ರ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿಸ್ಕೊಂಡು ನಿಮ್ಮ ಜೀವನ ಏನೂ ಚೇಂಜ್ ಆಗಲ್ಲ, ಇರೋ ಕೂದು ಉದುರೋಯ್ತದ ಆಮೇಲೆ ಹಂಗೆ ಆಗೋದು. ಬಟ್ ಒಳಗಡೆ ಹೃದಯದಲ್ಲಿ ದೇವ್ರ ವಾಕ್ಯ ಇತ್ತ, ಮೈ ಗಾಡ್ 100% ಗ್ಯಾರಂಟಿ ಪ್ರಿಯರೇ. ಮತ್ತೊಬ್ಬರ ಕೈಲಿ ಪ್ರಾರ್ಥನೆ ಮಾಡಿಸ್ಕೊಳ್ಳುವಾಗ ಅದು ಕೂಡ ಗೊಬ್ಬರ ಆಗಿ ನೀರಾಗಿ ಮಾರ್ಪಾಡಾಗ್ತದೆ, ಆ ಬೀಜ ಬೆಳಿಲಿಕ್ಕೆ ಸಾಧ್ಯವಾಗ್ತದೆ. ಯೋಚನೆ ಮಾಡಿ, ಪ್ರೈಸ್ ಗಾಡ್. ಜಸ್ಟ್ ನಿಮ್ಮ ಮನೆಯವ್ರು ತೆಗೆದುಕೊಂಡು ಹೋಗಿ ತಾಂಗೋಡ್ ಬಾಳೆ ಬೀಜ ಹಾಕಿದ್ದಾರೆ, ಬಾಳೆ ದಿಂಡು ಹಾಕಿದ್ದಾರೆ, ಗಿಡ ಹಾಕಿದ್ದಾರೆ. ಅದ್ರ ಕಡೆ ನಿಮ್ಗೆ ಹೋಗಿ ಗಮನನೇ ಕೊಡಲಿಲ್ಲ, ನಿಮ್ಮಲ್ಲಿ ಯಾರೂ ಹೋಗಲಿಲ್ಲ ಆ ಕಡೆ. ಡೈಲಿ ಬ್ರದರ್ ಹತ್ರ ಪ್ರೇಯರ್ ಮಾಡಿಸ್ಕೊತಾ ಇದ್ದೀರಿ, ಫಾದರ್ ಹತ್ರ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿಸ್ಕೊಳ್ತಾ ಇದ್ದೀರಿ. ಫಾದರ್ ನನ್ನ ಜಮೀನು ಒಳ್ಳೆ ಬಾಳೆ, ಒಳ್ಳೆ ತಳಿ ಅಂತೆ, ಥ್ಯಾಂಕ್ ಗಾಡ್. ಜಸ್ಟ್ ಅದಕ್ಕೋಸ್ಕರ ನಾವು ಅಲ್ಲಿ ಒಳ್ಳೆ ಫಲ ಬಂದಾಗ ಚರ್ಚು ಕೂಡ ಒಂದು ಅರ್ಧ ಕೊಟ್ಬಿಡ್ತೀವಿ ಫಾದರ್, ದಯವಿಟ್ಟು ಒಳ್ಳೆ ಫಲ ಬರಲಿ ಫಾದರ್. ಹಾಲೆಲೂಯಾ. ಅದಾದಮೇಲೆ 1 ವರ್ಷ ಆದಮೇಲೆ ಫಾದರ್ ಕೇಳಿದ್ರು, ನೀವು ಚರ್ಚಿಗೆ ಕೊಡ್ತೀರಿ ಅಂತ ಹೇಳಿದ್ರಲ್ಲ ಅರ್ಧ ಅಂತೇಳಿ. ಹೌದು ಫಾದರ್, ಇನ್ನೊಂದು ತಿಂಗಳು ಫಲ ಬಂದುಬಿಡ್ತದೆ. ಇನ್ನೊಂದು ತಿಂಗಳು ಆದಮೇಲೆ ನಾನು, ನಮ್ಮ ಹೆಂಡತಿ, ನಮ್ಮ ಮನೆಯವರೆಲ್ಲರೂ ಹೋಗಿ ಅದನ್ನೆಲ್ಲ ಕಟಾವು ಮಾಡಿಕೊಂಡು ವಾವ್ ಹಾಲೆಲೂಯಾ ಅರ್ಧ ತಂದು ಕೊಡ್ತೀವಿ ಫಾದರ್. ಅದಾದಮೇಲೆ ಇನ್ನೊಂದು ತಿಂಗಳು ಬಿಟ್ಟುಕೊಂಡು 1 ವರ್ಷ ಕಂಪ್ಲೀಟ್ ಆಯಿತು, ನಿಮ್ಮ ಜಮೀನಿಗೆ ಹೋದ್ರಿ, ಫಲ ಬಂದಿರ್ತದೆ. ಹೌದಾ? ಯಾಕೆ ಒಣಗೋಗಿರ್ತದೆ? ಅದರೊಂದಿಗೆ ನೀವೇನೂ ಮಾಡಿಲ್ಲ. ಇನ್ ದ ಸೇಮ್ ವೇ ನೀವು ಇಲ್ಲಿ ದೇವರ ವಾಕ್ಯವನ್ನು ಬೆಳಗ್ಗೆ ಪ್ರೈಸ್ ಬಿಟ್ಟು ಗಾಡ್ ಬೇರೆ ಬೇರೆ ರೈತರ ಮೂಲಕ ಫಸ್ಟ್ ರೀಡಿಂಗ್ ಯಾರೋ ಓದಿದ್ರು, ಅವ್ರ ಮೂಲಕ ದೇವರು ಥ್ಯಾಂಕ್ ಗಾಡ್ ಯಶಾಯ ಪ್ರವಾದಿ ಗ್ರಂಥದಲ್ಲಿರುವಂತಹ ವಾಕ್ಯ ಬೀಜವನ್ನು ಅಲ್ಲಿ ಬಿತ್ತನೆ ಮಾಡುವಂಥ ಮೊದಲು ರೀಡಿಂಗ್ ಯಾರು ಓದಿದ್ರು ಆ ರೈತರ ಮೂಲಕ ನಿಮ್ಮ ಹೃದಯದಲ್ಲಿ ಬಿತ್ತನೆ ಮಾಡಿದ್ರು ದೇವರು. 2ನೇ ರೀಡಿಂಗನ್ನು ಇನ್ನೊಬ್ಬರ ಮೂಲಕ ಬಿತ್ತನೆ ಮಾಡಿದರು. 3ನೇದನ್ನು ಗುರುಗಳ ಮೂಲಕನೇ ಬಿತ್ತನೆ ಮಾಡಿದರು. ಬಟ್ ಬಿತ್ತನೆ ಮಾಡಿರುವಂಥ ಬೀಜ ಇಲ್ಲಿಂದ ನೀವು ತೆಗೆದುಕೊಂಡು ಹೋದ್ಮೇಲೆ ನೀವು ಡೈಲಿ ಅದ್ರ ಜೊತೆಲಿ ಏನೂ ಮಾಡದೆ ಹೋದರೆ ಫಲ ಬರ್ತದ? ಆಗ ನಿಮ್ಮ ಜೀವನ ಬರೀ ಕತೆ ಕೇಳ್ಕೊಂಡು ಹೋಗಿ ಬರ್ತೀರಿ ಅಷ್ಟೇ. ಅರ್ಥ ಆಗ್ತದೆಯಾ? ಜೀವನದಲ್ಲಿ ಬದಲಾವಣೆ ಆಗೋಂದ್ರೆ ಎಲ್ಲಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ? ಬದಲಾವಣೆ ಪ್ರೈಸ್ ಬಿಟ್ಟು ಗಾಡ್ ಖಾಲಿರುವಂಥ ಅವರ ಜಮೀನು ಪ್ರೈಸ್ ಬಿಟ್ಟು ಗಾಡ್ ಇವತ್ತು ಬಾಳೆಗೊನೆಯಿಂದ ತುಂಬಿರಬೇಕಾದ್ರೆ, ಬಾಳೆ ತೋಟ ಆಗಬೇಕಾದ್ರೆ ಅವ್ರ ಮನೆಯಲ್ಲಿರೋರು ಎಲ್ಲರೂ ಕೂಡ ಕಷ್ಟಪಟ್ಟಿದ್ದಾರೆ. ಕರೆಕ್ಟಾ? ಇನ್ ದ ಸೇಮ್ ವೇ ನಾನು ಕೂಡ ದೇವರ ವಾಕ್ಯ ಎಂಬ ಬೀಜವನ್ನು ಬಿತ್ತನೆ ಮಾಡ್ಕೊಂಡಾದ್ಮೇಲೆ ನಾನು ಅದರೊಂದಿಗೆ ಹೆಚ್ಚಿನ ಸಮಯ ಕಾಲ ಕಳೆದು ಹೋದರೆ ಎಲ್ಲಿಂದ ಪ್ರಿಯರ ಫಲಗಳು ಬರ್ತದೆ? 21 ವರ್ಷಗಳ ಹಿಂದೆ, ಕಳೆದ ಜೂನ್ಗೆ 21 ವರ್ಷ ಆಯಿತು ನಾನು ಯೇಸು ಸ್ವಾಮಿನ ಅರ್ಥಕೊಂಡು. 21 ವರ್ಷ ಹಿಂದೆ ಊಟಗತಿ ಇರಲಿಲ್ಲ. ನನ್ನ ಟೀಚರ್ ಇಲ್ಲೇ ಇದ್ದಾರೆ, ನನಗೆ ಓದಿಸಿದ ಟೀಚರ್ ಸಿಸ್ಟರ್ ಕೈಬಿಲ್ ಮಾಡಿ ಸ್ವಲ್ಪ ನೋಡಲಿ. ಜಸ್ಟ್ ತಾಯಿ ಸ್ಥಾನದಲ್ಲಿ ನನಗೆ ಓದಿಸಿದ್ದು ಟೀಚರ್ ಪಕ್ಕದಲ್ಲಿ ನಾಗನಹಳ್ಳಿಯಲ್ಲಿ. ಅವ್ರಿಗೆ ಗೊತ್ತು ನಮ್ಮ ಮನೆ ಪರಿಸ್ಥಿತಿ, ಅವ್ರು ಒಂದು ವೇಳೆ ಮರ್ತು ಬಿಟ್ಟಿರ್ಬೋದು. ಬಟ್ ಥ್ಯಾಂಕ್ ಗಾಡ್ ಓದಿಸ್ಲಿಕ್ಕೆ ಸಾಧ್ಯವಿಲ್ಲದೆ ಕೊನೆಗೆ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸನ್ನು ಮಾಸ್ಟರ್ ಮನೇಲಿ ಇದ್ಕೊಂಡು ಓದಿಸಿ ಫೀಸೆಲ್ಲ ಅಲ್ಲಿದ್ದದ್ದು ಗುರುಗಳೇ ಕಟ್ಟಿದ್ರು, ಟೀಚರ್ಸ್ಗಳೇ ಕಟ್ಟಿದ್ರು. ಅಷ್ಟು ಕಡು ಬಡತನ. ಅಲ್ಲಿಂದ ಮೈಸೂರಿಗೆ ಹೋದ್ವಿ SLC ಮುಗಿದ ಮೇಲೆ. ಅದಾದಮೇಲೆ ಪ್ರೈಸ್ಗೆ ನಾನು ITI ಸೇರಿಕೊಂಡೆ. ನನ್ನ ತಾಯಿ ಮತ್ತು ದೊಡ್ಡಮ್ಮ ಇಬ್ಬರು ಕೂಡ ಗಾರೆ ಕೆಲಸ ಮಾಡ್ತಾಯಿದ್ರು. ತಂಗಿರಿಬ್ಬರನ್ನ ಶಾಲೆ ಬಿಡಿಸ್ಬಿಟ್ಟು ಒಬ್ಬಳು 4 ಕ್ಲಾಸ್ ಬಿಡಿಸಿದ್ರು, ಇನ್ನೊಬ್ಬಳು 5ನೇ ಕ್ಲಾಸ್ ಬಿಡಿಸಿ ಕೊನೆಗೆ ಬೇರೆಯವ್ರ ಮನೆಯಲ್ಲಿ ಮನೆ ಕೆಲಸಕ್ಕೆ ಹಾಕಿದ್ರು, ಅಡುಗೆ ಮಾಡೋ ಕೆಲಸಕ್ಕೆ, ಪಾತ್ರೆ ತೊಳೆಯುವಂಥ ಕೆಲಸಕ್ಕೆ. ಅಷ್ಟು ಕಡು ಬಡತನ ಪ್ರಿಯರೇ. 4 ಮಂದಿ ದುಡಿತಾ ಇದ್ದಾರೆ, ಬಟ್ ಊಟ ಗತಿ ಇಲ್ಲ. ಬಾಡೆ ಕಟ್ಟಬೇಕು, ಅದು ಕಷ್ಟ. ತಂದೆ ನೋಡಿದ್ರೆ ಹಿರಿಯಂಟಿ ಮನೆ ಸೇರ್ಕೊಬಿಟ್ರು. ಹಾಗಾಗಿ ತಂದೆ ಈ ಕಡೆ, ನಾವು ಆ ಕಡೆ. ನಾನು ಹೇಳ್ತೇನೆ ಪ್ರಿಯರೇ, ಎಷ್ಟು ಕಡು ಬಡತನ ಅಂತಂದರೆ ಅನ್ನ ನೋಡ್ತಾ ಇದ್ದೆ ಭಾನುವಾರ ಒಂದಿನ, ಅಷ್ಟು ಕಡು ಬಡತನ. ಬಟ್ ಪ್ರೈಸ್ ಬಿಟ್ಟು ಗಾಡ್ ಇವತ್ತು ಬೋಲ್ಡಾಗಿ ಹೇಳ್ತಿದ್ದಾನೆ. 2003ರಲ್ಲಿ ಸುಸೈಡ್ ಮಾಡ್ಕೊಳ್ಬೇಕು ಎಂಬುದಾಗಿ ಪ್ರಯತ್ನ ಪಟ್ಟ ಸಂದರ್ಭದಲ್ಲಿ ನನಗೆ ಯಾರೋ ಬಂದು, ಸುರೇಶ್ ಅಣ್ಣ ಬಂದು ಸುವಾರ್ತೆನ ಸಾರಿದ್ದು. ಆವತ್ತು ಯೇಸು ನನ್ನ ಜೀವನಕ್ಕೆ ಬಂದರು. ಈಗ ನಾನು ಹಿಂತಿರುಗಿ ನೋಡೋದಾದರೆ 2003ರಿಂದ ಇದುವರೆಗೂ ನನ್ನ ಪಯಣ ನೋಡ್ಲಿಕ್ಕೆ ಹೋದರೆ ಮೈ ಗಾಡ್ ಇವತ್ತು ನನ್ನ ಮನೇಲಿ ಒಬ್ಬರು ಕೂಡ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಥ್ಯಾಂಕ್ ಗಾಡ್ ಧ್ಯಾನ ಕೂಟಗಳು ಫ್ರೀ, ಸಿಡಿಗಳು ಫ್ರೀ, ಬೈಬಲ್ ಫ್ರೀ, ಪ್ರಾರ್ಥನಾ ಪುಸ್ತಕಗಳು ಫ್ರೀ. ಇವತ್ತು ಪ್ರೈಸ್ ಬಿಟ್ಟು ಗಾಡ್ ಅಷ್ಟು ಮಾತ್ರ ಮಂಗಳೂರಲ್ಲಿ ಥ್ಯಾಂಕ್ ಗಾಡ್ ಧ್ಯಾನ ಕೂಟಕ್ಕೆ 100 ಜನ ಬರ್ತಾರೆ. ಫಸ್ಟ್ ಕನ್ನಡ, ಆಮೇಲೆ ಕೊಂಕಣಿ ಧ್ಯಾನ ಕೂಟ ನಡೀತದೆ, ಇಂಗ್ಲೀಷ್ ನಡೀತದೆ, ಎಲ್ಲ ಧ್ಯಾನ ಕೂಟಗಳಿದೆ. 1 ರೂಪಾಯಿನ ಯಾರ ಹತ್ರ ಕಾಣಿಕೆ ತೆಗೆಯೋದಿಲ್ಲ. 1000 ಜನ ಬಂದರೂ ಕೂಡ 1 ವಾರಗಟ್ಟಲೆ ತನಕ ಅಲ್ಲಿ ಇಟ್ಕೊಂಡು ಬ್ರೇಕ್ಫಾಸ್ಟ್, ಯಾರೆಲ್ಲ ಬಂದಿದ್ದೀರಿ ಗೊತ್ತಿದೆ, ಬ್ರೇಕ್ಫಾಸ್ಟು, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ 11 ಗಂಟೆ ಟೀ, ಮಧ್ಯಾಹ್ನ ಊಟ, ಸಾಯಂಕಾಲ 4 ಗಂಟೆಗೆ ಬಜ್ಜಿ ಟೀ, ರಾತ್ರಿ ಊಟ, ಮಲಗಲಿಕ್ಕೆ ಒಳ್ಳೆ ಡಾಮಿಟ್ರಿ, ಎಲ್ಲ ಫ್ರೀ. 1 ರೂಪಾಯಿನೂ ಕೂಡ ರಿಜಿಸ್ಟ್ರೇಷನ್ ಫೀಸ್ ಇಲ್ಲ. ಈಗ ನನ್ನ ಪ್ರಶ್ನೆ ಅಂತಂದರೆ ನೀವು ಕೇಳಬೇಕು, ಹೇ ಬ್ರದರ್
21 ವರ್ಷಗಳ ಹಿಂದೆ ಝೀರೋ ಆಗಿದ್ದ ವ್ಯಕ್ತಿ ನೀವು ಹೇಗೆ ಇವತ್ತು ಈ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ? ಕಾರಣ ಒಂದೇ ಒಂದು, ಬೇರೆ ಏನೂ ಅಲ್ಲ ಪ್ರಿಯರೇ, ಅಪ್ಪನ ಆಸ್ತಿ ಅಲ್ಲ, ಅಮ್ಮನ ಆಸ್ತಿ ಅಲ್ಲ. ಕಾರಣ ಒಂದೇ ಒಂದು, ದೇವರ ವಾಕ್ಯವನ್ನು ನಾನು ಯಾವತ್ತು ಯೇಸು ಸ್ವಾಮಿ ನಾನು ಪರಿಚಯ ಮಾಡಿದ್ರು ಆ ವ್ಯಕ್ತಿ, ಅವತ್ತು ನಾನು ಒಂದು ಬೈಬಲ್ ಕೊಂಡ್ಕೊಂಡು ಪ್ರೈಸ್ ಬಿಟ್ಟು ಗಾಡ್ ಪ್ರತಿದಿನ 13ರಿಂದ 15 ಗಂಟೆಗಳ ಕಾಲ ಓದ್ತಾ ಇದೆ. 13 to 15 hours. ಯಾವಾಗ ದೇವರ ವಾಕ್ಯ ಹೆಚ್ಚಿನ ಸಮಯ ಕಾಲ ಕಳೀಲಿಕ್ಕಾಯ್ತು, ಪ್ರೈಸ್ ಬಿಟ್ಟು ಗಾಡ್, ಬೈಬಲ್ ಹೇಳ್ತದೆ ಆದಿಯಲ್ಲಿ ವಾಕ್ಯ ಮೂರಿದ್ರು, ಅವರೇ ದೇವರಾಗಿದ್ರು, ಅವರೇ ನರಮನುಷ್ಯರಾಗಿ ಭೂಲೋಕ ಬಂದರು. ಯಾರವರು? ಯೇಸು. ಸೊ ನಾನು ಹೆಚ್ಚಿಗೆ ದೇವರ ವಾಕ್ಯದಲ್ಲಿ ಕಾಲ ಕಳೆಯುವಾಗ ಯಾರ ಜೊತೆಲಿ ಕಾಲ ಕಳೀತಾ ಇದ್ದಾನೆ? ಹಾಗಾದರೆ ಯೇಸುವಿನ ಜೊತೆಲಿ ಕಾಲ ಕಳೀತಾ ಇದ್ದಾನೆ. ಯೇಸುವಿನ ಸಹವಾಸ ಮಾಡಿದ್ರೆ ಏನಾಗ್ತದೆ? ಸಮಾಧಾನ, ಸಮೃದ್ಧಿ, ಅದ್ಭುತ ಕಾರ್ಯಗಳು, ಜೀವನ ಚೇಂಜ್ ಆಗುವಂಥದ್ದು. ನನ್ನ ಜೀವನ ಮಾತ್ರವಲ್ಲ, ಇವತ್ತು ಲಕ್ಷಾಂತರ ಮಕ್ಕಳ ಜೀವನ ಚೇಂಜ್ ಆಗಿದೆ. ನಾನು ನಿಮ್ಗೇನು ಹೇಳ್ತೇನೆ ಅಂತಂದರೆ, ಪ್ರೈಸ್ ಬಿಟ್ಟು ಗಾಡ್, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಸಲ ದೇವರ ವಾಕ್ಯ ಬೀಜವನ್ನು ನಿಮ್ಮ ಹೃದಯ ಬಿತ್ತನೆ ಮಾಡಿಕೊಂಡು ಅದನ್ನು ಯಾವಾಗ ಧ್ಯಾನಿಸಲಿಕ್ಕೆ ಪ್ರಾರಂಭಿಸ್ತೀರಿ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅಲ್ಲಿಂದ ನಿಮ್ಮ ಭವಿಷ್ಯದ ಬಾಗಿಲು ಓಪನ್ ಆಗಿರುವುದನ್ನು ನೀವು ಕಂಡುಕೊಳ್ತೀರಿ. ವಾಕ್ಯ ಇಲ್ವಾ? ಯೇಸುವೆ ಇಲ್ಲ. ಯಾಕಂದರೆ ವಾಕ್ಯದಿಂದಲೇ ಯೇಸು ಬಂದಿದ್ದು. ಆದಿಯಲ್ಲಿ ವಾಕ್ಯ ಮೂರಿದ್ರು, ಅವರೇ ಸ್ವತಃ ದೇವರಾಗಿದ್ದರು. ದೇವರಾಗಿದ್ದ ಅವರು ಮಾತೆಯ ಗರ್ಭದಲ್ಲಿ ಗರ್ಭ ತಾಳಿ ನರ ಮನುಷ್ಯನಾಗಿ ಭೂಲೋಕ ಬಂದರು. ಹಾಗಾದ್ರೆ ಪ್ರಭು ಯೇಸು ಯಾವುದರಿಂದ ಬಂದಿದ್ದು? ವಾಕ್ಯದಿಂದ. ಮಾತೆ ಮರಿಯಮ್ಮನವರು, ಪ್ರೈಸ್ ಬಿಟ್ಟು ಗಾಡ್, ದೇವದೂತನ ಬಾಯಿಂದ ಬಂದಂತಹ ಆ ವಾಕ್ಯವನ್ನು ಸ್ವೀಕರಿಸಿಕೊಂಡು, ಈಗೋ ನಾನು ದೇವರ ದಾಸಿ, ಈ ವಾಕ್ಯದಂತೆ ನನಗಾಗಲೇ ಎಂಬುದಕ್ಕೆ ಸ್ವೀಕರಿಸಿಕೊಂಡು ಆ ಒಂದು ವಾಕ್ಯವನ್ನು 9 ತಿಂಗಳು ಧ್ಯಾನಿಸಿದ್ರು. ಬರೀ ಒಂದು ವಾಕ್ಯ, ಬೆಳಗ್ಗೆ 3 ವಾಕ್ಯ. ಎಷ್ಟು ದಿನ ಧ್ಯಾನಿಸ್ತೇವೆ? ಈಗಲೇ ಮರ್ತೋಯ್ತು. ಇನ್ನು ನಾಳೆ ಕೇಳಿದ್ರೆ ಪೋ, ನಾಳಿದ್ದು ಕೇಳಿದ್ರೆ ಪೊಪ್ಪೊ, ಇನ್ನು ಆಚೆ ನಾಳಿದ್ದು ಕೇಳಿದ್ರೆ ಪೊಪ್ಪೊ, ಇನ್ನೆಲ್ಲಿಂದ ಬರ್ತದೆ ಫಲ? ಸರಿಯಾ? ಅರ್ಥ ಆಗ್ತದೆ? ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪ್ರೈಸ್ ಬಿಟ್ಟು ಗಾಡ್, ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್, ಪ್ರೈಸ್ ಬಿಟ್ಟು ಗಾಡ್, ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವ್ಯಕ್ತಿ ದೇವರು ಕೊಟ್ಟಂಥ ಅಧಿಕಾರವನ್ನು ಪರಿಸ್ಥಿತಿ ಮೇಲೆ ಚಲಾಯಿಸಬೇಕಾದ್ರೆ, ದೇವರು ಕೊಟ್ಟಂತಹ ಅಧಿಕಾರ ಮತ್ತು ಶಕ್ತಿಯನ್ನು ಸಮಸ್ಯೆಗಳ ಮೇಲೆ ಅಥವಾ ದುರಾತ್ಮ ಮೇಲೆ ಚಲಾಯಿಸಬೇಕಾದ್ರೆ ಆ ವ್ಯಕ್ತಿಗೆ ದೇವರ ವಾಕ್ಯ ಗೊತ್ತಿರಲೇಬೇಕು. ದೇವರ ವಾಕ್ಯ ಗೊತ್ತಿಲ್ವಾ, ನೀವು ಅಧಿಕಾರ ಚಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರ ವಾಕ್ಯ, ಪ್ರೈಸ್ ಬಿಟ್ಟು ಗಾಡ್, ದೇವರು ನನ್ನ ಯಾವ ಉದ್ದೇಶಕ್ಕಾಗಿ ಸೃಷ್ಟಿ ಮಾಡಿದಾರೋ ಅದರ ಬಗ್ಗೆ ನನಗೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟ ರೀತಿಯಲ್ಲಿ, ಅಪಾಯಿಂಟ್ಮೆಂಟ್ ಲೆಟರ್ ಅಕ್ಷರ ರೂಪದಲ್ಲಿ ನೀವು ಅದನ್ನು ಅರ್ಥ ಮಾಡಿಕೊಂಡು ಅಧಿಕಾರ ಚಲಾಯಿಸ್ತೀರಿ, ರಿಸಲ್ಟ್ ಮಾತ್ರ ಪಕ್ಕ ಅನುಭವಿಸ್ತೀರಿ. ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಒಂದು ನಿಮಿಷ ಎದ್ದಿರೋಣ. ಥ್ಯಾಂಕ್ ಗಾಡ್. ಇದುವರೆಗೂ ಬರೀ ಪೀಠಿಕೆ, ಈಗ ನಿಜವಾದ ಕ್ಲಾಸ್ ಆಮೇಲೆ ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ಲರೂ ಎದ್ದಿರೋಣ, ಕಣ್ಣೆಲ್ಲ ಮುಚ್ಚೋಣ ಒಂದು ನಿಮಿಷ. ಥ್ಯಾಂಕ್ ಯು ಲಾರ್ಡ್. ವಿಶೇಷವಾಗಿ ಇದುವರೆಗೂ ಡ್ಯಾಡಿ ಯಾವ ರೀತಿ ಮನುಷ್ಯನನ್ನು ಸೃಷ್ಟಿಸಿ ದೇವರ ಪ್ರಸನ್ನತೆಯಿಂದ ಕೂಡಿರುವಂಥ ಆ ತೋಟದಲ್ಲಿ ನಮ್ಮನ್ನು, ಇಡೀ ಮನುಷ್ಯನ ತೆಗೆದುಕೊಂಡೋಗಿ ಅಲ್ಲಿ ನೆಲೆಗೊಳಿಸಿದ್ರಿ. ಅವರಿಗೇನು ಕುಂದು ಕೊರತೆಗಳು ಬರಬಾರ್ದು ಎಂಬುದಾಗಿ ಮೊದಲೇ ಎಲ್ಲವನ್ನು ಅರಿತಂತ ನೀವು ಸಕಲವನ್ನು ಕೂಡ ಸೃಷ್ಟಿ ಮಾಡಿದ್ರಿ. ಆದರೆ ಆತನಿಗೆ ಅಧಿಕಾರ ಮತ್ತು ಶಕ್ತಿನೂ ಕೂಡ ಕೊಟ್ಟಿದ್ರಿ. ನಿಮ್ಮೊಂದಿಗೆ ಎಲ್ಲಿ ತನಕ ಅವನು ಅನ್ಯೋನ್ಯತೆ ಜೀವಿಸ್ತಾ ಇದ್ದ ಅಲ್ಲಿ ತನಕ ಎಲ್ಲದರ ಮೇಲೆ ದೊರೆತನ ಮಾಡುವಂಥ ವ್ಯಕ್ತಿಯಾಗಿದ್ದ. ಆದರೆ ಅವನು ಮತ್ತು ಅವಳು ಅಂದರೆ ಮನುಷ್ಯರು ಇಡೀ ಭೂಲೋಕದ ಮೇಲೆ ದೊರೆತನ ಮಾಡಬೇಕಾಗಿಂತ ಅವರು ಸೈತಾನನ ಒಂದೇ ಒಂದು ಮಾತನ್ನು ಕೇಳಿ ಕೊನೆಗೆ ಸೈತಾನಿಗೆ ಗುಲಾಮರಾಗಿ ಮಾರ್ಪಟ್ಟರು. ಥ್ಯಾಂಕ್ ಯು ಡ್ಯಾಡಿ. ನಮ್ಮ ಆಯ್ಕೆಗಳು ನಮ್ಮ ಭವಿಷ್ಯ ನಿರ್ಧರಿಸ್ತವೆ ಎಂಬುದಾಗಿ ನೀವು ಪ್ರಕಟಪಡಿಸಿದ್ದೀರಿ. ಇವತ್ತು ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೇವೋ ಅದು ನನ್ನ ಜೀವನದಲ್ಲಿ ಮಾತ್ರವಲ್ಲ, ನನ್ನ ಮಕ್ಕಳ ಜೀವನದಲ್ಲೂ ಕೂಡ ಫಲವನ್ನು ಹೊರಮಿಸ್ತದೆ ಎಂಬ ಸತ್ಯವನ್ನು ಪ್ರಕಟಪಡಿಸಿದಿರಿ. ಕ್ರಿಸ್ತ ಯೇಸುವಿನ ಜಯಂತಿ ಬಗ್ಗೆ ನೀವು ನಮ್ಗೆ ಕಲಿಸ್ಕೊಡ್ಲಿಕ್ಕೆ ಹೋಗುವಾಗ ಡ್ಯಾಡಿ ಅಲೌಕಿಕವಾದ ರೀತಿಯಲ್ಲಿ ಥ್ಯಾಂಕ್ ಯು ಲಾರ್ಡ್, ಈ ಒಂದು ಕ್ರಿಸ್ಮಸನ್ನು ಕೊಂಡಾಡಲಿಕ್ಕಾಗಿ ನಮ್ಮನ್ನು ಈ ತರಗತಿಯಲ್ಲಿ ತಯಾರು ಮಾಡುವುದಕ್ಕಾಗಿ ಸ್ತೋತ್ರ. ರಕ್ಷಕ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಬೇಗ ಹೋಗೋಣ.